ದಲಿತರು ದೌರ್ಜನ್ಯ ಆಗಿದೆ, ನ್ಯಾಯ ಕೊಡಿ ಅಂದ್ರೆ ಪರ್ಮಿಷನ್ ಇದೆಯಾ? ಧರಣಿ ಮಾಡಕ್ ಪರ್ಮಿಷನ್ ಇದೆಯಾ ಅಂತ ಕೇಳ್ತಿರಲ್ಲ. ಏನಿರೋದು ನೀವು ಕೇಳೋದು? ಅಲ್ಲಿ ನಿಮ್ ಭಾಷೆ ಹೆಂಗಿತ್ತು ಗೊತ್ತಿಲ್ವಾ ನಮ್ಗೆ? ಏನೋ ಮಾತಾಡ್ತೀರಾ, ಅದೆಲ್ಲ ರೆಕಾರ್ಡ್ ಆಗುತ್ತೆ, ಪರವಾಗಿಲ್ಲ. ನಿಮ್ಗೂ ಹುಚ್ಚಾಗಳು ಲಫಂಡ್ರನ್ನ ಸಮರ್ಥನೆ ಮಾಡ್ಕೊಂಡು ನಾವು ಬಂದಿಲ್ಲ ಇಲ್ಲಿ ತನಕ ಪೊಲೀಸ್ ಸ್ಟೇಷನ್ಗೆ. ಯಾವತ್ತೂ ನ್ಯಾಯ ಕೇಳ್ಕೊಂಡು ಬಂದಿದ್ದೀವಿ. ಹಾಗಾಗಿ ನೀವು ಎಂತವ್ರನ್ನ ಹೇಗೆ ಗೌರವಿಸ್ಬೇಕು ಅಂತ ತಿಳ್ಕೊಳ್ಬೇಕು. ಬರೀ ಇದೇ ಆಗ್ಬಿಡ್ತು. ಪೊಲೀಸರು ಪ್ರಾಣ ಕೊಡ್ತಾರೆ ಕಳ್ಳರು ಹಿಡಿಯೋದಿಕ್ಕೆ ಹೋದಾಗ, ಗೂಂಡಗಳು ಹಿಡಿಯೋದಿಕ್ಕೆ ಹೋದಾಗ. ಮಿಕ್ಕಿದೊಂದಷ್ಟು ಜನ ಕಾಕಿ ಬಟ್ಟೆ ಹಾಕೊಂಡು ದಂಧೆ ಮಾಡ್ತೀರಾ. ಇವ್ರಿಗೆ ಅಡ್ವೊಕೇಟ್ ಹತ್ರ ಮಾತಾಡ್ಲಿ. ಧರಣಿಗೆ ಪರ್ಮಿಷನ್ ಇದೆ ಅಂತ ಕೇಳ್ತೀರಾ? 24 ಗಂಟೆ ಮೇಲೆ ತಿಳ್ಕೊಬಾರ್ದು ಸ್ಟೇಷನ್ ಕಾನೂನು ಬಾರಿ ಚಟುವಟಿಕೆ ಅಲ್ಲ ನಿಮ್ದು. ಒಂದು ಅವ್ರ ಮನೆಗೆ ಮಗಳ ಮಕ್ಕಿಯರು ನುಗ್ಗಿ ಅವರನ್ನ ಮನೆಯಿಂದ ಹೊರಗಾಕಿ ಇಟ್ಟಾಡಿದಾಗ ಅವಾಗ ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಎಫ್ಐಆರ್ ಹಾಕಿ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಆ ಕಾನೂನು ಪಾಲನೆ ಮಾಡಬೇಕು. ನಿಮ್ಗೆ ಗೊತ್ತಾಗಿಲ್ವ? ನಿಮಗೆ ಧರಣಿ ಕೊಡೋದಕ್ಕೆ ಪರ್ಮಿಷನ್ ಬೇಕಂತ ಕೇಳ್ತೀರಾ ನೀವು? ಅವ್ರು ಕೂತಿದ್ರೆ ಪರ್ಮಿಷನ್ ಕೇಳ್ತಾರೆ. ಅವ್ರೇನು ಮೈಕ್ ಇಟ್ಕೊಂಡಿದಾರ? ಅದು ಮೈಕ್ ಇಟ್ಕೊಂಡ್ರೆ ಪರ್ಮಿಷನ್ ಬೇಕು. ಇದು ಮೈಕ್ ಯೂಸ್ ಮಾಡ್ತಿಲ್ಲ. ಇಲ್ಲಿ ಮೈಕ್ ಯೂಸ್ ಮಾಡಿದ್ರೆ ಪರ್ಮಿಷನ್ ಬೇಕು. ನ್ಯಾಯ ಬೇಕು ಅನ್ನೋರಿಗೆ ಅವರು ನ್ಯಾಯ ನಿಮ್ಮ ಕೇಳಬಾರ್ದು. ಕೇಳಂಗಿಲ್ಲ. ಕಾನೂನು ಬಾಹಿರ ಇದ್ರೆ ಕೇಳಬೇಕು. 250 ಜನಕ್ಕಿಂತ ಜಾಸ್ತಿ ಕಡಿಮೆ ಜನ ಒಂದು ಕಡೆ ಶಾಂತಿಯುತವಾಗಿ ಸೇರಿದ್ರೆ ಅದು ಇದಲ್ಲ. ಅದಕ್ಕೆ ಅನುಮತಿ ಬೇಕಾಗಿಲ್ಲ. ಮೈಕ್ ಹಾಕಿದ್ರೆ ಮಾತ್ರ ಅನುಮತಿ ಬೇಕು. ನಿಯಮಗಳು ತಿಳ್ಕೊಳ್ಳಿ ಫಸ್ಟ್. ಪಾಪ ಅವರು ಅನ್ಯಾಯಕ್ಕೊಳಗಾದ್ರು ಬಂದಿದ್ದಾರೆ. ಕಂಪ್ಲೇಂಟ್ ಆಗಿದ್ದು ಸಾಹೇಬರಿಗೆ ನಿನ್ನೆ ಹೇಳಿದ್ವಿ. ಕಮಿಷನರ್ ಸಾಹೇಬರಿಗೆ ಏನು ಕ್ರಮಗಳು ನಿನ್ನೆ 4-5 ಗಂಟೆಗೆಲ್ಲ ಡೆಮಾಲಿಷ್ ಮಾಡ್ತಿದ್ದೀರಾ ಮನೆ. ಈಗ ವಿಡಿಯೋಗಳೆಲ್ಲ ಬಂದಿದೆ. ಇಲ್ಲಿ ಇನ್ಸ್ಪೆಕ್ಟ್ರೆ ಚೇತನ್ ಕುಮಾರ್ ಏನ್ ಹೇಳಿದ್ದು? ರಮೇಶ್, ಮನೆ ಖಾಲಿ ಮಾಡೋದಕ್ಕೆ ನಾಳೆ ಲಾರಿ ವ್ಯವಸ್ಥೆ ಮಾಡ್ತೀನಿ, ಎಲ್ಲೂ ಇಲ್ಲ ಅಂದ್ರೆ ಚೌಲ್ಟ್ರಿಗೆ ನಿಮ್ಗೆ ರೂಮ್ ವ್ಯವಸ್ಥೆ ಮಾಡ್ತೀನಿ ಅಂತ. ಏನು ನೀವು ಲಾಟ್ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಇನ್ಸ್ಪೆಕ್ಟ್ರು ಬೇರೆ 5 ತಾರೀಕಿಗೆ ಜನರಿಗೆ ಅವ್ರ ಮನೆಗಳು ಖಾಲಿ ಮಾಡಿಸ್ಬಿಟ್ಟು ಅವ್ರ ರೂಮ್ ಇಲ್ಲದೆ ಇರೋವಾಗ ಚೌಲ್ಟ್ರಿ ವ್ಯವಸ್ಥೆ ಮಾಡ್ತೀನಿ, ಮನೆ ವ್ಯವಸ್ಥೆ ಮಾಡ್ತೀನಿ, ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಲಾರಿ ವ್ಯವಸ್ಥೆ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಲಾಟ್ ಇಟ್ಕೊಂಡಿದ್ದಾರೆ. ಹೇಳ್ರಮ್ಮ. ಅಲ್ಲಿ ಹೇಳ್ತಾರೆ ಬಿಡ್ರಿ. ರಾಮನಾಯಕ್ ಅನ್ನೋ ವ್ಯಕ್ತಿ ಯಾರು? ರಾಮನಾಯಕ್ ಎಷ್ಟಯ್ಯ? ಏನು ಅಲ್ಲಿ ತೋರ್ಸಮ್ಮ. ಯಾರು ಪೋಲಿ ಹುಡುಗರು ಕರ್ಕೊಂಡು ಅವ್ರಮ್ಮನ್ ನುಕ್ಕು ಒಳಗಡೆ ಆಚೆ ಬಿಸಾಕು. ಹೆಂಗ್ ತೋರಿಸ್ತೀನಿ ಆ ಮನೇಲಿ ವಾಸ ಮಾಡ್ತೀವಿ ನಾವು. ನಮ್ಮ ಮನೆ ಓಡ್ಬೇಕಂದ್ರೆ ನಾವು ಫುಟ್ಪಾತಲ್ಲಿ ಇರ್ಬೇಕಾ ನಾವು? ನಮ್ಮ ಮಕ್ಕಳು ಯಾರು ನೋಡಿದ್ದು? ನಮ್ಮನೆ ಯಾಕೆ ಬದಲಾಗಲ್ದು? ಈ ಹೊಡೆದಾಕ್ಸ್ರು ಪೊಲೀಸರು ಇನ್ಸ್ಪೆಕ್ಟರ್ ಸೇರ್ಕೊಂಡು ಆ ನಾಯಕನನ್ನು ಮುಂದೆ ನಿಂತ್ಕೊಂಡು ಯಾಕೆ ಖಾಲಿ ಮಾಡುತ್ತಾ? ಇಲ್ಲ ರೀ, ನಿಮ್ ಮೇಲೆ ಡಿಸಿಪಿ ಬರ್ಬೇಕು, ಅವ್ನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು. ಅದು ಅವ್ರು ಕೇಳ್ತಾ ಇರೋದು. ಅವ್ರು ಏನು ಕಾನೂನು ಕ್ರಮ ಕೊಟ್ಟಿದ್ದಾರೆ, ಏನೇನು ಹೇಳಿದ್ವಿ ಅದು ಹೇಳಿ ಇಲ್ಲಿ ಯಾಕೆ ಬಂದಿದ್ದಾರೆ ಅವರು ಅಂತ. ಅದಾಗೋ ತನಕ ಸುಮ್ಮನೆ ಕೊಟ್ಬಿಟ್ಟು ಹೋಗೋದಕ್ಕೆ ಇದೇನು ಮಾಡ್ತಿರೋದಲ್ಲ. ಇವರು ಅವತ್ತೇ ಕೊಟ್ಟಿದ್ದಾರೆ, ತಗೊಂಡಿಲ್ಲ, ಇನ್ನೂ ಕ್ರಮ ತಗೊಂಡಿಲ್ಲ. ನೀವು ಇವಾಗ ಕೊಡಿ ಅಂತ ಕೇಳ್ತಿದ್ದೀರಾ. ಮತ್ತೆ 4:15ಗೆ ಮತ್ತೆ ನನ್ನ ಕಮಿಷನರ್ ಸಾಹೇಬ್ರಿಗೆ ಹೇಳಿದೆ, ವೈಯಕ್ತಿಕವಾಗಿ ಹೋಗಿ ಹೇಳಿದ್ದೀನಿ. ನಿನ್ನೆ ಕ್ಲೋಸ್ ಎನ್ವಿಲಾಪ್ ಕೊಟ್ಟು ಡಿಸಿಪಿ ಹತ್ರ ಮಾತಾಡೋದು. ಡಿಸಿಪಿ ಅವರು ಇದುವರೆಗೂ ಸಿಕ್ತಿಲ್ಲ, ಫೋನ್ ಅಟೆಂಡ್ ಆಗ್ತಿಲ್ಲ. ಈಗ ಒಂದ್ ನಿಮಿಷ ಭಾಸ್ಕರ್. ಈಗ ಏನ್ ನಡೀತಾ ಇದೆ? ಇವರು ಶಿವಶಂಕರ್ SI ಅವರ ವ್ಯಾಪ್ತಿಗೆ ಮೀರಿದ್ದು, ಅವರ ಗ್ರೇಡ್ಗಿಂತ ಮೇಲಿರೋರು ಬಂದು ಇದನ್ನ ಪರಿಹರಿಸಬೇಕು, ಅವ್ರ ಕಷ್ಟ ಸುಖ ಕೇಳ್ಬೇಕು. ಇವ್ರ ಕೈಯಲ್ಲಿ ಏನು ಇಲ್ಲ ಪಾಪ, ಅವ್ರೇನು ಮಾಡೋಂಗಿಲ್ಲ. ಏನೋ ಅಲ್ಲಿ ಹೇಳಿದಾರೆ ಕೇಳ್ಕೊಳ್ಳಿ ಅಂತ ಕೇಳ್ತಾ ಇದಾರೆ. ಹಾಗಾಗಿ ಅವ್ರಿಗೆ ಹೇಳ್ಬಿಡಿ, ನಿಮ್ ಕೈಯಲ್ಲಿ ಆಗಲ್ಲ ಇದು, ಮೇಲ್ನವ್ರು ಬರೋದಕ್ಕೆ ಹೇಳಿ. ಇಲ್ಲಾಂದ್ರೆ ಅವರು ಸಂಜೆ ತನ್ಕೊಂಡು ರಾತ್ರಿ ತನ್ಕೊಂಡು ನಿರಾಹಾರ ಮಾಡ್ತಾರೆ. ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಧರಣಿ ಮಾಡ್ತಿದ್ದಾರೆ ಅವರು. ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಕೇಳ್ತಾ ಇದಾರೆ ಅಂತ ಹೇಳಿ.
ಲಾಸ್ಟ್ ವೀಕ್ ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ದಾರಲ್ಲ, ಎಲ್ಲಿ ನಿಮಗೆ ಮೆಸೇಜ್ ಬಂದಿದೆ ನೋಡಿ, ವೈರ್ಲೆಸ್ ಮೆಸೇಜ್ ಬಂದಿದೆ, ಎಲ್ಲ ಇದೆ, ಡೀಟೇಲ್ಸ್ ಇದೆ. ನ್ಯಾಯಾಲಯದ ಆದೇಶವನ್ನ ನೀವು ಧಿಕ್ಕರಿಸ್ತೀರಾ, ಪಾಲನೆ ಮಾಡೋದಿಲ್ಲ, ಅದನ್ನ ಉಲ್ಲಂಘನೆ ಮಾಡ್ತೀರಾ ಅನ್ನೋದಾದ್ರೆ ಎಷ್ಟು ನ್ಯಾಯಾಲಯಕ್ಕೆ ಅವಗೌರವ ತೋರಿಸ್ತಾ ಇದ್ರಿ ನೀವು? ನ್ಯಾಯಾಲಯಕ್ಕೆ ಹೋಗಿದ್ರು ಇನ್ನೊಂದು ಕೇಸ್ ಮಾಡಿದಾರಲ್ಲ ಸರ್ ಇವ್ರು ಮೊನ್ನೆ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಕೂರಿಸಿದಾರೆ ಹಂಗೇನೆ. ಕಂಟೆಂಟ್ ಮಾಡಿ ಕಂಟೆಂಟ್ ಕೇಸ್ ಹಾಕ್ತೇವೆ, ಅದನ್ನೇನು ಬಿಡೋದಿಲ್ಲ, ಕಂಟೆಂಟ್ ಕೇಸ್ ಹಾಕೋಣ. ಮಾಡಿಲ್ಲ ಅಂತ ಮಾಡ್ತಾರೆ. ಇದು ಬೇಡ ನಮಗೆ, ಅವತ್ತು ಯಾಕೆ ಕೊಟ್ಟಿಲ್ಲ ಕಂತು? 100 ಫೋನ್ ಮಾಡಿದ್ರೆ ಯಾಕೆ ಬಂದಿಲ್ಲ? ಇದೆ ರೆಕಾರ್ಡ್ಸ್ ಇದೆ ಅವ್ರ ಹತ್ರ. ನಮಸ್ಕಾರ, ನಾನು ಮಂಜುನಾಥ್, ಕರ್ನಾಟಕ ರಾಷ್ಟ್ರ ಸಮಿತಿಯ ಬೆಂಗಳೂರು ಅಧ್ಯಕ್ಷ. ನೀವು ಇತ್ತೀಚಿನ ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಪೇಜ್ಗಳನ್ನು ನೋಡ್ತಾ ಇರ್ಬೋದು. ಪ್ರತಿ ದಿವಸ ಒಂದೊಂದು ಪೊಲೀಸ್ನವರ ವರ್ತನೆ ವಿರುದ್ಧ ಒಂದೊಂದು ಸ್ಟೇಷನ್ ಅಲ್ಲಿ ಒಂದೊಂದು ಊರಲ್ಲಿ ನಾವು ಪ್ರತಿಭಟನೆ ಮಾಡುವಂತ ಸಂದರ್ಭ ಬಂದಿದೆ. ಇವರ ದೌರ್ಜನ್ಯಗಳು ಯಾವ ಮಿತಿ ಮೀರಿದೆ ಅಂತಂದ್ರೆ, ಇವರು ಎಲ್ಲವನ್ನು ಮೀರಿದೆ. ರೌಡಿಗಳಿಗಿಂತ ಒಂದ್ ಹೆಜ್ಜೆ ಮುಂದೆ. ಅವ್ರಿಗೆ ಯಾರೋ ಒಂದಷ್ಟು ಕರುಣೆಗಳು ಬರ್ಬೋದೇನೋ ಗೊತ್ತಿಲ್ಲ, ಇವ್ರಿಗೆ ಯಾವುದೇ ಕರುಣೆಗಳಿಲ್ಲ. ಇವ್ರು ಹೇಳಿದ್ದೆ ಕಾನೂನು, ಇವ್ರು ಹೇಳಿದ್ದೆ ಇದು, ಕುತ್ಕೋ 3 ದಿವಸ ಕುತ್ಕೋ ಅಂದ್ರೆ 3 ದಿವಸ ಕುತ್ಕೋಬೇಕು. ಅದ್ ನಿಯಮ ವಿರುದ್ಧ ಆದ್ರೂ ಪರವಾಗಿಲ್ಲ. ಬಂದವ್ರಿಗೆ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇದಿಲ್ಲ. ಇವರಿಗೆ ಏನೇನೋ ಟ್ರೈನಿಂಗ್ ಏನಾಗಿರುತ್ತೆ ಅದು ಯಾವುದೋ ಇವ್ರಿಗೆ ಗಾಳಿ ಇಲ್ಲ. ಇವ್ರಿಗೆ ಯಾರು ಫೋನ್ ಮಾಡ್ತಾರೆ, ಯಾರು ಇದು ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಅದು ಮನಸ್ಸಿಗೆ ಬಂದಂಗೆ ಇವ್ರದ್ದು ವ್ಯವಹಾರ ಆಗೋಗ್ಬಿಟ್ಟಿದೆ. ಇವ್ರ ನಿಯಮಗಳ ಅಡಿನಲ್ಲಿ ಯಾವುದೋ ಕೆಲಸ ಮಾಡ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಹದಗೊಟ್ಟಾಗಿದೆ. ಇದರಿಂದಾಗಿ ಪ್ರಾಮಾಣಿಕವಾಗಿ ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಆ ಪೊಲೀಸ್ ಅಧಿಕಾರಿಗಳು ಇದರಿಂದ ಅವಮಾನ ಆಗ್ತದೆ. ಇಡೀ ವ್ಯವಸ್ಥೆ ಬೈತಾ ಇರೋದ್ರಿಂದ ದಯವಿಟ್ಟು ಆ ಪ್ರಾಮಾಣಿಕ ಅಧಿಕಾರಿಗಳಾರು ಮುಂದೆ ಬಂದು ನಿಮ್ಮ ಇಂಥ ವರ್ತನೆಯಿಂದ, ದೌರ್ಜನ್ಯಗಳಿಂದಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ನಮ್ಮಂತವ್ರಿಗೆ ಅವಮಾನ ಆಗ್ತಿದೆ ಅನ್ನೋದನ್ನ ನೀವು ಕೂಡ ದನಿ ಎತ್ತಬೇಕು ಇಲಾಖೆ ಒಳಗಡೆ. ಈಗ ಇಲ್ಲ ಅಂತಂದ್ರೆ ಇಂಥವ್ರು ಏನು ಕುತ್ಕೊಂಡು ಕಾನೂನುಬಾಹಿರವಾಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗಲೂ ಕೂಡ ಮಾಡಬಾರ್ದು ಅಂತ ಇದ್ರೂ ಕೂಡ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದ್ರು ಕೂಡ ಅದ್ರ ವಿರುದ್ಧ ಅದನ್ನು ವೈಲೇಷನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಆ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಯಾರ ವಿರುದ್ಧ ಆಗಿದೆ ಅವ್ರಿಗೆ ಮಾಹಿತಿ ಕೊಡೋದಿಲ್ಲ. ಅವರು ಅತಿಕ್ರಮ ಪ್ರವೇಶ ಮಾಡಿ ಮಂಗಳಮುಖಿಯರ ಮುಖ ಒಬ್ಬ ರೋಡಿ ಬಿಟ್ಟರೆ ಇಲ್ಲಿ ಇವ್ರ ಮನೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ್ಮೇಲೆ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದ ಕಂಪ್ಲೇಂಟ್ ತಗೊಂಡಿಲ್ಲ. ಇವತ್ತಿನವರೆಗೂ ಆ ಕಂಪ್ಲೇಂಟಿನ ರಿಜಿಸ್ಟರ್ ಆಗಿದ್ದಿಲ್ಲ. DCP ಹತ್ರ ಹೋಗ್ತಾರೆ, DCPನೂ ಕೂಡ ಏನು ಇಲ್ಲಿಗೆ ವಾಪಸ್ ಕಳಿಸ್ತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ. ಬದಲಾಗಿ ಇವ್ರನ್ನ 3 ದಿವಸ ಕೂರಿಸ್ಕೊಳ್ತಾರೆ. ಇಲ್ಲಿ ರಮೇಶ್ ಅನ್ನೋರು ಅವ್ರನ್ನ ಕೂರಿಸ್ಕೊಂಡು ಅಲ್ಲಿ ಬೇರೆ ಅವ್ರ ಕಡೆ ಯಾರು ಇದ್ದಾರೆ ಅವ್ರ ಕಡೆ ಲಾಯರ್ಗಳಿಗೆ ಇವ್ರನ್ನ ಕರೆಸಿ ಇವ್ರು ಸೆಟ್ಲ್ಮೆಂಟ್ ಮಾಡಿಸ್ತಾರೆ. ಭಯ ಹುಟ್ಟಿಸಿ ನಿನ್ನ ಡೈಲಿ ಕಳಿಸ್ಬಿಡ್ತೀನಿ. ಅವ್ರ ಅಮ್ಮ ಅಕ್ಕ ಎಲ್ಲ ಮನೆಯವರು ಬರ್ಬೇಕು ಇವರಿಗೆ. ಇವ್ರು ಪೊಲೀಸ್ ಭಾಷೆನಲ್ಲಿ ಬಾಯಿನಲ್ಲಿ ಇವರಿಗೆ ಸಂಸ್ಕೃತ ಒಂದು ಸೌಜನ್ಯದ ಭಾಷೆ ಇವ್ರು ಬಾಯಲ್ಲಿ ಬರೋದೇ ಇಲ್ಲ ಇವತ್ತು. ಹಾಗಾಗಿದೆ ನಾನು ಈ ಪೊಲೀಸ್ನವರಿಗೆ ನಾನು ಇವತ್ತು ಹೇಳ್ತಿದ್ದೀನಿ, ನೀವೇನು ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿದ್ದೀರಾ ಅದನ್ನು ರೆಕಾರ್ಡ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಪ್ಲೇ ಮಾಡಿ. ನಿಮ್ಮ ಅಕ್ಕ ತಂಗಿಯವರಿಗೆ, ನಿಮ್ಮ ತಾಯಿಯವರಿಗೆ, ನಿಮ್ಮ ಮಕ್ಕಳ ಮುಂದೆ ಅದು ಪ್ಲೇ ಮಾಡಿ. ಅವ್ರು ನಿಮಗೆ ಏನು ಹೇಳ್ತಾರೆ ಅನ್ನೋದನ್ನ ಹಿಡ್ಕೊಂಡು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಯಾಕಂದ್ರೆ ಇದಕ್ಕಿಂತ ಕೆಟ್ಟದಾಗಿ ನಿಮ್ಮ ಮನೆಯಲ್ಲೇ ನಿಮಗೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ನಮಗೆ ಗೊತ್ತು, ಹೇಳಕ್ಕಾಗಲ್ಲ ನಮಗೆ. ಅಷ್ಟೊಂದು ಅವಾಚ್ಯವಾಗಿ ಏನು ಬಾಯಿ ಬಿಟ್ಟರೆ ಹೊಲಸು ಬಾಯಿ, ಏಕವಚನ, ವಯಸ್ಸು ಮರ್ಯಾದೆ ಕೊಡೋದಿಲ್ಲ. ಇವರ ಒಂದು ದೌರ್ಜನ್ಯ ಆಯಿತು. ನಾವು ಬಿಸಿ ಮೇಲಿದೆ ಒಂದು ರೀತಿ ಕಾಕಿ ಬಟ್ಟೆ ಅನ್ನೋದನ್ನು ಇವರಿಗೆ ರೋಡಿದ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಇವರು ಉಪಯೋಗಿಸ್ತಾ ಇದ್ದಾರೆ. ಇದು ವ್ಯವಸ್ಥೆನಲ್ಲಿ ಈ ರೀತಿ ಇಲ್ಲ. ಇವರಿಗೆ ಹೇಳ್ದಂಗೆ ಕಾನೂನು ಇಲ್ಲ. ಕಾನೂನಿನ ಸಂವಿಧಾನದ ಎಡೆಯಲ್ಲಿ ಏನು ಇರಬೇಕು ಅದನ್ನು ನಿರ್ವಹಿಸ್ತಾ ಇಲ್ಲ ಇವರು. ಹಾಗಾಗಿ ಈ ಒಂದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಇವತ್ತೇನು ಇವತ್ತಿನವರೆಗೂ ಏನು ಇಂಥ ವ್ಯವಸ್ಥೆಗಳು ಬದಲಾವಣೆ ಮಾಡಬೇಕು ಅಂತ ಮಾಡ್ತಾ ಇದೆ. ನಾವು ಇಂಥ ನೊಂದವರ ಪರವಾಗಿ ನಾವು ಯಾವತ್ತೂ ಇರ್ತೀವಿ. ದಯವಿಟ್ಟು ಯಾರ್ಯಾರು ಇದು ಮಾಡಿದ್ದೀರಾ ಒಂದಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ಸಂಪರ್ಕ ಮಾಡಬೇಕು ಅಂತ ವಿನಂತಿ ಮಾಡ್ಕೊಡ್ತೀನಿ. ನೆನ್ನೆದೊಂದು ಸ್ವಲ್ಪ ನೆನ್ನೆ ಒಂದು ಹೇಳ್ದಲ್ಲ ಹೇಳು, ಇದೇ ತಾನು ಇದೇ ಇನ್ಸ್ಪೆಕ್ಟ್ರು ರವಿಶಂಕರನಾ ಇವ್ರು ಚೇತನ್ ಮತ್ತೆ ಇನ್ನೊಬ್ರು ಶರಣ್ ಬಸವಪ್ಪ ಎಲ್ಲಿ ಸರ್? ಶರಣ ಬಸವಪ್ಪ ಅಂತ ಸಬ್ ಇನ್ಸ್ಪೆಕ್ಟರ್ ಇಲ್ವಾ ಇಲ್ಲಿ? ಅವ್ರನ್ನ ಕರೀರಿ. ಅವ್ರು ನನ್ನ ಮುಂದೆ ಒಪ್ಕೊಂಡಿದ್ದಾರೆ. ನಮ್ಮ ಹತ್ರ ವಿಡಿಯೋ ರೆಕಾರ್ಡಿಂಗ್ ಇದೆ. ಅವರು DCP ಅವರ ಆದೇಶದ ಮೇರೆಗೆ 3 ದಿವಸ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದಾರೆ ಇಲ್ಲೇನೆ. 1.5 ಕೋಟಿ ಟ್ರಾನ್ಸಾಕ್ಷನ್ ಆಗಿರೋದು ಬೇನಾಮಿ ಟ್ರಾನ್ಸಾಕ್ಷನ್ಸ್. ಇಲ್ಲಿ ನೀವು ವ್ಯವಹಾರ ಮಾಡ್ತಿದ್ದಾರೆ ಕೂರಿಸ್ಕೊಂಡು. ಅವ್ನು ಯಾರೋ ದುಡ್ಡು ತಗೊಂಡಿದ್ದಾನಂತೆ, ಇವ್ರು ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಚೆಕ್ ಟ್ರಾನ್ಸಾಕ್ಷನ್ ಆಗಿಲ್ಲ, ಎಂಥದ್ದು ಆಗಿಲ್ಲ. ಇಲ್ಲಿ ಈ ಚೆಕ್ ಟ್ರಾನ್ಸಾಕ್ಷನ್ ಆಗಿಲ್ಲ. 2 ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದಾಗ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಗೋಬರ್ಬೇಕಿತ್ತು. ಪೊಲೀಸರು ಅದನ್ನ ತಗೋಬರ್ದಿರ ಕುಣಿಗಲ್ಗೆ ಹೋಗ್ಬಿಟ್ಟು 5 ಜನ ನಿಮ್ಮ ಪೊಲೀಸರು ಕರ್ಕೊಬಂದಿದ್ದಾರೆ ಆ ವ್ಯಕ್ತಿನ. FIR ಮಾಡಿಲ್ಲ, NCR ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಕರ್ಕೊಬಂದ ವ್ಯಕ್ತಿನ 3 ದಿವಸ ಕೂರಿಸಿದ್ದಾರೆ ಸರ್. ಇಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಇಲ್ಲಿ ಬಂದು ಕೇಳಿದಾಗ ಅಡ್ವೊಕೇಟ್ನ ಸಮೇತ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ. ಶರಣ ಬಸಪ್ಪ ಅವರು ಕೇಳಿದಾಗ ಇಲ್ಲ DCP ಸಾಹೇಬ್ರು ಹೇಳಿದ್ರು, ಹಾಗಾಗಿ ಕರ್ಕೊಬಂದು ಕೂರಿಸಿದೀವಿ ನಾವು ಅಂತ ಹೇಳಿದ್ರು. ಆ ವ್ಯಕ್ತಿನ ತೋರಿಸಿ ಅಂತ ಹೇಳಿದಾಗ ಆವಾಗ ನಮಗೆ ಆ ವ್ಯಕ್ತಿನ ತೋರಿಸಿದ್ರು. ತೋರಿಸಿ ಆ ವ್ಯಕ್ತಿನ ಸರಿ ನೀವು ಇಲ್ಲೇ ಕೂರಿಸ್ಕೊಳ್ಳಿ, ನಾವು ಕೋರ್ಟಿನ ಆದೇಶ ತಗೋಬರ್ತೀವಿ, ಆಮೇಲೆ ಬಿಡಿಯೋರು ಅಂತ ಹೇಳಿದ್ರೆ 15 ನಿಮಿಷದಲ್ಲಿ ಬಿಟ್ಟು ಕಳ್ಸರು.
ನೀವೇನೋ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಇಶ್ಯೂ ಇಟ್ಕೊಂಡು 15 ನಿಮಿಷದಲ್ಲಿ ಬಿಡುವಂತ ಪ್ರಮೇಯ ಏನ್ ಬಂದಿಲ್ಲ ಸರ್ ಪೊಲೀಸರು? ರಿಜಿಸ್ಟರ್ ಆಗದೆ ಇರೋದನ್ನ ನೀವು ಹೇಗೆ ಅರೆಸ್ಟ್ ಮಾಡ್ತೀರಾ? ಹೇಗೆ ಅರೆಸ್ಟ್ ಟೆನ್ಷನ್ ಆಯ್ತಲ್ಲ ಸರ್ ಅದು. ಮತ್ತೆ 24 ಗಂಟೆಗಿಂತ ಜಾಸ್ತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕು ಅಂತಿದೆ, ಪ್ರೆಸೆಂಟು ಮಾಡಲಿಲ್ಲ. ಅವ್ರನ್ನ ವ್ಯಕ್ತಿನ ಇಲ್ಲೇ ಕೂರ್ಸ್ಕೊಂಡು ಹೆಂಗ್ ಎನ್ಕ್ವೈರಿ ಮಾಡ್ತಿದ್ದೀರಿ? NCR ಮಾಡ್ತೀರಿ ಹೆಂಗ್ ಸರ್ ಎಂಕ್ವೈರಿ ನಡೆಯೋದು? ಇದು ನಮ್ದು ವಿಚಾರ ಸರ್. ಇವ್ರೊಬ್ಬರದ್ದು ಕೇಸ್ ಅಲ್ಲ ಸರ್. ಇಲ್ಲಿ ಕಂಪ್ಲೀಟ್ ಸ್ಟೇಷನ್ ಸೆಟಲ್ಮೆಂಟ್ ಸ್ಟೇಷನ್ ಆಗ್ಬಿಟ್ಟಿದೆ ಈ ಸ್ಟೇಷನ್. ನಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ, ಏನೇನೋ ಇಲ್ಲಿ ಕೂರ್ಸ್ಕೊಂಡು ಮಾಡಿಸಿದ್ದಾರೆ. ಮತ್ತೆ ಇಲ್ಲಿ ಒಳಗೆ ಕೂಡ ಒಪ್ಕೊಂಡಿದ್ದಾರೆ ಒಂದಷ್ಟು ಜನ. ನಾವು ಮಾತಾಡ್ಬೇಕಾದ್ರೆ ಇಲ್ಲೇನೆ ಆಗಿರುವಂತದ್ದು 8ನೇ ತಾರೀಕು 11 ಗಂಟೆ ಕರ್ಕೊಂಡ್ ಬಂದಿದ್ದಾರೆ. 10ನೇ ತಾರೀಕು 4:15 ಸುಮಾರಿಗೆ ಆ ವ್ಯಕ್ತಿನ ಬಿಟ್ಟು ಕಳಿಸಿದ್ದಾರೆ ಇಲ್ಲಿಂದ. ಅಂದ್ರೆ ಇದ್ರ ಪರ್ಸನಲ್ ಇಂಟ್ರೆಸ್ಟ್ ಎಂತದ್ದು ಬರುತ್ತೆ ಸರ್? 1.5 ಕೋಟಿ ಟ್ರಾನ್ಸಾಕ್ಷನ್ ನಡೆದಾಗ DCP ಅವ್ರಿಗೆ ಎಂತ ಪರ್ಸನಲ್ ಇಂಟ್ರೆಸ್ಟ್ ಇದೆ, ಪೊಲೀಸರಿಗೆ ಎಂತ ಪರ್ಸನಲ್ ಇಂಟ್ರೆಸ್ಟ್ ಇದೆ ಇದರಲ್ಲಿ? ಯಾಕೆ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ರು? ಇದೇ ತರ FIR ಆಗಿರುವಂತ ಕೇಸಸ್ನ ಯಾವ್ದಾದ್ರು ವ್ಯಕ್ತಿನ ಕರ್ಕೊಂಡ್ ಬರ್ತೀರಾ? ಬೇರೆ ಊರಿಗೆ ಎಷ್ಟು ದಿವಸ ನಡೆಯುತ್ತೆ ಅದು ಪ್ರಾಸೆಸ್? FIR ಆಗಿದ್ರೆ NCR ಆಗಿರೋ ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ಹೆಂಗ್ ಸರ್ ಕೂರಿಸ್ತೀರಿ ನೀವು ಇಲ್ಲಿ? ಯಾವ ಕಾರಣಕ್ಕೆ ಕೂರಿಸ್ತೀರಿ ಸರ್? ನಮ್ಮ ಹತ್ರ ವಿಡಿಯೋ ಇದೆ ಸರ್, ಕಂಪ್ಲೇಂಟ್ ಕೊಡ್ತೀವಿ, 100% ಕೊಡ್ತೀವಿ ಕಂಪ್ಲೇಂಟ್. ಚಪ್ಪಲ್ ಮಕ್ಕಳು ಇಲ್ವಾ? ಇದಾವಲ್ಲ ಚಪ್ಪಲ್ ಮಕ್ಕಳು ಈರಪ್ಪ ಒಂದ್ ನಿಮಿಷ, ಏನಾಗ್ಲಿ ಯಾವ್ದಾಗ್ಲಿ, ಆದ್ರೆ ನೀನು ಅವಾಚ್ಯ ಶಬ್ದನ ಮಾಡ್ಬೋದು. ನೋಡಿ, ಅವ್ರು ಅವಾಚ್ಯ ಶಬ್ದ ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ನಾವ್ ಹೇಳ್ಬಾರ್ದು. ನಿಮ್ಮ ಆಕ್ರೋಶವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅಂದ್ರೆ ಏನ್ ಅರ್ಥ ಅಂದ್ರೆ, ನೀವು ಪೊಲೀಸ್ ಠಾಣೆಗೆ ಹೋದ್ರು ನಿಮ್ಮನ್ನ ಏನು ಮಾಡ್ಕೊಳಕ್ಕಾಗಲ್ಲ, ನೋಡ್ಕೊಳ್ತೀವಿ ನಾವು ಅಂತ. ಅಂದ್ರೆ ಪೊಲೀಸ್ ವ್ಯವಸ್ಥೆನ ಚಾಲೆಂಜ್ ಮಾಡ್ತಾರೆ. ಪೊಲೀಸ್ ವ್ಯವಸ್ಥೆನ ಚಾಲೆಂಜ್ ಮಾಡಿ ಹಿಂಗ್ ಹೋಗ್ತಾರೆ ಅಂತಂದ್ರೆ ನಿಮ್ ವ್ಯವಸ್ಥೆಗೆ ಎಷ್ಟು ಅವಮಾನ ಇದು. ಸರ್ ಒಂದ್ ನಿಮಿಷ ಸರ್ CCTV ದಯವಿಟ್ಟು ಚೆಕ್ ಮಾಡಿ. ಅವ್ರು ಕಂಪ್ಲೇಂಟ್ ಹೇಳ್ತಾ ಇದಾರಲ್ಲ, ಇಲ್ಲಿ ಯಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನಿಮ್ ಪೊಲೀಸ್ ಎದುರುಗಡೆನೆ ಅವ್ರು ಹಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರಿಗೆ ಎಂತ ಧೈರ್ಯ ಇರ್ಬೋದು ಸರ್? ಅವ್ರಿಗೆ ಧೈರ್ಯ ಇದೆ ಅಲ್ಲ, ಇವ್ರ ವೀಕ್ನೆಸ್ ಅದು. ಇವ್ರು ನಾವು ಹೊಂದಾಣಿಕೆ ಮಾಡ್ಕೊಂಡಿದೀವಿ ಅಂತ. ಯಾವ ಕಲರ್? ಇನ್ನೋವಾ ಸಿಲ್ವರ್? ನೋಡಿದೀಯಾ? ಅದೇ ಕಂಪ್ಲೇಂಟ್ ಮತ್ತೆ ವಿಚಾರ ಇನ್ನೊಂದು FIR ಮಾಡಿದ್ರೆ ಯಾವ ನ್ಯಾಯ ಸರ್? ಎಲ್ಲ ಅವ್ರದ್ದೇ. ಅವ್ರ ಸಂವಿಧಾನ ಏನು ಪಾಲನೆ ಮಾಡಿಲ್ಲ, ಇವ್ರು ಹೇಳಿದ್ದೆ ಅದು. ಇವ್ರ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದಾಗಲೇ ದೂರು ಕೊಟ್ಟಾಗಿದೆ. ಇಲ್ಲಿ ಕೇಳ್ರಿ, ಅವತ್ತು ಅವ್ರ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದಾಗಲೇ ದೂರು ಕೊಟ್ಟಿದೆ. ಅದ್ರ ಮೇಲೆ ಕ್ರಮ ತಗೊಳ್ಳಿ ನೀವು. ಫಸ್ಟ್ ಕೊಡಿ ಅನ್ನೋದಲ್ಲ, ಈಗ ಆಗಿರೋದಕ್ಕೆ ಇದು ಮಾಡಿ. ಅದಕ್ಕೆ ನಿಮ್ಮ ಯಾರು ಇದು ಮಾಡಿದಾರೆ ಫೋನ್ ಮಾಡಿಲ್ಲ, ಯಾರು ಸ್ಪಂದಿಸಿಲ್ಲ. ಕಾರ್ ನಂಬರ್ ವ್ಯಕ್ತಿಗಳ ಹೆಸರು, ಆ ಕಾರ್ ನಂಬರ್ ವ್ಯಕ್ತಿಗಳ ಹೆಸರು ಇದೆ. ಫೋಟೋ ಹೊಡ್ಕೊಡ್ರಪ್ಪ, ಅಲ್ಲಿ ಹೋದ್ರೆ ಆಮೇಲೆ ಸಿಗಲ್ಲ. ಆಮೇಲೆ ಆಗ ಅಮ್ಮ ತಾಯಿ ಒಂದ್ ನಿಮಿಷ, ಅವ್ರು ಯಾರೋ ಪ್ರಭು ಮತ್ತೆ ಗೌಡ್ರು ಅಂತಂತೆ. ಆ ಕಾರ್ ನಂಬರ್ ಸಿಕ್ಕಿದೆ. ನೀವೊಂದು ಕಂಪ್ಲೇಂಟ್ ಕೊಡಿ. ನಾವಿಲ್ಲಿ ಧರಣಿ ಅಥವಾ ನಾವು ಶಾಂತಿಯುತವಾಗಿ ಇಲ್ಲಿ ಕೂತಿದ್ವಿ ಪೊಲೀಸ್ ಸ್ಟೇಷನ್ ಮುಂದೆ. ನಮ್ಗೆ ಬೆರಳು ತೋರಿಸಿ ನಮ್ಗೆ ಎದುರಿಸಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಡಿ. ಅವ್ರ ಕೈಲಿ ಒಂದು ಕಂಪ್ಲೇಂಟ್ ಬರೀರಿ ಅವ್ರು ಬರ್ಕೊಳ್ರಿ. ನಂಬರ್ ನೀವು ಫೋಟೋ ತಗೊಳ್ರಿ, ಕೊಡ್ರಪ್ಪ. ಹೋಗ್ರಿ ಗಜೇಂದ್ರ, ಅಲ್ಲಿ ಕೂತ್ಕೊಂಡು ಅವ್ರ ಹೆಸರಲ್ಲಿ ಒಂದು ಕಂಪ್ಲೇಂಟ್ ಬರೀರಿ. ಅವತ್ತು ಮನೆಗೆ ಪ್ರವೇಶ ಮಾಡಿದಲ್ಲ ಪೊಲೀಸರ ಬೆಂಬಲ ಇಲ್ಲದೆ ಇದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಈ ಅಮಾಯಕ ಜನರಿಗೆ ಅವ್ರ ಆತರಕ್ಕೆ ಅಂತಾರೆ ಅಂದ್ರೆ ಅವ್ರು ಇನ್ನೆಂತ ಗೂಂಡಾಗಳಿರ್ಬೇಕು. ಅವರು ಪೊಲೀಸರು ರಕ್ಷಣೆಯಲ್ಲಿ ಅವರಿಲ್ಲ, ಅವ್ರ ರಕ್ಷಣೆಯಲ್ಲಿ ಪೊಲೀಸ್ ಇದ್ದಾರೆ. ಒಂದು ಕಂಪ್ಲೇಂಟ್ ಈಗ ವೆಹಿಕಲ್ ಇದು ಮಾಡ್ತಾರೆ.
ಅವರೆಲ್ಲ ಸರ್ ನಿಮ್ಮ ಹುದ್ದೆಗೆ ನೀವು ಗೌರವ ತಂದ್ಕೊಡ್ಬೇಕು. ಪೊಲೀಸನ್ನ ಜನ ಇವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಕಾಯ್ತಿರ್ತಾರೆ. ನೀವು ಯಾರು ಪುಂಡ್ರೆ ಹೋಗಿ ಗೌರಿಗಳ ಜೊತೆ ಶಾಮೀಲಾಗ್ಬಿಟ್ಟು ಯಾರು ಮಾಡೋದಲ್ಲ. ಈಗ ಹಾಗೆ ಹೇಳ್ತಾ ಇದೀವಿ ನಾವು. ಈಗ ಆತ್ಮದ ಬಗ್ಗೆ ಹೇಳ್ತಾರೆ ನೀವು. ಆರಕ್ಷಮಿ ಆರಕ್ಷಮಿ ಇದರಲ್ಲಿ ಅಲ್ಲಿ ಕೊಟ್ಟು ಇಲ್ವಾ ಅಲ್ಲ ಹತ್ರ ಓಪನ್ ಮಾಡಿ. ಹಾಂ ಇಲ್ಲಿ ಅದೇನೆ ಈ ದಂಧೆ ಆಗ್ತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ದಂಧೆಗಳು ಮಾಡ್ತಾ ಇದ್ದಾರೆ. ಆಮೇಲೆ ಪಾಪ ಅವರು ರಮೇಶ್ ಮತ್ತು ಅವರ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರನ್ನೆಲ್ಲ 2 ದಿನ ಇಲ್ಲಿ ತಂದು ಕೂರಿಸಿದ್ದಾರೆ ಯಾವುದೇ ಕಾರಣ ಇಲ್ದೇನೆ. ಆಲ್ರೆಡಿ FIR ಆಗಿರೋ ಕೇಸ್ನಲ್ಲಿ ಇನ್ನೊಂದು FIR ಮಾಡಿಬಿಟ್ಟು ದುರುದ್ದೇಶಪೂರ್ವಕವಾಗಿ ಪೊಲೀಸರು ಶಾಮೀಲಾಗಿದ್ದಾರೆ. ಯಾರು ಇದಾರಲ್ವಾ? ಒಂದು ನಿಮಿಷ ಕೊಡೆಯೋದು ಅಲ್ಲೇ ಕೂತ್ಕೊಂಡು ಬರೀರಮ್ಮ. ಅಲ್ಲೇ ಒಳಗಡೆ ಹಾಕ್ಬಿಡ್ತೀರಾ? ಒಂದು 5 ಜನದಿಂದ ಹೋರಾಟದಲ್ಲಿ ಪಾಲ್ಗೊಂಡಿರೋರು ಹೆಸರು ಪಕ್ಷದ ಅಲ್ಲಿ ಅವನು ರೆಕಾರ್ಡ್ ಮಾಡ್ಕೊಂಡು ಇದು ಮಾಡಿ. ಮಂಜುನಾಥ್ ಹೇಳಿ ಬನ್ನಿ. ಅಲ್ಲಿ ವಾಯ್ಸ್ ರೆಕಾರ್ಡ್ ಅಲ್ಲಿ ಇದ್ಕೊಳ್ಳಿ. ಅವ್ರಿಗೆ ಒಂಚೂರು ಅವ್ರಿಗೆ ಹೇಳಿ ವಿಚಾರ ಹೇಳಿ. ಮತ್ತೆ ಪಕ್ಷದ ಹೆಸರುಗಳು SC/ST ಆಕ್ಟಲ್ಲಿ ಆಗಿದೆ ಕಂಪ್ಲೇಂಟ್ ಕೊಟ್ಟಿದೆ. ಅದೊಳಗೆ ಹೇಳಿ. ಏನಾಗಿದೆ ಯಾರು ಏನಾಗಿದೆ ಹೇಳಿದ ಬಗ್ಗೆ ಎಲ್ಲ ಬರ್ಕೊಡೋದಿಲ್ಲ. ಏನು ಮಾಡಿದ್ರೆ ಬಂದು ಇದು ಮಾಡೋದು ನಾವೇನು ಇಷ್ಟು ದಿನ ಕೊಟ್ಟಿದ್ದ ಇದಕ್ಕೆ ಯಾವ್ದು ಕ್ರಮ ತಗೊಳ್ಳಿಲ್ಲ. ಇವಾಗ ಕೊಟ್ಟು ತಗೊಂತಾರ ಅವರು ಕ್ರಮ ತಗೊಳ್ಳಲ್ಲ. ಅವರು AC ಬರಲಿ DC ಬರಲಿ ಆಮೇಲೆ ನೋಡೋಣ. ಅವ್ರು ಬಂದ್ರೆ ಅವ್ರಲ್ಲೇ ಆಕ್ಷನ್ ಆಗುತ್ತೆ. ಇವ್ರ ಕೈಲಿ ಏನಾಗಲ್ಲ. ಬರ್ಲಿ ಅವರು ಇಷ್ಟು ದಿನ 1 ತಿಂಗಳಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರು ಕೊಟ್ಟಿಲ್ಲ. ಸಮಯ ದೀಪಕ್ಕೆ ಕಳಿಸಿ ಫೋಟೋಸ್ ಎಲ್ಲ ಪರ್ಸನಲ್ ಐಡಿ. ಒಂದು ಕಾಲ್ ಮಾಡಿ ಹೇಳಿ ಅವ್ರಿಗೆ. ಅವರು ನಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅದಕ್ಕೆ ಕಳಿಸ್ತಾ ಇದ್ದೀನಿ ಅಂತೇಳಿ. ನಮಸ್ಕಾರ ಬಂಧುಗಳೇ, ಈ ಲೈವ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇನ್ನೂ ಏನೇನು ಅಪ್ಡೇಟ್ ಆಗುತ್ತೆ ನಿಮಗೆ ಲೈವ್ ಮೂಲಕ ತಿಳಿಸ್ತೀವಿ. ಈಗ DCP ಮತ್ತು ACP ಇಲ್ಲಿ ಬರಬೇಕು ಅಂತ ನಮ್ಮದು ಬೇಡಿಕೆ ಇದೆ. ಅವ್ರು ಇನ್ನೂ ಯಾರೂ ಬಂದಿಲ್ಲ. ಅವ್ರು ಬರೋವರೆಗೂ ನಾವು ಇಲ್ಲೇ ಕೂತಿರ್ತೀವಿ. ಈ ಕೆಂಪೇಗೌಡ ನಗರ ಪೊಲೀಸ್ ಠಾಣೆ. ನಮಸ್ಕಾರ.
ಕಂಟಿನ್ಯೂ ಮಾಡಲಾ? ಯಾವ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿ. ಮಾತಾಡಬೇಕಾ? ಅಲ್ಲ ಇರಿ ಮಾತಾಡಿ. ಮಾತಾಡಿ. ಸರ್, ನೀವು ಕೋಳಿಗಳನ್ನ ನಾನು ಮನೇಲಿ ಇದ್ದದ್ದು, ಕೋಳಿಗಳನ್ನೆಲ್ಲ ರೋಡಿಗಳನ್ನೆಲ್ಲ ಒಳಗಡೆ ಬಿಟ್ಟು ಪೂಜೆಗಳನ್ನೆಲ್ಲ ಒಳಗಡೆ ಸೇರಿಸಿ ಈಚೆ ಸಹ ನನ್ನ ತಳ್ಳಿ ಆಚೆ ಕಡೆ ತಳ್ಳಿದ್ರು ನಾನು ಹೋಗಿ ಅಷ್ಟು ದೂರದಲ್ಲಿ ಬಿದ್ದೋದ್ಮೇಲೆ ಮುದಿಯ ಅಲ್ಲೇ ಇರಬೇಕು ಅಂದರು. ನಾನು ಅಲ್ಲೇ ಕುಂತ್ಕೊತ್ಲೆ ಗಾಂಡುಗಳನ್ನೆಲ್ಲ ಸೇರಿಸಿ ಅಲ್ಲ ಒಂದು 7-8 ಜನ ಗಣಸರುಗಳನ್ನೆಲ್ಲ ಸೇರಿಸಿ ಸಾಮಾನೆಲ್ಲ ಎತ್ತಿ ಈಚೆ ಬಿಸಾಕಿ ತೂದು ಈಚೆ ಬಿಸಾಕಿ ಎಲ್ಲ ಬಿಸಾಕ್ಬಿಟ್ಟು ಕಂಪ್ಲೇಂಟ್ಗಳು ಮಾಡಿದ್ರೆ ಕಂಪ್ಲೇಂಟ್ ಇಲ್ಲ. ನನ್ನ ಮಗ ಬಂದರೆ ನನ್ನ ಮಗನ ಒಳಗಡೆ ಹಾಕ್ಕೊಂಡು ಲಕಪ್ ಹಾಕ್ಕೊಂಡು ನನ್ನ ಮಗನ ತಾವು ಫೋನ್ ಕಿತ್ಕೊಂಡು ಆಯ್ತಾ, ಫೋನ್ ಕಿತ್ಕೊಂಡು ಮಡಿಕೊಂಡು ಒಳಗಡೆ ಇರೋ ಇನ್ನೊಂದು ಕೋಳಿಗಳನ್ನೆಲ್ಲ ಬಿಟ್ಟು ನಮ್ಮನ್ನ ಗಲಾಟೆ ಮಾಡಿ ನಮ್ಮನ್ನ ಬೀದಿ ಪಾಲು ಮಾಡಿದ್ದಾರೆ. ಅದಕ್ಕೇನು ಹೇಳ್ತೀರಾ ನೀವು ಹೇಳಿ? ಯಾರು ಮಾಡೋದು? ಎಲ್ಲ ನೀವೇ ಮಾಡಿರೋದು. ಯಾರು ಕೊಟ್ಟಿದ್ರು ನಿಮಗೆ ಕಂಪ್ಲೇಂಟು? ಹೇಳಿದ್ದಾರ? ಹೇಳಿ, ಇಂಥವ್ರು ಕೊಟ್ಟಿದ್ರು ಕಂಪ್ಲೇಂಟು ನಮಗೆ ಅಂತ ಹೇಳಬೇಕು. ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಿಲ್ಲ. ಪೋಲಿಗಳನ್ನೆಲ್ಲ ಪುಡಾರಿಗಳನ್ನೆಲ್ಲ ಸೇರಿಸ್ಕೊಂಡು ಕರ್ಕೊಂಡು ನೀವು ಪೂಜಾಗಳೇನೋ ಯಾಕೆ ಕರ್ಕೊಬರ್ತಾರೆ? ಖಾಲಿ ಮಾಡಿಸೋಕೆ ನ್ಯಾಯಕ್ಕೆ ಸ್ಟೇಷನ್ಗೆ ಪೊಲೀಸ್ನವರು ಪೂಜಾಗಳನ್ನ ಕರ್ಕೊಂಬರ್ತಾರೆ. 25 ಜನ ಪೂಜಾಗಳು ಬಂದವ್ರೆ. 25 ಜನ ಪೂಜಾಗಳು. ಅದು ಏನಾದ್ರು ಮಾತಾಡಿದ್ರೆ ಬಟ್ಟೆನ ಎತ್ತಿ ತೋರ್ತಾರೆ ಅಂತ ಅವಮಾನ ಮಾಡಿ ನಮ್ಗೆ ಬೀದಿಗೆ ತಳ್ಳಿದ್ದಾರೆ. ನಮ್ಗೆ ಮನೆ ಇಲ್ಲ, ಮಠ ಇಲ್ಲ. ಅವನು ಸೈಟ್ ಮನೆ ಓಡಿಸೋನಲ್ಲ, ಓನರ್ನ ಕರೀರಿ, ಇಲ್ಲಿಗೆ ಕರೀರಿ. ನಮ್ಗೆ ಕಾನೂನು ಬೇಕು, ನಮ್ಗೆ ಎಲ್ಲ ಬೇಕು. ನಾವು ಬಾಡಿಗೆ ಮನೆ ಅಲಿತಾವೆ, ನಾವೆಲ್ಲ ಅಲಿತಾ ಇದ್ದೀವಿ. ಸ್ಟೇಷನ್ನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಇಲ್ಲ, ಅವತ್ತು ಗದರಿಸ್ತಾರೆ. ಇವತ್ತು ತಪ್ಪಿಸ್ಕೊಂಡು ಹೊಂಟೋಗವ್ರ ನಾಯಕನೂ ಇಲ್ಲ. ಯಾವ ಕಾನೂನು ಇದು ಹೇಳಿ? ಆಯ್ತಮ್ಮ, 15-20 ದಿವಸ, 1 ತಿಂಗಳಿಂದ ನಡೀತಾ ಇದು. 1 ತಿಂಗಳಿಂದ ಇರ್ಬೇಕಾ ನಾವು? ಬಿದ್ದಿರ್ಬೇಕಾ ನಾವು? ಛತ್ರಕ್ಕೆ ಹೋಗ್ತಾರೆ, ಛತ್ರಕ್ಕೆ ಹೋಗು ಮಲ್ಕೊಳ್ರಿ ಅಂತ ಕೇಳ್ತಾರೆ. ಇವ್ರೇ ಮನುಷ್ಯರ ಇವರು? ನಾವು ಸಂಸಾರಿ ಅಲ್ವಾ? ಗುಂಟ್ರಕೋವಿಲ್ಲ ನಾವು? ಹೇಳಿ ಸ್ವಾಮಿ, ನಮ್ಗೆ ನ್ಯಾಯ ಬೇಕು. ಅವನು ಬರ್ಲಿ, ಸೈಟು ನಂದು ಅಂತ ಎಲ್ಲರಿಗೂ ದುಡ್ಡು ತುಂಬಾನ ಅವನ್ನ ಕರೆಸ್ರಿ, ಅವ್ನು ಬರ್ಲಿ ಇಲ್ಲಿ. ನಾವ್ ಈ ತರ ಅಲ್ಕೊಂಡಿರಕ್ಕಾಗಲ್ಲ. 15 ದಿವಸ ಆಯ್ತಮ್ಮ. ಅಯ್ಯೋ, ಒಂದೊಂದ್ ಕಡೆ ಇದ್ದೀವವ, ಎಲ್ಲೆಲ್ಲ ಒಂದೊಂದ್ ಕಡೆ ಇದ್ದೀವಿ. ಮನೆ ಸಾಮಾನೆಲ್ಲ ಅರ್ಧ ಹೋಯ್ತು, ತಗೊಂಡು ಇವರೇ ತುಂಬಿಸ್ ಕಳಿಸ್ಬಿಟ್ರು. ನಮ್ಮ ಮನೇಲಿ ಮಕ್ಕಳು ಸ್ಕೂಲ್ ಹಾಳಾಯ್ತು. ನಮ್ಗೆ ಈ ಸ್ಕೂಲ್ ನಮ್ಮ ಮಕ್ಕಳು ಓದು ಮಕ್ಕಳು, ಚಿಕ್ಕ ಮಕ್ಕಳು, ಆ ಮಕ್ಕಳನ್ನ ಕರ್ಕೊಂಡು ನಾವು ಬೀದಿಲ್ ಓಡಾಡ್ಸ ಬಿಡ್ಬೇಕಾ ಹೇಳಿ? ನಮ್ ಕೈಲಿ ಆಯ್ತಾ ಇಲ್ಲ, ನಮಗ್ ಬೇಕೇ ಬೇಕು. ನಮ್ಗೆ ಆಯ್ತಾ ಇಲ್ಲ, ಸ್ವಲ್ಪ ತಗೊಳಕ್ ಆಯ್ತಾ ಇಲ್ಲ. ಅವ್ನು ಬರ್ಲಿ, ಅವ್ನು ಕರ್ಸ್ರಿ. ಎಲ್ರು ದಯವಿಟ್ಟು ಎಲ್ಲ ಕೇಳಕ್ಕೆ, ಹುಡ್ಕಕ್ಕೆ, ಮಾಡಕ್ಕೆ ಎಲ್ಲರೂ ಕಳಿಸ್ತಾನೆ. ಇಲ್ಲಿ ಮಾತಾಡಕ್ ಬರಕ್ಕಾಗಲ್ವ ಅವ್ನ ಕೈಲಿ? ಬನ್ನಿ, ಈ ಕಡೆ ಬನ್ನಿ. ಮಾತಾಡಕ್ಕಾಗಲ್ಲ, ಗಂಟಲು ಐತೆ. ಬರಲ್ಲ ನೀವು. ನಮಸ್ಕಾರ ಬಂಧುಗಳೇ. ಈಗ ನೀವು ಕೇಳಿಸ್ಕೊಂಡಿದ್ದು, ಈಗ ಆರೋಪಿ ಅಂತ ಏನು ಮಾಡಿದ್ದಾರೆ ಇವರು ರಮೇಶ್ ಅವರ ಅಮ್ಮ, ಅವ್ರ ಪಾಪ ಈ ವಯಸ್ಸಲ್ಲಿ ಪಡ್ತಾ ಇರೋ ಒಂದು ಅವಸ್ಥೆನ ಅವರು ಹೇಳ್ತಾ ಇದ್ದಾರೆ. ಇಂತಹ ಒಂದು ನ್ಯಾಯವನ್ನು ರಕ್ಷಿಸಬೇಕಾಗಿರೋ, ನ್ಯಾಯವನ್ನು ಕಾಪಾಡಬೇಕಾಗಿರೋದ್ರಿಂದ ಇಂತಹ ದೌರ್ಜನ್ಯ, ಅನ್ಯಾಯ ಸಮಾಜದಲ್ಲಿ ನಡೀತಾ ಇದೆ. ಇದು ನಾವು ಒಂದು ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ. ಇಂತಹ ಒಂದು ಘಟನೆಗಳು ಮತ್ತು ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೆಯುವಾಗ
ವಯಸ್ಸಾಯ್ತು, ಹುಷಾರಿಲ್ಲ ನನ್ನ ಗಂಡನಿಗೆ, ನಾನು ಏನು ಬಾಧೆ ಪಡ್ಕೊಂಡಿದ್ದೀನಿ ನನಗೆ ಗೊತ್ತು, ಅವ್ರಿಗೆ ಏನು ಗೊತ್ತು, ಅವನು ಕೊಟ್ಟು ಹೋಗ್ತಿರೋಂಗೆ ಏನು ಗೊತ್ತು, ಅವ್ನಿಗೇನು ಗೊತ್ತು, ಮಾಡಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮಾಡಿಸ್ಬಿಟ್ಟು ಅವ್ನು ಬೆಚ್ಚಿಗವನೆ. ನಾವು ಯಾರು ಕಂಪ್ಲೇಂಟ್ ಇದ್ರವರೆಗೂ ಪತ್ತೆ ಇಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಲೇ ಇಲ್ಲ ಇವ್ರ ವಿರುದ್ಧ, ಆ ವ್ಯಕ್ತಿನೇ ಇಲ್ಲ. ಆ ವ್ಯಕ್ತಿನ ಕರೆಸ್ಬೇಕು, ಅವ್ರ ಹೆಸರು ಹೇಳಿ ಅವ್ರು ಕರೆಸ್ರಿ, ಅವ್ರು ಯಾರು ಅಂತ ನಮ್ಗೆ ಗೊತ್ತಾಗ್ಲಿ ಅಂದ್ರೂ ಅದು ವ್ಯಕ್ತಿನೇ ಬರ್ತಾ ಇಲ್ಲ. ಇಲ್ಲಿ ನಮಗೆ ಬೇರೆನೇ ರೀತಿಯ ಒಂದು ಕಾನ್ಸ್ಪಿರಸಿ ಅಂದರೆ ಒಂದು ಒಳಸಂಚು ಪೊಲೀಸರ ಮೂಲಕನೇ ನಡೆದಿರೋ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆ ಕಂಪ್ಲೇಂಟ್ ಇವ್ರ ಮೇಲೆ ಕಂಪ್ಲೇಂಟ್ ಏನಾಗಿತ್ತು, ಆ ಕಂಪ್ಲೇಂಟ್ ಕೊಟ್ಟಿರೋ ವ್ಯಕ್ತಿನೇ ಇಲ್ಲ. ಸಿಗ್ನೇಚರು ಫೋರ್ಜರಿ ಮಾಡಿರೋ ಒಂದು ಶಂಕೆ ಇದೆ. ಅದನ್ನ DCP ACP ಬಂದು ತನಿಖೆ ಮಾಡಿ ಈಗಲೇ ಮೊದಲನೇದಾಗಿ ಸಸ್ಪೆಂಡ್ ಮಾಡಬೇಕು ಆ ಇನ್ಸ್ಪೆಕ್ಟರ್ನ. ಯಾರು ಇನ್ಸ್ಪೆಕ್ಟರ್ ಬಿಂದಾಸ್ ಆಗಿ ಏನು ಅವರು ಇನ್ಸ್ಪೆಕ್ಟರ್ ಅಲ್ಲ, ಅವರು ಯೂನಿಫಾರ್ಮಲ್ಲಿರೋ ರೌಡಿ. ಸೊ ಇಂಥವ್ರನ್ನ ಇಮ್ಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ಇಮ್ಮಿಡಿಯೇಟ್ ತನಿಖೆ ನಡೆಸಿ ಇವರಿಗೆ ನ್ಯಾಯ ಒದಗಿಸ್ಬೇಕು, ಆ ಇನ್ಸ್ಪೆಕ್ಟರ್ಗೆ ಶಿಕ್ಷೆ ಆಗೋಂಗೆ ಮಾಡಬೇಕು. ಇದು ನಮ್ಮ ಬೇಡಿಕೆ. DCP ACP ಮೊದಲನೇದಾಗಿ ಇಲ್ಲಿಗೆ ಬರಬೇಕು ಸ್ಪಾಟ್ಗೆ. ಎಲ್ಲಿದ್ದೀರಾ? ಕಮಿಷನರ್ಗೆ ಆಲ್ರೆಡಿ ಟ್ಯಾಗ್ ಮಾಡಿದ್ದೀವಿ ನಾವು. ಕಮಿಷನರ್ ಸಾಹೇಬ್ರೆ, ನಿಮ್ಮ DCP ACPಗೆ ಈಗಲೇ ನೀವು ಒಂದು ಆದೇಶ ಹೊರಡಿಸಿ ಇಲ್ಲಿ ಬರೋದಕ್ಕೆ ಹೇಳಿ ಅವರಿಗೆ. ನಿಮ್ಮ ಪೊಲೀಸ್ ವ್ಯವಸ್ಥೆಯ ಒಂದು ಮಾನ ಮರ್ಯಾದೆ ಉಳಿಬೇಕು ಅಂತಾದರೆ ನೀವು ಈ ಕೆಲಸ ಮಾಡಲೇಬೇಕು. ಇಂತಹ ಪೊಲೀಸರನ್ನ ಇಟ್ಕೊಂಡು ನೀವು ಏನು ವ್ಯವಸ್ಥೆ ನಡೆಸ್ತೀರಾ? ಕಮಿಷನರ್ ಸಾಹೇಬ್ರೆ, ದಯವಿಟ್ಟು ನಿಮ್ಮ ACP DCPನ ಇಲ್ಲಿ ಕಳಿಸಿ ಇದನ್ನ ಈ ಭ್ರಷ್ಟ ಮತ್ತೆ ದುರುಳ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇವ್ರ ಮೇಲೆ ಇಮ್ಮಿಡಿಯೇಟ್ ಕ್ರಮ ಆಗಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ನೀವು ಇಲ್ಲಿಗೆ ಬರೋವರೆಗೂ ನಾವು ಇಲ್ಲಿಂದ ಕದಲಲ್ಲ. ಈಗ ಕಮಿಷನ್ ಕೊಡ್ಬೇಕಲ್ಲ ಮಜಾ ಈಗ. ಕೆಲಸ ಮಾಡ್ಬೇಕೀಗ, ಸೀಸ್ ಮಾಡಬೇಕು. ಇಲ್ಲಿ ಪೊಲೀಸರು ಸುಮ್ಮನೆ ಕೇಸ್ಗಳು ಹಾಕಿ ಡೀಲ್ಗಳು ಮಾಡೋದು ಎಲ್ಲದೂ ನಡೀತಾ ಇದೆ. ಇದ್ರ ಮೇಲೆ ತುಂಬ ಕಂಪ್ಲೇಂಟ್ ಬಂದಿದೆ. ಮತ್ತು ಅವರು ಅವ್ರ ಫ್ಯಾಮಿಲಿ ಕೂತಿದ್ದಾರಲ್ವ, ಅವ್ರ ಮೇಲೆ ಸುಮ್ಮನೆ ದೌರ್ಜನ್ಯ ಮಾಡಿ ಪೊಲೀಸರದೇ ಯಾವುದೋ ಒಂದು ಬೇರೆಯವ್ರ ಕುಮ್ಮಕ್ಕಳ ಮೇಲೆ ಅವ್ರ ಮೇಲೆ ಎರಡನೇ ಆಗಿರೋ ಒಂದು ಕೇಸ್ ಆಗಿತ್ತು ಆಲ್ರೆಡಿ. ಆ ಕೇಸ್ ಮೇಲೆ ಇನ್ನೊಂದು FIR ಹಾಕ್ಸಿದೆ ಇತ್ತೀಚೆಗೆ. ಇಂಜಂಕ್ಷನ್ ಆರ್ಡರ್ ಇದೆ ಕೋರ್ಟಿಂದ, ಆದ್ರೂ ಇನ್ನೊಂದು FIR ಹಾಕ್ಬಿಟ್ಟು ಅವ್ರನ್ನ ಮನೆಯಿಂದೆಲ್ಲ ಖಾಲಿ ಮಾಡಿಸಿ ಅವ್ರ ಬೀದಿಗೆ ಬಂದಿದ್ದಾರೆ. ಇವಾಗ ಮನೇನ ಹೊಡೆದಾಕಿ ಅಲ್ಲಿ ರೌಡಿಗಳನ್ನ ಇರಿಸಿ ಆ ಮನೆಯಲ್ಲಿ ಪೊಲೀಸ್ ಇವರನ್ನೇ ಎಲ್ಲ ಮಾಡಿರೋದು. ಆ ಕಂಪ್ಲೇಂಟ್ ಪತ್ತೆ ಇಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವ್ರ ವಿರುದ್ಧ ಮನುಷ್ಯನೇ ಇಲ್ಲ, ಬರೋದೇ ಇಲ್ಲ ಪಿಕ್ಚರ್ಗೆ. ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಇವರು ಮಾಹಿತಿ ಕೊಡಲ್ಲ. ಹೌದು, ಅದಕ್ಕೆ ನಾವು ಇನ್ಸ್ಪೆಕ್ಟರ್ ಇಮ್ಮಿಡಿಯೇಟ್ ಆಗಿ ಸಸ್ಪೆಂಡ್ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ಕರೆಕ್ಟ್ ಸ್ವಾಮಿ ಮಾತಾಡಿ. ನಮಸ್ಕಾರ ಬಂಧುಗಳೇ, ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ನಾನು ಆರೋಗ್ಯ ಸ್ವಾಮಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಕೆಂಪೆ
ಕೋಡನಗರ ಪೊಲೀಸ್ ಠಾಣೆ. ಈ ಪೊಲೀಸ್ ಠಾಣೆಯಲ್ಲಿ ಇವತ್ತು ಈ ಬಡ ಸಾಮಾನ್ಯ ಜನರು ಇವತ್ತು ಆ ಪೊಲೀಸ್ ಸ್ಟೇಷನ್ ಮುಂದೆ ಕೂತಿದ್ದಾರೆ. ಕಾರಣ ಇಷ್ಟೇ, ರಮೇಶ್ ಮತ್ತು ರಮೇಶ್ ಅವರ ಕುಟುಂಬವನ್ನು ಇವತ್ತು ಪೊಲೀಸವರೇ ಬೀದಿಗೆ ಬರುವಂತ ಮಾಡಿದ್ದಾರೆ. ಕಳೆದ 1 ತಿಂಗಳಿಂದ ಅವರು ಈ ಅವ್ರ ಮೇಲೆ ಆಗಿರುವಂತಹ ದೌರ್ಜನ್ಯವನ್ನ ಮತ್ತು ನಿರಂತರವಾಗಿ ಆಗಿರುವಂತಹ ದೌರ್ಜನ್ಯಗಳನ್ನ ಅವರು ಈ ಪೊಲೀಸ್ ಠಾಣೆಗೆ ಬಂದು ದೂರು ಕೊಟ್ಟಿರ್ತಾರೆ. ಆ ದೂರಿನ ಪ್ರಕಾರವಾಗಿ ಕೋರ್ಟ್ನಲ್ಲಿ ಕೂಡ ಕೇಸ್ ನಡೀತಾ ಇದ್ರು ಕೂಡ ಇಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ರಮೇಶ್ ಮತ್ತು ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿ ಅವರನ್ನ ಈ ಮೂರು ದಿನಗಳ ಕಾಲ ಇದೇ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡು, ಬಂಧುಗಳೇ, ಯಾವುದೇ ಪೊಲೀಸ್ ಠಾಣೆಯಲ್ಲಿ ಆಗಲಿ ಯಾವುದೇ ಕೆಲಸವಾಗಲಿ 24 ಗಂಟೆ ಒಳಗಡೆ ಅವ್ರು ಅರೆಸ್ಟ್ ಮಾಡಿದ್ರೆ ಅಥವಾ ಪೊಲೀಸ್ ಠಾಣೆ ಕರ್ಕೊಂಡು ಬಂದ್ರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಕೋರ್ಟ್ನಲ್ಲಿ ಯಾವುದಾದ್ರು ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಬೇಕು. ಆದರೆ ಈ ಪೊಲೀಸ್ ಠಾಣೆಯವರು ಮತ್ತು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರು 3 ದಿನಗಳ ಕಾಲ ಇದೇ ಪೊಲೀಸ್ ಠಾಣೆಯಲ್ಲಿ ಕೂರಿಸಿಕೊಂಡು ಅವರ ಮನೆಯನ್ನು ಹೊಡೆದಾಕಿ ಇವತ್ತು ಅವರು ಬೀದಿ ಬರುವಂತೆ ಮಾಡಿದ್ದಾರೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ ಅಷ್ಟೇ. ಈ ನಿದರ್ಶನಗಳು ನಮ್ಮ ಬೆಂಗಳೂರು ಅಥವಾ ಇಡೀ ಕರ್ನಾಟಕ ರಾಜ್ಯದಂತ ಇದೇ ನಿದರ್ಶನಗಳು ಕಾಣ್ತಾ ಬರ್ತವೆ. ಈ ಎಲ್ಲ ಪೊಲೀಸವರು ಒಂದು ಸಲ ಅವರಿಗೆ ಯೂನಿಫಾರ್ಮ್ ಬಂದಾದ್ಮೇಲೆ ಅವ್ರು ತಿಳ್ಕೊಂತಾರೆ ಇದು ಲೈಸೆನ್ಸ್ ಟು ಕಿಲ್, ಲೈಸೆನ್ಸ್ ಟು ಡೂ ದೌರ್ಜನ್ಯ ಅಂತ. ನೀವು ಸಾಮಾನ್ಯ ಜನರು ಇವತ್ತು ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡೋದಕ್ಕೆ ಎದುರ್ತಾರೆ. ನೀವಾಗಲಿ ನಿಮ್ಗೆಲ್ಲ ಅನುಭವ ಬಂದಿರುತ್ತೆ. ಮೊದಲೇ ಅವ್ರು ಬರೋದೇ ಯಾರೋ ನೀನು ಕೇಳ್ತಾರೆ. ಯಾರಾದ್ರೂ ಫೋನ್ ಮಾಡಿದ್ರೆ ಸಾಕು, ಹೆಂಗಪ್ಪ ಫೋನ್ ಮಾಡ್ತೀಯ ಅಂತ ಕೇಳ್ತಾರೆ. ಸೊ ಇಂತಹ ಪರಿಸ್ಥಿತಿ ಇಡೀ ರಾಜ್ಯಾದ್ಯಂತ ಇದೆ. ಈಗಿರುವಂತಹ JCP ಪಕ್ಷಗಳ ನಾಯಕರುಗಳು ಇದಕ್ಕೆಲ್ಲ ಕಾರಣ. JCP ಪಕ್ಷಗಳ ನಾಯಕರು ಸರಿಯಾಗಿದ್ದಿದ್ರೆ ಪ್ರತಿಯೊಂದು ಸರ್ಕಾರಿ ಕಚೇರಿ ಆಗಲಿ ಪ್ರತಿಯೊಂದು ಪೊಲೀಸ್ ಠಾಣೆ ಆಗಲಿ ಸರಿಯಾಗಿರ್ತಾ ಇತ್ತು, ಎಲ್ಲ ಪೊಲೀಸರು ಸರಿಯಾಗಿರ್ತಾ ಇದ್ರು. ಆದರೆ ಎಲ್ಲ ಪೊಲೀಸರು ಇವತ್ತು ಸಾಮಾನ್ಯ ಜನರಿಂದ 10 ರೂಪಾಯಿಂದ ಕೋಟಿಗಳ ತನಕ ಪೀಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವೆಲ್ಲ ಕಾರ್ಯಕರ್ತರು ಇದನ್ನು ಖಂಡಿಸ್ತೇವೆ. ನೀವೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ನೇರ ಪ್ರಸಾರವನ್ನ ಮತ್ತು ಇಲ್ಲಿರುವಂತಹ ಎಲ್ಲ ಜನರು ಇದನ್ನ ಖಂಡಿಸಬೇಕು. ಈಗ ನಾವು ಹೇಗೆ ಪ್ರಶ್ನೆ ಮಾಡ್ತಾ ಇದೀವೋ ಹಾಗೆ ನೀವು ಕೂಡ ಪ್ರಶ್ನೆ ಮಾಡಬೇಕು. ನಾವೆಲ್ಲ ಪ್ರಶ್ನೆ ಮಾಡ್ತಾ ಹೋದ್ರೆ ಇವತ್ತು ಏನು ರಿಯಲ್ ಎಸ್ಟೇಟ್ ದಂಧೆ ಆಗಿದೆ ಪೊಲೀಸ್ ಠಾಣೆ, ಮುಂದೆ ಈ ದರೋಡೆಕೋರರ ದಂಧೆ ಆಗಿರುತ್ತೆ, ದಂಧೆ ಸ್ಥಳವಾಗಿರುತ್ತೆ. ಆದ್ರಿಂದ ಬಂಧುಗಳೇ, ಈಗಲ್ದೆ ಇನ್ಯಾವಾಗ ನಾವಲ್ಲೇ ಇನ್ಯಾರು ಪ್ರಶ್ನೆ ಮಾಡ್ತಾರೆ ಇಂಥ ದರೋಡೆಕೋರರನ್ನ, ಇಂಥ ಲೂಟಿಕಾರರನ್ನ, ಇಂಥ ರಿಯಲ್ ಎಸ್ಟೇಟ್ ಮಾಡುವ ಪೊಲೀಸರನ್ನ? ಇಷ್ಟನ್ನು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS ಪಕ್ಷ. ನಮಸ್ಕಾರ. ಇನ್ನೂರ್ಗೆ ಆಗಿರೋದಕ್ಕೆ ನೀವು ಇದು ಮಾಡ್ತಿದ್ದೀರಾ? CC ಕ್ಯಾಮ್ರಾ ವರ್ಕ್ ಆಗ್ತಿಲ್ವಾ ಇಲ್ಲ ಆಗಿದ್ರೆ? ಆ ನಂಬರ್ ಕಳಿಸಿ, ಅದನ್ನ ಟ್ರೇಸ್ ಮಾಡಿ, ಅದನ್ನ ಇದು ಮಾಡಿ. ಅದನ್ನ ಎಷ್ಟು ಜನ ಇದ್ದಾರೆ? ಒಂದು ವಾರ ಅವ್ರ ಮಕ್ಕಳು ಆ ಮನೆಯಲ್ಲಿ ಅತಿಕ್ರಮ ವಾಸ ಇರ್ತಾರೆ. ಅಲ್ಲ, ಅವ್ರು ಯಾರು ಆ ಕಾರ್ ನಿಲ್ಸಿದ್ರಲ್ಲ, ಆ ಕಾರ್ ನಂಬರ್ ಎನ್ಕ್ವೈರಿ ಮಾಡ್ತೀವಿ. ಇವಾಗ ಫೋನ್ ಮಾಡಿದ್ರು, ಫೋನ್ ಮಾಡಿದ್ರು ಯಾರು ತುಂಬ ಇದೇನ ಕೆಲಸ. ಸಾರ್ವಜನಿಕ ಸೇವೆ ಮಾಡೋಕ್ಕೇನೆ ನಾವು ಎಲ್ಲಿಗೋದ್ರು ಸ್ಟೇಷನ್ನವರೇ ಎದುರಾಗ್ತಾ ಇದ್ದೀರಾ, ಯಾರೂ ಎದುರಾಗ್ತಾ ಇಲ್ಲ. ನಮ್ಮ ನಿನ್ನೆ ಸಮೇತ FS ಮೀಟಿಂಗಲ್ಲಿ ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ಅಷ್ಟೇನಲ್ಲ, ಇದೆ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸಗಳಾಗಲ್ಲ. ಕೆಲಸ ಯಾಕಾಗಿಲ್ಲ ಅಂತ ಕೇಳಕ್ ಹೋದ್ರೆ ಅಲ್ಲಿ ಸಿಬ್ಬಂದಿಗಳಿಗೆ ಅದೇ ಬಗ್ಗೆ ಅಂದ್ರೆ ನಮ್ಮ ಕೆಲಸ ಆಗಿ ಕೇಳಕ್ ಹೋಗಿದ್ದಕ್ಕೇನೆ ಕೇಸ್ಗಳು ನೀವು ಹಾಕ್ತೀರಾ ಅಂದ್ರೆ ಇದು ಮಾಡ್ತೀರಾ ಅಂತ ನೀವಲ್ಲ ಹೇಳ್ತಾರ. ನೀವು ಒಂದಷ್ಟು ಗೌರವ ಕೊಡ್ಬೇಕು ಸರ್, ಒಂದಷ್ಟು ಮಹತ್ವ ಇದೆ. ನಿಮಗೆ ಇದು ಹಾಕೊಂಡಾಗ ಇದು ಬರಬೇಕು, ಘನತೆ ಇರಬೇಕು. ನಾಳೆ ದಿನ ನೀವು ಇಂಥ ದೊಡ್ಡ ಕೇಸ್ ಹಿಡಿದ್ರು ಸಾಕ್ಷಿನೇ ಇಲ್ಲ ಅಂತ ಹೇಳಿ ಕೇಸ್ಗಳು ಹೋಗ್ತಾನೆ, ಅದು ಗೊತ್ತಾನೆ. ಇವತ್ತು ಒಂದು ಅಟ್ಲೀಸ್ಟ್ ಒಂದು ವಿಡಿಯೋ ಇದ್ದರೆ ನಮ್ಮ ರಕ್ಷಣೆ, ನಮ್ಮ ವಿಚಾರ ನಿಮಗೂ ಸೇಫ್ಟಿ. ಒಂದು ಕೇಸ್ ಹಾಕಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ.
ಎಲ್ಲ ಕೇಸನ್ನು ಇವತ್ತು ಹೋಗ್ತಾ ಇದ್ದಾವೆ. ಯಾಕೆಂದ್ರೆ ಸಾಕ್ಷಿಗಳು ಸಿಗ್ತಾ ಇಲ್ಲ ನಿಮಗೆ. ಲೈವ್ ಸಾಕ್ಷಿ ಎಂತ ತಗೊಂಡೋಗ್ತಾ ಇದ್ರೆ ನೀವು ಕೇಳಿದ್ದು ಅಂತ ಹೋದ್ರೆ ಕೋರ್ಟ್ ಕೇಳುತ್ತಾ? ಪರಾಮರ್ಶೆ ಮಾಡ್ಬೇಕು ಸರ್. ನೀವೆಲ್ಲ ಏನೇ ಆಗಿಲ್ಲ, ನೀವೆಲ್ಲನೂ ಇವತ್ತು ಕಾನೂನನ್ನ ಉಳಿಸಲೇಬೇಕು ಅಂತ ಬಂದವರು. ನೀವು ಕಾನೂನನ್ನೇ ದುರುಪಯೋಗ ಮಾಡ್ಕೊಂಡು ಇನ್ನೊಂದು ವಿಚಾರನೂ ಮಾಡ್ಬೇಕು ಸರ್. ನೀವು ಈಗ ನಿಮ್ಮ ಹೈಯರ್ ಅಪ್ಸು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಈ ಥರದ್ದೆಲ್ಲ ಮಾಡ್ತಾ ಇದಾರೆ ಅಂತಾದ್ರೆ, ಈ ಥರದ್ದು ಮಾಡ್ತಾ ಇದಾರೆ ಅಂತಾದ್ರೆ ನೀವು ಲೆಟರ್ ಬರೆದು ಮೇಲಧಿಕಾರಿಗಳಿಗೆ ತಿಳಿಸ್ಬೇಕು. ನೀವು ನಿಮ್ಮ ಹೆಸರು ಹಾಳಾಗುತ್ತೆ, ನಿಮ್ಮ ಇಮೇಜ್ ಹಾಳಾಗುತ್ತೆ. ನೀವ್ ಹೇಳ್ತೀರಾ ಅವ್ರು ಹೇಳಿದ್ರು ಮಾಡ್ತೀವಿ ಅಂತ, ಅವ್ರು ಹೇಳಿ ಕಾನೂನು ಬಾಹಿರ ಕೆಲಸ ಮಾಡ್ತೀವಿ ಅಂದ್ರೆ ನೀವು ಕಾನೂನು ಬಾಹಿರ ಆದೇಶವನ್ನು ಪಾಲನೆ ಮಾಡ್ತೀರಾ? ಈಗ ಒಂದ್ ಕಡೆಯಿಂದ ಹೇಳ್ತೀರಾ ಅವ್ರು DCP ಅವ್ರೇನೋ ಕೊಟ್ಟಿರೋ ಅವ್ರು ಕರ್ಕೊಂಡು ಮೂರ್ಸ ಕೊಡ್ಕೊಂಡು ಚೆಕ್ಕಿಗೆಲ್ಲ ಸೈನ್ ಮಾಡ್ಕೊಂಡಿದೀವಿ ಅಂತ ಮೊನ್ನೆ ಈಗ ಲಾಸ್ಟ್ ವೀಕ್ ಈಗ ಹೇಳ್ತೀರಾ. ಆದ್ರೆ ಅದನ್ನ ಮೇಲಧಿಕಾರಿ ಏನ್ ತಪ್ಪು ಹೇಳಿದ್ರು, ಕಾನೂನು ಬಾಹಿರ ಹೇಳಿದ್ರು ನೀವು ಮಾಡ್ತೀರಾ? ಅವ್ರು ನ್ಯಾಯಾಲಯ ಕೊಟ್ಟಿರೋ ಆದೇಶನ ಪಾಲನೆ ಮಾಡೋದಿಲ್ಲ. ಅದಕ್ಕೊಂದಷ್ಟು ಸಬಬುಗಳು ಇಡ್ತೀರಾ. ನೀವು ಕಂಪ್ಲೇಂಟ್ ಕೊಡಿ ಇದು ಅಂತೀರಾ. ಅಲ್ಲಿ ಆಲ್ರೆಡಿ ರಕ್ಷಣೆ ಕೊಡಿ ಅಂತ ಕೊಟ್ಟಿರೋದು. ಅದು ನೀವು ಹೊಸ ನಾವು ಕೊಡೋಂಥದ್ದೇನಿದೆ ಅದಕ್ಕೆ ಆದೇಶನ ನೀವು ಪಾಲನೆ ಮಾಡ್ಬೇಕಾಗಿರೋದು. ವಯಸ್ಸಾದವ್ರಿಗೆ ಹೇಳಿದ್ರು ಅದು ರೆಕಾರ್ಡ್ ಅಲ್ಲ, ಅದು ವಯಸ್ಸಳ ಫೋನ್ ಮಾಡಿದ್ರೆ DCP ಅವರ ಪರಗಟ್ಟೆ ನಾವು ಕದಲಲ್ಲ, ಪರಿಹಾರ ದೇಹಗಟ್ಟೆ ನಾವು ಕದಲಲ್ಲ. ಫೋಟೋನ ಕಳಿಸಿದ್ದೀನಿ DCP ಅವರಿಗೆ. DCP ಅವರಾಗಲಿ ಕಮಿಷನರ್ ಪೊಲೀಸರು ಬರಲಿ, ಅಲ್ಲಿ ಗಂಟೆ ನಾವು ಕದಲಲ್ಲ, ಅದೊಂದು ಸತ್ಯ. ನೋಡಿ ಸರ್, ಈ ಸಬೂಬಲ್ ನಾವು DCP ಅವರಿಗೆ ಫೋಟೋ ಕೂಡ ಕಳಿಸಿದ್ದೀನಿ. ಇಲ್ಲಿದ್ದು ನೀವು ಅದನ್ನು ಮೆಸೇಜ್ ಕೂಡ ಹಾಕಿದ್ದೀನಿ. ನಾವು ಧರಣಿ ಮಾಡ್ತಿರೋಂಥ ಮೆಸೇಜ್ ಹಾಕಿದ್ದೀನಿ. ಈ ವಿಷಯ ಮಾತಾಡಿದ್ದೀನಿ. ದಯವಿಟ್ಟು ಅವ್ರಿಗೆ ಬೇರೆ ಯಾರು ಆಯ್ತು ಕರೆಸ್ರಿ. ನಿಮ್ಗೆ ಇದಿದೆ ನೀವು ಸುದ್ದಿ ಮುಟ್ಟಿಸ್ಬೇಕು, ಕರೆಸ್ಬೇಕು. ನೀವು ಕಮಿಷನರ್ ಅವರಿಗೆ ಟ್ಯಾಗ್ ಮಾಡಿದೀವಿ, ಅಲ್ಲಿ ಗೊತ್ತಾಗ್ತಾ ಇದೆ ಅವ್ರಿಗೆ. ಲೈವ್ ಟ್ಯಾಗ್ ಆಗಿದೆ. ಅವ್ರು ನೋಡ್ತಾರೆ ಬಿಡ್ತಾರೆ ನಮ್ಮ ಕಡೆಯಿಂದ. ಅವ್ರ ಕಚೇರಿಯಲ್ಲಿ ನೋಡ್ತಿರ್ತಾರೆ. ಯಾರು ನೋಡ್ತಿರ್ತಾರೆ, ಅದು ಎಮರ್ಜೆನ್ಸಿ ಅವ್ರು ಗಮನಕ್ಕೆ ತರ್ತಾರೆ. ಅದು ಅದಿಲ್ಲ ರೀ, ಕೊಟ್ಟಿರೋದಕ್ಕೆ ಆಕ್ಷನ್ ಕೇಳಿದ್ದೀವಿ ಸಾಹೇಬ್ರೆ. ನೀವು ಅದು ಮತ್ತೆ ಅದನ್ನೇ ಸಾಹೇಬ್ರೆ ಈಗ ನ್ಯಾಯಾಲಯ ರಕ್ಷಣೆ ಕೊಡ್ಕೊಂಡು ಗೊತ್ತಾಗಿದೆ. ನೀವು ಕೊಟ್ಟಲ್ಲಿ ರಕ್ಷಣೆ ಕೊಡ್ಬೇಕು. ನೀವು ಅದು ದುಡ್ಡು ಫಿಕ್ಸ್ ಮಾಡಿದ್ದೀವಿ ಅವರಿಗೆ ಇದು ಮಾಡಬೇಕು. ಅಲ್ಲ ಸರ್, ಅವ್ರು ಕೊಡ್ಲಿ ಬಿಡಿ. ನೀವು ಒಂದೊಂದು ಇದಾಕಿ, ನಿಮ್ದೊಂದು ವಯಸ್ಸಲ್ಲಿ ಹಾಕಿ. ಯಾಕೆ ಇದು ಮಾಡ್ತೀರಾ ನೀವು ಅಂದ್ರೆ ಅವ್ರು ಹೊಡೆದಾಗ ಬಂದಾಗ ಮಾತ್ರ ನಾವು ಅಲ್ಲಿ ಬರ್ತೀವಿ. ಯಾವ ಬರ್ತಾನೆ ಹೇಳ್ಬಿಟ್ಟು ಬರ್ತಾರೆ ಅವರು. ಮಾಡಿದಾರೆ ಅಂತ ಹೇಳಿದ್ರು ತಾನೆ, ಹೋಗ್ಬಂದಿರ್ತಾನೆ. ನಮಗೇನು ಇನ್ಫಾರ್ಮೇಶನ್ ಅಂತ ಹೇಳಿದ್ವಿ, ನೀವು ಹೋಗ್ಬಂದಿರ್ತಾನೆ. ಈಗ ಅಂದ್ರೆ DCP ಹೇಳಿದ್ಮೇಲೆ ನೀವು ಹೋದ್ರಿ. ನೀವು DCP ನನಗೆ ಹೇಳಿದ್ರು, ನಾನು ಕಳ್ಸಿದ್ದೀನಿ ಅಂತ ಹೇಳಿದ್ರಲ್ಲ. ಈಗ ನನಗೆ DCP ಹೇಳಿದ್ದು, ನಾನು ಹೇಳಿದೆ DCP ನಮ್ಮ ಸಬ್ ಇನ್ಸ್ಪೆಕ್ಟರ್ ಕಳ್ಸಿದ್ದೀನಿ ಅಂತ ಹೇಳಿದ್ರು. ಅರ್ಥ ಮಾಡ್ಕೊಳ್ಳಿ. ನೀವು ಹೇಳ್ಮೇಲೆ ಹೋಗಿದ್ದು, ಆಮೇಲೆ ಹೋದ್ಮೇಲೆ ಫೋನ್ ಮಾಡೋದಿಲ್ಲ ಸರ್, ಯಾರು ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ. ಅರ್ಥ ಆಯ್ತಾ? ನೀವು ಹೇಳ್ಮೇಲೆ ಹೋಗಿದ್ದು, ಅರ್ಥ ಮಾಡ್ಕೊಳ್ಳಿ. ಸಾಹೇಬ್ ಹೇಳಿದ್ದಲ್ಲ ಅಂದ್ರೆ ಅರ್ಥ ಏನು, ಇಲ್ಲಿ ಹೋದ್ರೊಳಗೆ ನಿಮ್ ಕಡೆ ಒಂದು ಇನ್ಫಾರ್ಮೇಶನ್ ಹೋಗ್ಬಿಟ್ಟಿರುತ್ತೆ. ನಾವು ಬರ್ತಾ ಇದೀವಿ, ಎಲ್ಲ ಹೋಗ್ಬಿಡಿ ಅಂತ. ಹಾಗಾಗಿ ಹೋಗಿದ್ದಾರೆ. ಇದು ಅಂದ್ರೆ ಸಾಕ್ಷಿ ನಾಶ ಸಿಗ್ಬಾರ್ದು ನಿಮಗಲ್ಲಿ. ಅಲ್ಲ, ಅಲ್ಲಿ ಸೀಟ್ಗಳನ್ನೆಲ್ಲ ತಗೋತಾರೆ. ಇಷ್ಟೊಂದು ದೊಡ್ಡ ಸೀಟು, ಅದು ಗೊತ್ತಾಗೋದಿಲ್ಲ. ಸುತ್ತಮುತ್ತ ಇದು ಆಯ್ತು. ಈಗ ಅಲ್ಲಿ ಯಾರು ಬಂದಿಲ್ಲ, ನಾವು ಹೇಳ್ತೀವಿ ಹೋಗಿದ್ದಾರೆ ಅಂತ ಹೇಳ್ತೀವಿ, ಇದು ಮಾಡ್ತೀವಿ. ಸುತ್ತಮುತ್ತ CC ಕ್ಯಾಮ್ರಾ ಇರುತ್ತಲ್ಲ, ಚೆಕ್ ಮಾಡ್ಬೋದಲ್ಲ ಇಲ್ಲಿ ಸಾಕ್ಷಿ. CC ಕ್ಯಾಮ್ರಾ ನೋಡಿ ಸರ್. ದೂರಲ್ಲ ರೀ, ನೀವು ಹೋಗ್ಬಿಟ್ಟು ನೋಡಿ. ಕೋರ್ಟ್ ಆಗೋದು ಅವ್ರ ರಕ್ಷಣೆ ಕೊಡ್ಬೇಕು, ಮಾಡಬೇಕು ಅನ್ನೋದು ನ್ಯಾಯಾಲಯದ ಆದೇಶ. ಇದನ್ನು ಕೊಡೋದು, ವಿಚಾರಣೆ ಮಾಡೋದು, ತಿಂಗಳ ಬನ್ನಿ, ಕರೆದ ಬನ್ನಿ ಅಂತ ಅಲ್ಲ. ಈಗ ಮಾಡೋದು ನಿಮ್ಮ ಅಧಿಕಾರಿಗೆ ಕಳಿಸಿ ದಯವಿಟ್ಟು ಹೇಳಿ. ಇವನ್ನೇ ಕೊಟ್ಟಿದ್ದಾರೆ ಅಂತ ನಾವು ಹೇಳಿದ್ದೀನಿ ಅವರಿಗೆ. ನೀವು ಬೇರೆ ಅದನ್ನ ಹೇಳ್ಬಿಡಿ, ಏನ್ ಕೊಡಿ ಅಲ್ಲ. ಕೊಟ್ಟಿರೋದಕ್ಕೆ ಏನು ಮಾಡಿಲ್ಲ ಅನ್ನೋದಕ್ಕೆ ನೀವು ತಗೊಂಡಿಲ್ಲ ಅಂತ ಕೂತಿರೋದು. ಅಲ್ಲ, ನಾವು ಯಾಕೆ ಸರ್ ಇಲ್ಲಿಗೆ ಬರ್ಬೇಕು? ಏನ್ ಮಾಡಿದ್ರಿ ಅರ್ಥ ಇರಲಿಲ್ಲ. ನೋಡಿ, ನಿಮ್ಗೆ ಆಗಲ್ವಲ್ಲ, ನಿಮ್ಗೂ ನಾಳೆ ಪ್ರೆಷರ್ ಬರುತ್ತೆ. ಅವ್ರು ಹೇಳಿದಾರಲ್ಲ ಇದುವರೆಗೂ ಏನಾಗಿದೆ ಕೊಡಿ ಅಂತ ಹೇಳ್ತೀರಾ? ಅದು ನಾವು ಕೊಡ್ತೀವಿ, ನಮ್ಗೆ ಗೊತ್ತಿದೆ ಕೊಡೋದು. ಇದುವರೆಗೂ ಆಗದೆ ಇರೋದಕ್ಕೆ ತಾನು ಕೂತಿರೋದಿಲ್ಲ. ನೀವು ಏನು ಕ್ರಮ ತಗೊಂಡಿಲ್ಲ. ಏನು ದುಷ್ಟ ಗೌಂಡ ಹೊಡೆದ್ರೆ ಅವ್ರ ಜೊತೆ ನೀವು ಕೈ ಜೋಡ್ತೀರ ಅಂತ ತಾನೇ ನಾವಿಲ್ಲಿ ದಂಡಿ ಕೂಡ ಸಂದರ್ಭ ಬಂದಿರೋದು. ಬರ್ತಾನೆ ಇರ್ಲಿಲ್ವಲ್ಲ, ಬರ್ತಾನೆ. ಅದ್ರ ಮೇಲೆ ಇವಾಗ ಏನಾದ್ರು ಆಕ್ಷನ್ ತಗೊಳ್ಳಿ. ಆಮೇಲೆ ಇವಾಗ ಅದೊಂದು ಹೊಸ ಕರ್ತವ್ಯ ನಿಭಾಯಿಸಿ ಪ್ರಾಮಾಣಿಕವಾಗಿ. ಅದೆಲ್ಲದೂ ಹೊರ ಬರುತ್ತೆ. ಕೊಡ್ತಾರೆ. ಈಗ ಅದು ಎರಡು ಸೇರ್ಸಿ ಕ್ರಮ ತಗೊಳ್ಳಿ. ಮಂಜುನಾಥ್ ಸರ್, ಡಾಕ್ಯುಮೆಂಟ್ ಸಿಕ್ತು, ನೀವು ಸ್ಟೇಷನಲ್ಲಿ ಬರ್ಸಿರೋದು ಓದ್ತೀನಿ ನೋಡಿ. ಪ್ರಾಪರ್ಟಿ ಸಮೇತ ಅದನ್ನ ಮಾಡಿಕೊಡ್ಬೇಕಂತ ಬರ್ಸಿದ್ದಾರೆ. ಎಷ್ಟನೇ ತಾರೀಕು ಬರ್ಸಿರೋದು ನೋಡಿ. 7ನೇ ತಾರೀಕು ಮಾರ್ಚ್ 2:46 ಪೇಪರ್ ಪರ್ಚೇಸ್ ಆಗಿರೋದು. ಆ ವ್ಯಕ್ತಿ ಬಿಟ್ಕೊಳ್ತಿದ್ದು 4:15. ಒಂದು ಬಿಟ್ಟಿನ ತಗೊಂಡು ಕೈಯಲ್ಲಿ ಬರ್ಸ್ಬಿಟ್ಟು ಸ್ಟೇಷನಲ್ಲಿ ವ್ಯವಹಾರ ಮಾಡಿ ಕಳಿಸಿದ್ದಾರೆ.
ವಿಡಿಯೋ ಸಮೇತ ಕೊಡೋದು ಅವ್ರಿಗೆ ಈಗ ನಿಮ್ಮವು ಏನೇನು ದೂರಿದ್ದಾವೆ ಏನು ಇವ್ರು ತಗೊಂಡಿಲ್ಲ ಅದನ್ನ ಅಂತ ಹೇಳ್ತೀವಿ. ಏನು ತಗೊಂಡಿಲ್ಲ ಅಂದರೆ ಎಲ್ಲ ಏನು ಮಾಡಬೇಕಾಗಿತ್ತು ಇವ್ರು ಏನು ಇವ್ರಿಗೂ ಏನು ಮಾಡಿಲ್ಲ. ಒಂದು ಒಂದೊಂದು ಹೇಳಿ. ಮನೇನ ಖಾಲಿ ಮಾಡಿಸಿ ದೊಡ್ಡ ಹೇಳಿ ಒಂದು ಪಾಯಿಂಟ್. ಮನೇನ ಇವರು ಖಾಲಿ ಮಾಡಿಸೋದಕ್ಕೆ ಇವ್ರಿಗೆ ಏನು ರೈಟ್ಸ್ ಇದೆ? ಅಲ್ಲ ಅದು ಬರ್ದಿದ್ದೀರಾ ದೂರಲ್ಲಿ ಐತಾ? ಇವರು ಎಮ್ ಎಲ್ ಎ ಮಾಡ್ತಾರೆ ಹೇಳೋದು. ನಾವು ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದ್ವಿ. ಒಂದು ತಿಂಗಳಿಂದ ಬುಧವಾರ ಮಧ್ಯಾಹ್ನ ಒಂದು ಕಂಪ್ಲೇಂಟ್ ಕೊಡಕ್ಕೆ ಬಂದ್ವಿ. ತಗೊಂಡಿಲ್ಲ. ಎಲ್ಲಿದು ಇದೆ ಕೊಡಿ ತಗೊಳ್ಳಿ. ಅದು ಇವಾಗ ಕೊಡೋದಿಲ್ಲ. ಎಲ್ಲಾದ್ರೂ ಕೊಟ್ಬಿಟ್ಟಿದ್ದೀವಿ. ಅದೆಲ್ಲ ಆಗಿದೆ. ಇವಾಗ ಕೊಡೋದಿಲ್ಲ. ಅದು ಆಲ್ರೆಡಿ ಅದಾಗಿದೆ. ಕಮಿಷನರು AGP DGP ಎಲ್ಲ ಎಲ್ಲರಿಗೂ ಕೊಟ್ಟಿದ್ದೀವಿ. ಒಂದಾಯ್ತು. ಯಾರು ಕೊಡೋದನ್ನು ಬೇಕಾಗಿಲ್ಲ. ಆಯ್ತು. ಎರಡನೇದು ಅವ್ರು ಮಾಡಿದ್ದನ್ನು ಹೇಳ್ತೀನಿ ಅಷ್ಟೇ. ಆಯ್ತು. ಎರಡನೇದು ನನಗೆ ಕಂಪ್ಲೇಂಟ್ ತಗೊಂಡಿಲ್ಲ ಅವತ್ತು. ಹಾಂ ಏನು ಹೇಳಿದೆ? ಬೋಳಿ ಮಗನೇ ನೀನು ಹೇಳಿದಂಗೆ ನಾನು ಕೇಳೋದು, ನಾನು ಹೇಳಿದೆ ನೀನು ಕೇಳಬೇಕಂತ. ಯಾರು? ಇನ್ಸ್ಪೆಕ್ಟರ್ ಉತ್ತಮ್ ಕುಮಾರ್. ಹೌದು. ಹಾಂ ಸರಿ. ಬುಧವಾರ ಮಧ್ಯಾಹ್ನ ಏನೇನು ಬಂದಿದ್ದಾರೆ, ಬೀಗ ಹೊಡೆದು ಹಾಕಿದ್ದಾರೆ. 9 ಗಂಟೆ ಒಳಗಡೆ ಸೇರಿಸಿದ್ದಾರೆ. ಸರ್ ದಯವಿಟ್ಟು ಕಂಪ್ಲೇಂಟ್ ತಗೊಂಡಿದ್ರೆ ಈ ಮಾತು ಹೇಳೋದು. ನಾವೇನು ಮಾಡಿದ್ವಿ? ಆಯ್ತು ಸರ್ ಡಾಕ್ಯುಮೆಂಟ್ ತಗೊಂಬರೋ ಅಂದರು. ಸರ್ ಡಾಕ್ಯುಮೆಂಟ್ ಕೋರ್ಟಲ್ಲಿದೆ, ಕೇಸ್ ತಗೊಂಡಿದೆ, ಆರೋಪಿಗೆ ತಗೊಂಡು ಕೊಟ್ಟು ಕೇಸ್ ತಗೊಂಡಿದ್ವಿ. ತಗೊಳ್ಳೋದಿಲ್ಲ ಬೋಳಿ ಮಗನೇ ಅಂತ. DCP ಹತ್ರ ಹೋದೆ ನಾನು. DCP ಹತ್ರ ಹೋದೆ. ಅಲ್ಲಿ 3 ಅವರ್ ಆಯ್ತು. ಪಾಪ ಅವರೆಲ್ಲ ಪ್ರೆಸ್ ಮೀಟಿಂಗ್ ಇತ್ತು. ಆಮೇಲೆ ಇವರು ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ. ಅಲ್ಲೂ ಕೊಟ್ಟಿದ್ದೀವಿ. ಹೌದು ಇದೆ, ರಿಸಿಪ್ಟ್ ಇದೆ. ಅಲ್ಲಿ ಕೊಟ್ಟಿದ್ದಕ್ಕೆ ಅಲ್ಲಿ ಹೇಳಿದ್ವಿ ಸರ್ ಈ ಥರ ಮಾಡಿಬಿಟ್ಟಿದ್ದಾರೆ, ಬಂದು ಬಿಟ್ಟಿದ್ದಾರೆ, ಕಂಪ್ಲೇಂಟ್ ತಗೋತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಹತ್ರ ಏನಿದೆ ಅಂತ ಕೇಳಿದ್ರು. ತಗೊಳ್ಳಿ ಸರ್ ಇಂಜೆಕ್ಷನ್ ಇದೆ, ಕೇಸ್ ಕೊಡ್ತಾರೆ. ಫೋನ್ ಮಾಡಿದ್ರು CFಗೆ. ಅವರು ಮಾಡಿ ಏನೋ ಇವ್ರೇನು ಮಿಸ್ಟೇಕ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಏನೋ ಮಾತಾಡಿದ್ರು. ಆಮೇಲೆ DCP ಅವರು ಬರೆದ್ರು. ಬರ್ದಿದ್ದಾರೆ ನೋಡಿ. ಅದೇ ಹೋಗಿ ಅವ್ರ ಹತ್ರನೇ ಹೋಗಿ ನಿಮ್ಗೆ ಅವರೇ ನ್ಯಾಯ ಮಾಡ್ಕೊಡ್ತಾರೆ, ಇದು ಮಾಡ್ತಾರೆ, ಅಲ್ಲೇ ಹೋಗಿ ಅದು. ನಾವೇನು ಮಾಡಿದ್ವಿ? ನಮ್ಮ ಅಡ್ವೊಕೇಟ್ ಹತ್ರ ಹೋದ್ವಿ. ಸಂಜೆ 7 ಗಂಟೆಗೆ ಬಂದ್ವಿ ಇಲ್ಲಿಗೆ. ಅಡ್ವೊಕೇಟ್ ಕರ್ಕೊಂಡು ಅವರು ಕಂಪ್ಲೇಂಟ್ ಕೊಟ್ಟರು. ತಗೊಳ್ಳಿ ಅಂತ ಇವ್ರು ತಗೊಳ್ಳಿಲ್ಲ, ನಿರಾಕರಿಸಿದ್ರು. ಪರವಾಗಿಲ್ಲ, ಇದು ಸಿವಿಲ್ ಮ್ಯಾಟರು, ನಿಮ್ಗೆ ಎಂಟ್ರಿ ಇಲ್ಲ. ನೀವು ಇಲ್ಲಿ ಕ್ರೈಮ್ ನಡೆದಿದೆ, ಆ ಕ್ರೈಮ್ ನೀವು ಆನ್ಸರ್ ಕ್ವಶನ್ ಕೇಳಿ ಬಂದು ಅದನ್ನ ಮಾಡಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದು. ಅವರು ಕೇಳಿಲ್ಲ. ಅದು ನಿಮ್ದು ಎಷ್ಟಿದೆ ನೀವು ನೋಡಿ. ಲಾಯರ್ಗೆ ಇದು ನೋಡಿ, ಲಾಯರ್ ನಮ್ಮ ಲಾಯರ್ಗೆನೆ ಮತ್ತೆ ಇವನ್ನ ಒಳಗಡೆ ಹಾಕಿ ಅಂತ ಇಲ್ಲಿ ಇಟ್ಕೊಂಡು ಒಳಗಾಗಿ ಎಲ್ಲನೂ ತೆಗೆದು ಎಲ್ಲ ಲಾಕ್ ಮಾಡ್ಕೊಬಿಟ್ಟು ಒಳಗಡೆ. ಬುಧವಾರ ಸಂಜೆ 7 ಗಂಟೆಯಿಂದ ಶುಕ್ರವಾರ 9 ಗಂಟೆ ಬಿಡಿದೆ ನೈಟ್. ಶುಕ್ರವಾರ ರಾತ್ರಿ 9 ಗಂಟೆವರೆಗೂ. ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಕೇಳಿ? ಇಲ್ಲಿ ಬಂದು ಕೊಟ್ರ ಅವರು? ಎಲ್ಲಿ ಕೊಟ್ರು ಅಂತ ಕೇಳಿ. ಕಂಪ್ಲೇಂಟ್ ಕೊಟ್ಟವರು ಸ್ಟೇಷನ್ಗೆ ಬಂದು ಕೊಟ್ಟಿದ್ದಾರೆ ಕೇಳಿ. ಯಾರು ಸರ್ ಕಂಪ್ಲೇಂಟ್? ಹೌದು ಸರ್, ನಾನು ಬಂದಿದ್ದೆ. ಅಲ್ಲ ಕಂಪ್ಲೇಂಟ್ ಕೊಟ್ಟವರು ಅವರು ಇವ್ರ ವಿರುದ್ಧ, ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟವರು. 3 ದಿನ ಸರ್. 3 ದಿನ ಅದಕ್ಕೆ ದೂರು ಕೊಟ್ಟಿದ್ದೀರಾ DCPಗೆ? ಎಲ್ಲನೂ ಹೇಳಿದ್ದೀವಿ. ಅಲ್ಲ ಹೇಳಿದ್ದಲ್ಲ, 3 ದಿನ ಅಕ್ರಮವಾಗಿ ಫುಲ್ಲು ಎಲ್ಲನೂ ಡೀಟೇಲ್ ಆಗಿ ಎಲ್ಲ ಕೊಟ್ಟಿದ್ದೀವಿ. ಎಲ್ಲನೂ ಕೊಟ್ಟಿದ್ದೀವಿ. CD ರೆಕಾರ್ಡು ಇಲ್ಲಡಿ, ವಿಡಿಯೋ ಮತ್ತೆ ಮಾತಾಡಿದ ಸಂಭಾಷಣೆ ಕಳಿಸ್ರೆ ಸೆಟ್ಲ್ ಮಾಡ್ತೀನಿ ಅಂತ ಸಂಭಾಷಣೆ ರೆಕಾರ್ಡಿಂಗು ಕೊಟ್ಟಿದ್ದೀವಿ. ಕಮಿಷನ್ ಕಮಲಪ್ಪನ್ಗೆ ಕೇಳಿಸಿದ್ವಿ, ಈಶಾಪಂತ್ಗೂ ಕೇಳಿಸಿದ್ವಿ. DCP ಅವರೊಬ್ರು ನಮ್ಮ ಕೈ ಸಿಕ್ಕಿಲ್ಲ. ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಬಟ್ ಅವರು ಏನು ಲಾಸ್ಟ್ ತಗೊಂತಾರೆ ನೋಡ್ಬೇಕು. ಇವತ್ತಿನವರೆಗೂ ನಮ್ಮ ವಿರುದ್ಧದವರು ಕಂಪ್ಲೇಂಟ್ ಕೊಡ್ತಾರೆ, ಬಂದು ಬಂದು ಅಂತ ಹೇಳ್ತಾರೆ. ನೋಡ್ಕೊಳ್ಳಿ ಅಂತಾರೆ. ವಿಜಯಲಕ್ಷ್ಮಿ ನಕರ್ಸಿ ಕರ್ಸಿ ಅಂತ ಹೇಳ್ತಾ ಇದ್ದೀವಿ. ನಾವು ಅದನ್ನ ಕೇಳ್ತಾ ಇದ್ದೀವಿ. ವಿಜಯಲಕ್ಷ್ಮಿ ನಕರ್ಸಿ ನಮ್ಗೆ ವಿಜಯಲಕ್ಷ್ಮಿ ಸರ್ ಬೇಕು ಸರ್. ವಿಜಯಲಕ್ಷ್ಮಿ ಅವ್ರು ಎಲ್ಲಿದ್ದಾರೆ ಏನು ಗೊತ್ತಿಲ್ಲ ಸರ್. ಅವ್ರ ಫೋಟೋ ಏನಾದ್ರು ಇದೆಯಾ ಸರ್? ಅವ್ರು ಯಾರು ಅಂತ ಅವ್ರ ಫೋಟೋ ಇದ್ರೆ ತೋರಿಸಿ ಸರ್. ಫೋಟೋ ನನ್ನ ಹತ್ತಿದೆ, ಬಂದ್ಮೇಲೆ ತೋರಿಸ್ತೀವಿ ಸುಮ್ಮನೆ. ಯಾಕಂದ್ರೆ ಇವ್ರು ಬೇರೆಯವ್ರನ್ನ ಕರ್ಕೊಂಬಂದ್ರೆ ಇಟ್ಟಿದ್ದೀವಿ ನಾವು 25 ವರ್ಷದಿಂದ ಪೊಸಿಷನ್ ಇಟ್ಕೊಂಡು ಕೋರ್ಟ್ ಆಡ್ಕೊಂಡು ನೆನ್ನೆ ಮನೆ ಹೊಡೆದು ಸೇರ್ಕೊಂಡಿದ್ರೆ ಇವರು ಕಾನೂನು ಮಾಡ್ಬೋದಾಯ್ತು. 25 ವರ್ಷದಿಂದ ನಾವು ಹೇಳೋದಕ್ಕೆ ಎಲ್ಲರೂ ಕೊಟ್ಟಿದ್ದೀವಿ. ಸೌತ್ ಇಲ್ಲಿ ಬೆಂಗಳೂರು ಸೌತ್ ಸರಿ ಆಯ್ತು. ಬೆಂಗಳೂರು ಅವ್ರು ಈಸ್ಟ್ ಅಂತ ಹೇಳಿದ್ರು, ಬಟ್ ಸೌತ್ ಅದು ಮನೆ ಖಾಲಿ ಸೌತ್ ಬರುತ್ತಾ? ದಕ್ಷಿಣ ಉಪವಲಯ
ACPಗೂ ನನಗೆ ಕೊಟ್ಟಿದ್ದಾರೆ ಸರ್, ನಮ್ಮ ಇದನ್ನೆಲ್ಲ ಕಳಿಸಿದ್ದೀವಿ. ಅವರು DCP ಅವರು ಇವರಿದ್ದಾರಲ್ಲ ಅವರೇ ಫೋಟೋ ಹೊಡೆದು ಅಲ್ಲಿ ಇದು ಮಾಡಿದ್ದಾರೆ. ACP ಅವ್ರಿಗೆ ಮಾಡಿದ್ದಾರೆ ನೋಡಿ. ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಯಾರಿಗೆ ಕಮಿಷನರ್ ಮಾಡಬೇಕು. ಅವರು ಎಷ್ಟು ಜನ 4 ಜನ 5 ಜನ ಕಣ್ಣಲ್ಲಿ ನೀರು ಬರುತ್ತೆ ನಮ್ಗೆ. ಕಣ್ಣಲ್ಲಿ ಒಂದು ಮಕ್ಕಳಿಗೆ ಅವ್ರ ಹೆಂಡತಿ ಮಕ್ಕಳು ಅವ್ರ ಹೆಂಡತಿ ಮಕ್ಕಳು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಅಪ್ಪ ಅಮ್ಮನ ಹೊಟ್ಟೆ ಹೆಂಗ್ ಉರಿತದೆ. ಅವ್ರ ಹೆಂಡತಿ ಮಕ್ಕಳು ವಿಡಿಯೋ ನೋಡ್ಲಿ, ಟಿವಿ ನೋಡ್ಲಿ, ನೋಡ್ಬೇಕು. ಅವ್ರ ಹೆಂಡತಿ ಮಕ್ಕಳು ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅವ್ರ ಹೊಟ್ಟೆ ತುಂಬಿಸ್ಬೇಕು. ಯಾವುದು ಇಲ್ಲ ಸರ್, ಎಲ್ಲ ತಪ್ಪು ಮಾಡ್ಬಿಟ್ಟಿದ್ದಾರೆ. ಆಗ್ಲೇನೆ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ಅದು ಕೊಟ್ಟಿದೀವಿ ಸರ್, ಅದನ್ನು ಆಗಿದೆ, ಎಲ್ಲ ಕೊಟ್ಟಿದೀವಿ ಸರ್. ಅವ್ರು ಮಾಡಕ್ ಮನ್ಸೇ ಇಲ್ಲ ಗಜೇಂದ್ರ, ಬೇರೆ ಮನಸ್ಸಲ್ಲ, ಏನೋ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅದಕ್ಕೆ ಅಲ್ಲ, ಇನ್ನೇನಲ್ಲ. ಇವಾಗ ಅದನ್ನು ತಗೊಂಡಿಲ್ಲ ನೋಡಿ. ಇದಕ್ಕೇನು ಉತ್ತರ ಹೇಳ್ತಾರೆ ಅವರು? ಓಕೆ, ನಿಮ್ದಾದ್ರೆ ಏನೋ ಕೌಂಟರ್ ಕಂಪ್ಲೇಂಟ್ ಅಂತ ಇದು ಮಾಡ್ಬೋದು. ಅವ್ರು ಬೇರೆಯವರು ಕಂಪ್ಲೇಂಟ್ ಕೊಟ್ಟಾಗ ಕಾರು ಹೋದಾಗ ನಾನು ಇರಲಿಲ್ಲ, ಶಿವಶಂಕರ್ ಎದುರು ಭಯ ಹುಡ್ಸಿರ್ತಾರೆ ಅಂತ ಹೇಳಿ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇದ್ದೀನಿ. ಭಯ ಹುಡ್ಸಿರ್ತಾರೆ, ನಾನು ಇಲ್ಲೇ ಬಂದ್ರಲ್ಲ. ಅವಶ್ಯಕತೆ ಇಲ್ಲ, ಈ ತರ ಮಾಡೋ ಅವಶ್ಯಕತೆ ಇಲ್ಲ. ಏನ್ ಹೇಳಿ ಅವ್ರನ್ನ ಇವ್ರನ್ನ ಕರೀರಿ, ಭಾಸ್ಕರ್ ಅವ್ರನ್ನ ಕರೀರಿ. ಅವ್ರು ಬೇಕಾದಾಗ ಬರಲ್ಲ, ಅವ್ರು ಬೇಕಾದಾಗ ಬರಲ್ಲ, ಸುಲ್ಕಲ್ಲ ಬಂದ ತಕ್ಷಣ ಆರ್ಡರು ಮಸಾಲ ಲೈವ್ ಇದೆಯಾ? ಸ್ವಾಮಿ ಚೆನ್ನಾಗಿ ಬರಬೇಕು. ಇದೇ ಕೊನೆಗೆ ಮಾತಾಡ ಬೇಡ ಬೇಡ, ಈಗ ಬಿಸಿಲಿಲ್ಲ. ನೀರಿನ ಬಾಟ್ಲ್ ಇದೆಯಾ? ನೀರು ಗಜ ನೀರಿಲ್ಲ ಇಟ್ರೆ ಅಯ್ಯೋ ಯಾರು ಹೋಗ್ಬಿಡಿ ಒಳಗೆ, ಯಾರು ಹೋಗ್ಬಿಡಿ, ಅವರೇ ಬರಲಿ ಆಚೆ, ಅವರೇ ಆಚೆ ಬರಲಿ. ನೀವೇನು ಇದು ನಮ್ಮ ಬಗ್ಗೆ ಮಾತಾಡ್ತಾರೆ, ಏನೇ ಕೇಳಿದ್ರು ಬನ್ನಿ ಅಂದ್ರೆ ನೀವು ಒಂದು ದೂರು ಕೊಟ್ಟಿದ್ದೀರಲ್ಲ, ದೂರು ಕೊಡೋದು ಅಷ್ಟೇ. ಅದು ದೂರ ಸಿಗ್ನೇಚರ್ ಜೆರಾಕ್ಸ್ ಮಾಡ್ತೀನಿ, ಪರ್ಮಿಟ್ ಮಾಡೋದು ಅರ್ಥಾಯ್ತು ಇಲ್ಲ ಅಂತಾನೆ.
ಇಲ್ಲ ಇಲ್ಲ ಹೋಗಬೇಡಿ ಹೊರಗೆ. ನಮ್ಮ ಅಡ್ವೊಕೇಟ್ ಇದ್ದಾರೆ, ನಾವು ಅವರೇ ನಮ್ಮ ವಕೀಲರಾದ್ರೆ ನಾವು ಕೇಳ್ತೀವಿ ಅಷ್ಟೇ ಸರ್. ನಮ್ಮ ವಕೀಲ ನಮ್ಮ ಪರವಾಗಿ ನಮ್ಮ ವಕೀಲರಿದ್ದಾರೆ. ಇದೇ ಥರ ಇನ್ನೂ ಎಷ್ಟು ಪೊಲೀಸ್ ಠಾಣೆಗಳು ಈ ಥರದ ದೂರುಗಳಿದ್ದಾವೆ. ಈ ಥರ ಜನಸಾಮಾನ್ಯರು ಬೆದರಿಕೆಯಾಗಿ ಬೀದಿ ಬಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಹೋಗ್ತಾ ಹೋದರೆ ಸಾವಿರಾರು ಜನ ಬೀದಿಗೆ ಬಂದಿರುವಂತಹ ಕುಟುಂಬಗಳು ಅದು ಪೊಲೀಸ್ ಅಧಿಕಾರಿಗಳೇ ಶಾಮೀಲಾಗಿ ಈ ರೀತಿಯಾಗಿ ಬೀದಿಗೆ ತರಿಸುವಂತಹ ಎಷ್ಟೋ ಕುಟುಂಬಗಳು ಸಾವಿರಾರು ಕೆಲಸ ಮಾಡೋ ಕೂಡ ಹೀಗೆ ಫೋನ್ ಎತ್ಕೊಳ್ಳಲ್ಲ. ಸುಮ್ಮನೆ ಎಲ್ಲ ಕೂತ್ಕೊಂಡು ಎಲ್ಲ ಉಳ್ಳದ ಏನು ಬೇಕು? ಜಾಸ್ತಿ ಇದೆಯಾ? ಮನೆ ಖಾಲಿ ಮಾಡಿಸಿರೋದಲ್ವಾ? ರಿಯಲ್ ಎಸ್ಟೇಟ್ ಮೊಬೈಲ್ ಮನೆನೇ ಹೊಡೆದಾಕಿರೋದು. ಬೇಕು. ಇಲ್ಲ ಲಾರಿ ಹೆಸರು ಬಂದಿದೆ. ಕೆಲಸ ಮಾಡು, ಬೇರೆ ಯಾರು ಹಿಡಿದಿರ್ತಾರೆ. ನೀನು ಇಟ್ಕೊಳ್ಳಿ, ಆರಕ್ಷಣ ರೂಪಾಯಿ ಇಟ್ಕೊಳ್ಳಿ. ಇದು ಕೆಲಸ ಮಾಡು. ಎಲ್ಲೋದ್ರು ಮೂರ್ತಿ? ಇಲ್ಲಿದ್ದಾರೆ. ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದೀರಾ? ಊಟ ಟೈಮ್ಗೆ ಊಟ ಮಾಡ್ಕೊಂಡೇ ಬಂದಪ್ಪ. ಇಟ್ಕೊಳ್ಳಿ ಒಂದು ಅದು ನೋಡಿದ್ರೆ ನೀವು ಏನಾದ್ರು ಮಾಡ್ಬೇಕಂತ ನನಗೆ ಅನಿಸ್ಬೇಕು. ಇಲ್ಲ ಅವರು ಹಲೋ, ಜೋರಾಗಿ ಹೇಳೋ, ಜೋರಾಗಿ ಮಾತಾಡೋ. ಏನು ಅಂದ್ರೆ ಪೊಲೀಸ್ ದೌರ್ಜನ್ಯ. ನಾವು ಯಾರು? ಕರ್ನಾಟಕ ರಾಷ್ಟ್ರ ಸಮಿತಿಯ ಸಮಾನ ಮನಸ್ಕರು ಕೆಲವೊಂದು ಪೊಲೀಸ್ ದೌರ್ಜನ್ಯಗಳ ವಿರುದ್ಧ ಪೊಲೀಸ್ ಫೇಸ್ಬುಕ್ ಲೈವ್ ಮಾಡಿದಾಗಿಂದ ಇವಾಗಲೇ ಕೆಲಸ ಇದು ಕ್ಲಾಸ್ ಹೊಂದಿಬೇಕಾದ್ರೆ ಅಣ್ಣ. ಸರ್ ಇಲ್ಲಿ ಸಮಸ್ಯೆ, ಸರ್ ಇಲ್ಲಿ ಬನ್ನಿ, ಸರ್ ನಾನು ಇಲ್ಲಿ ಲಂಚ ಕೊಟ್ಟಿದ್ದೀನಿ ಆದರೂ ಕೆಲಸ ಮಾಡ್ಕೊಟ್ಟಿಲ್ಲ, ಹಾಗೆ ಹೀಗೆ ಅಂತ. ಸೊ ಅವೆಲ್ಲ ತಗೊಂಡು ಮಾಡಿ. ಇವತ್ತು ಏನಾಗಿದೆ ಅಂದ್ರೆ ಈ ಪೊಲೀಸ್ ವ್ಯವಸ್ಥೆ ರಿಯಲ್ ಸಾಯಂಕಾಲ ಜೋಡಿಸಿ ಅದು ಬರಲ್ಲ, ಉಲ್ಟಾ ಇಟ್ಕೊಂಡು ಯಾರನ್ನೇ ಕೈ ಜೋಡಿಸಿ ಒಬ್ಬ ಅಮಾಯಕರಿಗೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಇದೊಂದು ಸಣ್ಣ ನಿದರ್ಶನ ಅಷ್ಟೇ. ಇಂಥ ಸಾವಿರಾರು ಇದೆ. ಒಂದು ಕಡೆ ನಮ್ಮ ಕನ್ನಡದ ಮಹಾಕವಿ ಕುಮಾರವ್ಯಾಸ ಹೇಳ್ತಾನೆ, ಅರಸ ರಾಕ್ಷಸ ಮಂತ್ರಿ ಮರೆವ ಹುಲಿ ಪರಿವಾರ ಹದ್ದಿನ ನೆರವಿ ಬಡವರ ಭಿನ್ನಪವ ಇನ್ಯಾರು ಕೇಳುವರು.
ಉರಿ ಬೇಗೆಯಲ್ಲಿ ಬೇಯದಿರದೇ ಜನಪದವು ಭೂಪ ಕೇಳೆಂದ ಅಂದಂಗೆ ಅಕ್ಷರಶಃ ಇವತ್ತು ಸತ್ಯವಾಗ್ತಾ ಇದೆ. ಇಲ್ಲಿನ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಕೈ ಜೋಡಿಸ್ಬಿಟ್ಟು ಒಂದು ಮನೇನ ಒಡೆದು ಒಳಕ್ಕೆ ಹೋಗಿ ಬೇರೆಯವರಿಗೆ ಮಾರಿದ್ದಾರೆ ಅಂದರೆ ಇದೊಂದು ಇಂಥ ಸಾವಿರಾರು ಘಟನೆಗಳಲ್ಲಿ ಇದೊಂದು ಸಣ್ಣದಷ್ಟೇ. ನಾವು ಇದು ಏನು ಅಂದರೆ ಜನಕ್ಕೆ ಗೊತ್ತಾಗಲಿ, ಪೊಲೀಸ್ ವ್ಯವಸ್ಥೆ, ಈ ರಾಜಕೀಯ ವ್ಯವಸ್ಥೆ ಎಲ್ಲ ಯಾವ ಥರ ನಡೀತಾ ಇದೆ, ಯಾವ ದಿಕ್ಕಿಗೆ ನಡೀತಾ ಇದೆ ಅಂತ ಒಂದು ಸ್ವಲ್ಪನಾದ್ರು ತಿಳ್ಕೊಂಡ್ರೆ ಮುಂದಿನ ಪ್ರಜ್ಞಾವಂತರು ಸಂಘಟಿತರಾಗ್ತಾರೆ. ಧ್ವನಿ ಎತ್ತುವರ ಪ್ರಶ್ನೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ನೀವು ಭಾರಿ ಬದಲಾಯಿಸ್ಬಿಡ್ತೀರೋ ಸಮಾಜನ ಅಂತನ. ಹೌದಪ್ಪ, ನಮ್ಮ ಕೈಲಿ ಏನೂ ಆಗಲ್ಲ, ಬುದ್ಧ ಬಸವಣ್ಣನೇ ಏನೂ ಮಾಡಿಲ್ಲ, ನಮ್ಮ ಕೈಲೇನು ಅಟ್ಲೀಸ್ಟ್ ಪ್ರತಿರೋಧ ಹೊಡ್ತೀವಿ. ಕೇಳುವರು ಇಲ್ದಲೆ ಈ ಭ್ರಷ್ಟರ ಸಂಖ್ಯೆ ದಿನೇ 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 ಜಾಸ್ತಿ ಆಗ್ತಾ ಇದೆ. ಸೊ ಅಂತ ಒಂದು ಕೇಳುವ ಮನಸ್ಸುಗಳನ್ನ ಹುಟ್ಟಾಕುವಂತ ಒಂದು ಕರ್ತವ್ಯನ ನಾವು ಮಾಡ್ತಾ ಇದೀವಪ್ಪ. ಬನ್ನಿ ಕೇಳಿ, ಸತ್ಯ ಯಾರ ಕಡೆ ಇದೆ, ಸುಳ್ಳು ಯಾರ ಕಡೆ ಇದೆ ಅಂತ ನಿಷ್ಕರ್ಷೆ ಆಗಲಿ. ಎಲ್ಲ ಇವತ್ತೇನು ಈ ಭ್ರಷ್ಟ ರಾಜಕಾರಣಿಗಳು ಏನು ವ್ಯವಸ್ಥೆನ ಕಟ್ಕೊಂಡಿದ್ದಾರೆ, ಈ ಭ್ರಷ್ಟರ ಬೂಟು ನೆಕ್ಕುವ ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ನಾನು ಒಂದು ವ್ಯವಸ್ಥೆನ ಸರಿಪಡಿಸ್ತೀನಿ ಅಂದರೆ ಸತ್ಯ ಆಗಲ್ಲ. ಏನಾಗಿದೆ ಇವತ್ತು ರಾಜಕಾರಣಿಗಳು ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕಾದರೂ ಸಿಡಿ ವಿಷಯಕ್ಕೆ ದೊಡ್ಡ ಸಿಡಿ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. ಸಿಡಿ ವಿಷಯ ತಗೊಂಡು ಬನ್ರಿ, ಈ ಭಾಗದ ಶಾಸಕ ಯಾರಿದನೋ ಅವ್ನು ಬಂದು ಜನಸಾಮಾನ್ಯರ ಕುಂದುಕೊರತೆಗಳನ್ನ ಕೇಳಿದ್ರೆ ಅದು ಸರಿ ಆಗುತ್ತೆ. ಇವತ್ತು ವ್ಯವಸ್ಥೆ ಎಲ್ಲೋಗಿದೆ? ಆ ಮಹಾಕವಿಗಳೆಲ್ಲ ಹೇಳ್ತಾ ಇದ್ರು, ಸಣ್ಣ ನಿದರ್ಶನಗಳನ್ನ ಕೊಡ್ತಾ ಹೋಗ್ತೀವಿ ನಾವು. ಇದೊಂದು ಸಣ್ಣ ನಿದರ್ಶನ ಅಲ್ಲ, ಸಾವಿರಾರು. ನಾವು ಇಲ್ಲಿ ಫೇಸ್ಬುಕ್ ಮಾಡ್ತಾ ಇದ್ರೆ ಲಕ್ಷಾಂತರ ಜನ ಸರ್ ಸಿ ಅಂತ ಉಗಿತಾ ಇದ್ದಾರೆ. ಸಾರ್ ಇರೋದೇ ಹಿಂಗೆ ಪೊಲೀಸ್ನವರು, ಸಾರ್ ಲಂಚ ತಗೊಂಡು ಹಾಳಾಗೋಗ್ಲಿ ಸಾರ್, ನಮಗೆ ಕೆಲಸ ಮಾಡಿಕೊಡ್ಲಿಲ್ಲ ಅಂತ ಹೇಳ್ತಾರೆ. ಸೊ ಇಂಥ ವ್ಯವಸ್ಥೆನಲ್ಲಿ ನಾವು ಅಮಾಯಕರ ಪರ ಒಂದು ಧ್ವನಿ ಎತ್ತಕ್ಕೆ ಬಂದ್ರೆ ಆ ದೂರು ಈ ದೂರು ಅಂಥದ್ದು ಇಂಥದ್ದು ಅಂತ ಸಾವಿರಾರು ವ್ಯವಸ್ಥೆಗಳನ್ನ 48 ಗಂಟೆ ಡೀಟೇಲ್ ಮಾಡಿದ್ದೀರಂತೆ, ಅದು ಇಲ್ಲಿಗಲ್ ಅಲ್ವಾ? ಹೇಳ್ಬೇಕು, ಓಪನ್ ಆಗಿ ಹೇಳಿ. ಬರೀ ಇದೊಂದೇ ಅಲ್ಲ, ನಿಮ್ ಸ್ಟೇಷನ್ ಅಲ್ಲಿ ನಡೀತಾ ಅಲ್ವಾ? ನಿಮ್ಗೆ ತೋರಿಸ್ತೀನಿ ಏನಂತ ಅವ್ರು ವೇಗವಾಗಿ ಹೇಳಿದನ ಕೇಳ್ಬೇಡಿ, ಒಂದ್ ಸೈಡ್ ಕೇಳ್ಕೊಂಡು ಮಾತಾಡ್ಬೇಡಿ. ಹೌದಲ್ವಾ? ಮನೆ ರೆಕಾರ್ಡ್ ತೋರಿಸ್ತೀನಿ. ನೀವು ಇಲ್ಲೇ ಹೇಳ್ಬಿಡಿ. ನೀವು CCTV ಇಟ್ಟಿದ್ದೀರಾ, ರೆಕಾರ್ಡ್ ಮಾಡ್ಕೊಂಡಿದ್ದೀರಾ? ಅವ್ರು 48 hours ಇರೋದಕ್ಕೆ ಅವ್ರದ್ದು ರಮೇಶ್ ಅಂತ 48 hours ಯಾಕೆ ಮಾಡಿದೀವಿ, ಆಮೇಲೆ ಯಾರು ಕರ್ಕೊಂಡೋದು ಅಂತ ನಿಮಗೆ ಗೊತ್ತಿಂದ 48 hours ಮಾಡಿದ್ದೀರಾ? ಹಾಗಾದ್ರೆ ಮಾಡಿಲ್ಲ ಹೇಳಿದ್ರಲ್ಲ 48 hours ಯಾಕೆ ಮಾಡಿದೀವಿ ಅಂತ. ಮಾಡಿಲ್ಲ, ಮಾಡಿದ್ದಕ್ಕೆ ನಿಮ್ ರೆಕಾರ್ಡ್ ತೋರಿಸ್ತೀನಿ ನಾನು. 48 hours ಯಾಕೆ ಮಾಡಿದೀವಿ ಅಂತ ನೋಡಿ. ಗೌರವ ಇದೆ ನನಗೆ, ನಮಗೂ ಪೊಲೀಸ್ ಬಗ್ಗೆ ಗೌರವ ಇದೆ, ಪೊಲೀಸ್ ಬಗ್ಗೆ ಗೌರವ ಇದೆ. ಒಂದ್ ನಿಮಿಷ ಕೇಳಿ, ಬಹಳ ಅನ್ಯಾಯ. ಸಬ್ಜೆಕ್ಟ್ ಪೂರ್ತಿ ತಿಳ್ಕೊಳ್ಳಿ. ನೀವು ಹೇಳಿದ್ರೆ ನಾವು ಮಾಡ್ತೀವಿ. ಸಬ್ಜೆಕ್ಟ್ ತಿಳ್ಕೊಳ್ಳೋದೇನೆ ದಯವಿಟ್ಟು ಮಾತಾಡಿ. ದಾಖಲೆ ನಾನು ಕೊಡ್ತೀನಿ, ನಿಮ್ಗೆ ದಾಖಲೆ ನಾನು ಕೊಡ್ತೀನಿ. ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ನಿಮ್ಗೆ ಏನ್ ಡಾಕ್ಯುಮೆಂಟ್ಸ್ ಬೇಕೋ ನಾನು ಕೊಡ್ತೀನಿ. ಆಮೇಲೆ ನೀವು ಹೇಳಿ ನಾವು ಮಾಡಿದ್ರೆ ಸರಿ ತಪ್ಪ ನೀವು ಹೇಳಿ. ಈಗ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಹೇಳಿ, ಸಿವಿಲ್ ಡಿಸ್ಪ್ಯೂಟ್ ಇದೆ, ಚಾರ್ಜ್ ಶೀಟ್ ಹಾಕಿದ್ದೀರಿ, ಏನ್ ಚಾರ್ಜ್ ಶೀಟ್ ಇದೆ ಅಂತ ಹೇಳಿ ಅವ್ರು ಗೊತ್ತಾಗ್ಲಿ. ಏನಾಗಿದೆ ಫೋರ್ಜ್ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಪ್ರೂವ್ ಆಗಿದೆ. ಆಗ್ತಾ ಇದೆ ಅಂದ್ರೆ ಹಾಗಂತ ತೀರ್ಮಾನ ಮಾಡೋದು ನೀವೇ, ಕೋರ್ಟ್ ಅಲ್ಲ ತೀರ್ಮಾನ ಮಾಡೋದು ನೀವೇ. ಏನೇನಿದೆ ಎಲ್ಲ ಫೋರ್ಜರಿ ಕೇಸ್ ಇದಾವೆ. ಯಾಕ್ರಿ ಮಂಜುನಾಥ್, ನನಗೇನು ಮಾತಾಡಕ್ ಬರಲ್ವೇನ್ರಿ? ಮಾತಾಡ್ತೀನಿ ನಾನು. ಅವನೇ 3-4 ಕೇಸ್ ಇದೆ, ನಮಗೆ ಯಾವುದೇ ಪೂರ್ವಗ್ರಹ ಪೀಡಿತ ಇಲ್ಲ. ಅರ್ಥ ಆಯ್ತಾ? ಕಾನೂನು ಪ್ರಕಾರ ಏನಿದೆ ಮಾಡಿದ್ದೀವಿ. ಅವ್ರಿಗೆ ನನ್ನ ಕಡೆಯಿಂದ ಸಹಾಯ ಮಾಡಿದ್ದೀವಿ. ಏನೋ ಇಲ್ಲಿ ಒಳಗಡೆ ಲಾಯರ್ ಅವ್ರು ಬಿಟ್ಟಿರೋದು, ಅದು ಅವ್ರು ನಾನು ಹೇಳಿದ ಉತ್ತರ ಕೊಡ ಮಾತಾಡೋದಲ್ಲ ನಾವಲ್ಲ. ಈಗ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೋ ಅವ್ರ ಕಡೆ ಲಾಯರು ಇವ್ರ ಕಡೆ ಲಾಯರ್ನು ಕೂರಿಸಿ ಇಲ್ಲಿ ಮಾತಾಡೋದು ಸರಿ ನಮ್ ಕೆಲಸ ಅಲ್ಲ. ಮತ್ತೆ ಯಾಕೆ ಮಾಡಿದ್ರಿ? ಅವ್ರು ಮಾಡ್ಕೊಡ್ರು. ಹೆಂಗ್ ಮಾಡಿದ್ರು? ಪೊಲೀಸ್ ಮಾಡಿದ್ರು? ಪೊಲೀಸ್ ಸ್ಟೇಷನ್ ಹೆಂಗ್ ಮಾಡಿದ್ರು? ಪೊಲೀಸ್ ಸ್ಟೇಷನ್ ಹೆಂಗ್ ಮಾಡಿದ್ರು? ಮಾತಾಡ್ತಾ ಇದ್ದೀನಿ. ನಾನು ಕೇಳ್ತಾ ಇದ್ದೆ ಪಾಯಿಂಟ್ ಕೆಲವೊಂದು. ಪೊಲೀಸ್ ಸ್ಟೇಷನ್ ಹೆಂಗ್ ಮಾಡಿದ್ರು? ನಮ್ ಕೆಲಸ ಅಲ್ಲ, ಹೆಂಗ್ ಕೆಲಸ. ಈ ಪೊಲೀಸ್ ಸ್ಟೇಷನ್ ಹೆಂಗ್ ಮಾಡಿದ್ರು? ಅಡ್ವೊಕೇಟ್ ಅಲೋ ಮಾಡ್ಬಾರ್ದು ಒಳಗಡೆ. ಅವ್ರು ಬೇಲ್ ತಗೊಂಡ್ ಬಂದ್ಮೇಲೆ ಅವ್ರಿಗೆ ಬೇಲ್ ಯಾರು ಮಾಡಿಲ್ಲ. ರಮನಾಯ್ಕು ಅವರು ಯಾರಪ್ಪ ಬೇಲು? ನಮ್ಮ ಹತ್ರ ಯಾರು ಬಂದಿಲ್ಲ. ರೆಕಾರ್ಡ್ ಮಾಡ್ಕೊಂಡು ನೀಟಾಗಿ. ನಮ್ಮ ಹತ್ರ ಯಾರು ಬಂದಿಲ್ಲ. ಬೇಲ್ ತಗೊಂಡು ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ವಿಡಿಯೋ ಮಾಡೋದಲ್ಲ. ಅಯ್ಯೋ ನಾನು ನಡಿಯವ್ರೆ ಗೊತ್ತು. ಅಯ್ಯೋ ನಾನು ನನ್ನ ಹತ್ರ ಬರ್ಬೇಕು. ಅವರು ಯಾರ ಹತ್ರ ಹೋಗ್ಬಿಡೋದಲ್ಲ. ಮತ್ತೆ ಹೆಂಗ್ ಹೇಳ್ತೀನಿ? ಬಂದಿರೋ 3 ಜನ ಹೋಗ್ಬಿಟ್ಟು ಬಂದ್ರೆ ಹೋಗ್ಬಿಟ್ರೆ ಅಂತಂದ್ರೆ
ಇಲ್ಲ ನೀವು ಇನ್ಸ್ಪೆಕ್ಟರ್ ಹತ್ರ ಏ ತಪ್ಪು ರೀ ಅದು ಅವ್ರ ಇನ್ಸ್ಪೆಕ್ಟರ್ ರೀ ಹೌದು ಹೌದು ಅವ್ರ ಅಯ್ಯೋ ಏನ್ರಿ ಸರ್ ನೀವು ಅಯ್ಯೋ ನಾನು ರೀ ಹೌದು 24 ಗಂಟೆ ನೀವು ಅಯ್ಯೋ ಅಯ್ಯೋ ಈಗ ಯಶಸ್ವಿ ಯಾರಿದ್ರು ಇಲ್ಲ, ಇಲ್ಲ, ನೀವು ಹೇಳ್ತಾ ಇರೋದು ಸರಿ ಇಲ್ಲ. ನಿಮ್ಮ ಹತ್ರ ನೇರ ಬರ್ಬೇಕು ಅಂದ್ರೆ ನೀವು ಇಲ್ದೇ ಇರೋವಾಗ ನಿಮ್ಮ ಕಚೇರಿಲಿ ನಿಮ್ಮ ಠಾಣೆಯಲ್ಲಿ ಏನ್ ಹೇಳಿ ಕಳ್ಸಿದ್ದಾರೆ ಈಗ ನೀವು ಮಾಡಿದ ಅಲಿಗೇಷನ್ ಐವ ಮೇಲೆ ಮಾಡ್ಬೇಕು. ಯಾಕೆ ಸ್ವಾಮಿ ನಾವು ಐವ ಮುಂದೆ ಎಫ್ ಆಗಿದ್ವಿ, ಬೇಲ್ ಕೊಟ್ಟೆ ತಗೊಂಡಿಲ್ಲ ಅವರು. ನಾವು ಅಪಿಯರ್ ಆಗಿಲ್ಲ ಅಂತ ಅಲಿಗೇಷನ್ ಮಾಡ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ನನ್ನ ಮುಂದೆ ಬಂದಾಗ ಯಾರೋ ಕಾನ್ಸ್ಟೇಬಲ್ ಬೀಟ್ ಹೋಗ್ತಾರೆ ಅರ್ಜೆಂಟ್ ಆಗಿ ನಾನಿರಲ್ಲ. ಬಹಳ ಶಿಸ್ತುಬದ್ಧವಾಗಿ ಮಾಡಿದ್ದಾರೆ. ನಿಮ್ಮ ಹತ್ರ ಅಲ್ಲ, ಸ್ಟೇಷನ್ ಬಂದಿದ್ದಾರೆ. ಸ್ಟೇಷನ್ ಹತ್ರ ನಿಮ್ಮ ಹತ್ರ ಬಿಡಲ್ಲ. ಒಂದ್ ನಿಮಿಷ ಕೇಳಿ, ಹಿಂಗಾಗಲ್ಲ. ನಿಮ್ ಮನೆಗೆ ಬರ್ಬೇಕಿತ್ತಾ? ಸುಮ್ನೆ ಒಂದ್ ನಿಮಿಷ ಇರಲಿ. ಅಲ್ಲ ಮನೆ ಇರ್ಲಿ ರಘುಪತಿ, ನೀವ್ ಯಾಕೆ ಮಾತಾಡ್ತೀರಾ? ಇರ್ಲಿ 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 ಸರಿಯಾಗಿ ಮಾತಾಡು. ಹೌದೌದು, ಅವ್ರು ಕೇಳಿದ್ ಕರೆಕ್ಟ್. ನಾನಂದ್ರೆ 50 ಬರ್ಬೇಕು. 50 ಸ್ಟೇಷನ್ಗೆ ಬಂದಿದ್ದವರು ನನ್ ಮುಂದೆ ಎಲ್ಲಿ ಬಂದಿದ್ದಾರೆ? ನನ್ ಮುಂದೆ ಬಂದಿಲ್ಲ ಅವರು. ಯಾರು ಬಿಡಲ್ಲ, ಸುಳ್ಳಾಡ್ಬಾರ್ದು ಅವೆಲ್ಲ. ಅಲ್ಲೆಲ್ಲ ಮಾತಾಡೋದು ಮನೆ ಹತ್ರ ಏನಾಗಬೇಕು ಹೇಳಿ ಅಷ್ಟು. ಈಗ ನೀವು ಸಸ್ಪೆಂಡ್ ಆಗುತ್ತೆ. ಯಾಕೆ ದಲಿತ ಅವ್ರನ್ನ 48 ಗಂಟೆ ಒಳಗಡೆ ಕೂತ್ಕೊಂಡಿರೋದಕ್ಕೆ ಒಬ್ಬ ದಲಿತನನ್ನ ನೀವು ಅಟ್ರಾಸಿಟಿ ಕೇಸ್ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ, ನೀವು ಸಸ್ಪೆಂಡ್ ಆಗುತ್ತೆ. ನಾನು ವಾಪಸ್ ತಗೊಂಡಿದ್ದೀನಿ. ನೀವು ಬಹಳ ಘನತೆಯಿಂದ ಗೌರವದಿಂದ ನಿಮ್ಮ ವೃತ್ತಿಗೆ ನ್ಯಾಯ ಕೊಡಿ. ನ್ಯಾಯ ಕೊಡ್ತೀವಿ. ಕೊಟ್ಟಿದ್ದೀವಿ. ಕೊಟ್ಟಿಲ್ಲ. ನಿಮ್ ಆನ್ ಡಾಕ್ಯುಮೆಂಟ್ ತೋರಿಸ್ತೀನಿ ನಾನು. ತಗೊಬನ್ನಿ, ಮಾತಾಡೋದಲ್ಲ. ಬೀದಿಯಲ್ಲಿ ಯಾಕೆ ಮಾತಾಡ್ತಿದ್ದಾರೆ? ಬೀದಿ ಯಾಕೆ ಮಾತಾಡ್ತಾರೆ? ಒಳಗಡೆ ಬಂದ್ರೆ ನೀವು ಎಂತ ಲೋಕೇಶ್ ಬರಕ್ ಹೇಳ್ರಿ, ಅವ್ರ ಆಪೋಸಿಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀರಾ? ಪೊಲೀಸ್ ಸ್ಟೇಷನ್ ನೋಡಿ, ಕೇಳ್ಕೊಳ್ಳಿ. ನೀವು ಅಡ್ಡಗಳಾಗ್ಬಿಟ್ಟಿದೆ, ರಿಯಲ್ ಎಸ್ಟೇಟ್ ಅಡ್ಡಗಳಾಗ್ಬಿಟ್ಟಿದೆ. ಗೊತ್ತಾಗಿದೆ ನಿಮ್ಗೆ ಮಿಸ್ಕಮ್ಯುನಿಕೇಶನ್ ಆಗಿದೆ. ನೀವು ನ್ಯಾಯ ಕೊಡ್ತಿಲ್ಲ. ನ್ಯಾಯ ಕೊಡ್ಸಕ್ ಬಿಟ್ರೆ ಅಲ್ವಾ? ಅದಕ್ಕೆ ಇವಾಗ ಬೇಡ ರೆಡ್ಡಿ ಅವರೇ, ಏನು ಬೇಡ, ನ್ಯಾಯ ಕೊಡ್ತೀವಿ. ಹೌದು, ಏನಿದೆ ಅವ್ರ ಡಾಕ್ಯುಮೆಂಟ್ ಪ್ರೆಸೆಂಟ್ ಡಾಕ್ಯುಮೆಂಟ್ ವಾಪಸ್ ಕೊಡ್ಲಿ. ಯಾರು ನೀವು ಹೇಳೋದೇ ಬೇಡ. ಕೋರ್ಟಲ್ಲಿ ಇರೋದು ನಿಮ್ಗೆ ಯಾಕೆ ಕೊಡ್ಬೇಕು? ನಿಮ್ಗೆ ಯಾಕೆ ಕೊಡ್ಬೇಕು? ಬರೋದಿಲ್ಲ. ನೀವು ತಪ್ಪದು, ನೀವು ಅದನ್ನೇ ತಪ್ಪು ತಿಳ್ಕೊಂಡು. ಸ್ವಾಮಿ ಬೇಸಿಕ್ ಡಾಕ್ಯುಮೆಂಟ್ ಕೊಡ್ರಿ ನಿಮ್ದು. ಬೇಸಿಕ್ ಡಾಕ್ಯುಮೆಂಟ್ ನಿಂದ ಮನೆನಾ? ನಿಂದ ಮನೆ ಬೇಸಿಕ್ ಡಾಕ್ಯುಮೆಂಟ್ ಕೊಡ್ರಿ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅವ್ರ ಮನೆ ಅಂತ? ನಮಗೆ ಇದು ತಪ್ಪು ನೀವು ತಿಳ್ಕೊಂಡು ಬಂದಿದ್ದೀರಿ. ಹೌದು, ನಂಗೆ ಅಜ್ಞಾನಿ ನಾನು. ಅರ್ಧಂಬರ್ಧ ಅಜ್ಞಾನಿ ನಾನು. ಏನು ಹೇಳೋದು ನೀವು ಡೈರೆಕ್ಷನ್ ಇದೆ, ಕಮಿಷನರ್ಗೆ ಎಲ್ಲಿದೆ ಕಾಪಿ? ಏನಮ್ಮ ಇವ್ರೇನ್ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ನಿಮ್ಮನ್ನ ಏನಂದ್ರೆ ಅವರು ನಿಮ್ ತಂದೆ ಊಟ ಕೊಡ್ಸಿದೀನಿ ನಾನು, ಕಾಸು ಕೊಡ್ಸಿದೀನಿ. ನಾನೆಲ್ಲ ಹೇಳಿದ್ದು ನಿಮ್ಮ ಅಡ್ವೊಕೇಟ್ಗಳು. ಮಾಹಿತಿ ಇಲ್ಲ ಅದು. ಅದೇ ಮಾತು ಹೇಳಿ, ಹೇಳ್ತೀನಿ. ಟ್ರಾನ್ಸ್ಜೆಂಡರ್ಸ್ ನಮ್ಮವ್ರು ಯಾರು ಇಲ್ಲ. ಒಳಗಡೆ ಬನ್ನಿ. ಎಲ್ಲ ಮಾಡಿದೀವಿ. ಏನ್ ಮಾಡಿದ್ದೀರಿ? ಕೇಳಿ ಅವ್ರದ್ದು ಜಾಗ ಡಾಕ್ಯುಮೆಂಟ್ ಕೊಡಕ್ಕೆ ಹೇಳಿ. ಮಾತಾಡ್ತಾರೆ
ಸರಿ. ಜಸ್ಟಿಸ್ ಮಾಡ್ತಾ ಇದ್ದೀರಾ, ನೀವು ಕಾನೂನು ಪ್ರಕಾರ ನೋಡ್ಕೊಳ್ತಾ ಇಲ್ಲ. ಅವ್ರು ಅನ್ಕೊಳ್ಳಿ ಕೈ ಮುಗಿತೀವಿ, ದಯವಿಟ್ಟು ಕೈ ಮುಗಿತೀವಿ. ನಿಮ್ಮ ಮಿತಿ ದಾಟ್ಬೇಡಿ. ನೀವೇನು ಪೊಲೀಸ್ ರಾಜ್ಯನ ಇದು? ಅವ್ರಿಗಲ್ಲಮ್ಮ, ಇವ್ರಿಗೆ ಏನಿದು ಹೋಗ್ತಾ ಇದೀವಿ ಅಂತ ಬರ್ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ ವ್ಯವಸ್ಥೆ ಹಂಗಿದೆ. ತಿಳ್ಕೊಳ್ಳಿ, ನೀವು ಒಂದ್ ಸೈಡ್ ತಿಳ್ಕೊಂಡಿದ್ದೀರಿ. ಕರೆಕ್ಟ್ ಇರಪ್ಪ, ಒಂದ್ ನಿಮಿಷ ಸರಿಯಾಗಿ ಡಾಕ್ಯುಮೆಂಟ್ಸ್ ಅನಲೈಸ್ ಮಾಡಿ. ನಾವು ತಪ್ಪು ಮಾಡಿದ್ರೆ ಸೀನಿಯರ್ ಡಾಕ್ಯುಮೆಂಟ್ ಬೇಕಾಗಿಲ್ಲ. ನೀವು ಇಲ್ಲಿಗಲ್ಲಿ ಹೇಗೆ ಡಿಟೆಂಡ್ ಮಾಡ್ತೀರಾ? ಕೇಳಿ, ನಾವು ಇಲ್ಲಿಗೆಲ್ಲ ಮಾಡಿದ್ರೆ ನಮ್ಗೆ ಮೀಡಿಯಾದಲ್ಲಿ ಬರ್ಬೇಕು, ಲೈವ್ ಬರ್ಬೇಕು, ಫೇಸ್ಬುಕ್ ಅಲ್ಲಿ ಬರ್ಬೇಕು ಅಂದ್ಬಿಟ್ಟು ಮಾತ್ರ ಬರಲ್ಲ. ಸತ್ಯ ಇದೆ, ಅದಕ್ಕೆ ಮಾತಾಡ್ತಾ ಸತ್ಯ ಮಾತಾಡ್ತೀನಿ ನಾನು. ಕೇಳ್ಕೊಳ್ಳಿ, ಎಲ್ಲೆಲ್ಲ ಕೇಳಿ ನಡೆಯವ್ರೆ. ನಾನು ನಿಮ್ಮ ಆನೆಕಲ್ಲಲ್ಲೂ ಮಾಡಿದ್ದೀನಿ, ನಿಮ್ಮ ಮತ್ಸ್ಯಬೆಲ್ಲಲ್ಲೂ ಮಾಡಿದ್ದೀನಿ, ನಿಮ್ ಪರಪ್ ಕೇಳ್ಕೊಳ್ಳಿ ನನ್ನ ಬಗ್ಗೆ. ಅರ್ಥ ಆಯ್ತು? ಏನು ನಿಮ್ಗೆ ಬೇಕಾದ್ರೆ ಕೇಳ್ಕೊಳ್ಳಿ, ಇಲ್ಲ ಅಂದ್ರೆ ಅಲ್ಲ. ನಿಮಗೆ ಒಂದ್ ನಿಮಿಷ ನೀವು ಬುದ್ಧಿವಂತ ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲ, ಮನೇಲಿ ಇದೀನಿ. ಬೇಸಿಕ್ ಡಾಕ್ಯುಮೆಂಟ್ ಕೊಡಪ್ಪ ಅಂದ್ರೆ ನಮ್ಗೆ ಯಾಕೆ ಕೊಡ್ಬೇಕು ಅಂತ ಇನ್ನೇನು ಸ್ವಾಮಿ, ಜೆರಾಕ್ಸ್ ಕೊಡ್ರಿ. ನಾನು ಒರಿಜಿನಲ್ ಕೇಳಿಲ್ಲ ರೀ, ಜೆರಾಕ್ಸ್ ಕೊಡ್ರಿ, ಈಗಲೇ ಕೊಡ್ರಿ. ಈಗ ಇದ್ರೆ ಕೊಡ್ರಿ. ಈಗ ನೀವು ಏನ್ ಬೇಕಾದ್ರೆ ಸಹಾಯ ಮಾಡಿ ಕೊಡ್ರಿ. ಒಂದು ಡಾಕ್ಯುಮೆಂಟ್ ಕೊಡ್ರಿ ನಿಮ್ದು ಮನೆ ಜಾಸ್ತಿ ಬೇಡ. ಒಂದೇ ಒಂದು ಖಾತೆ ಮಾಡಿ ಕೊಡಿ. ನಾನು 1000 ಕೊಡ್ತೀನಿ. ಏನು ಮಾಡಲ್ಲ ಸ್ವಾಮಿ. ಡಾಕ್ಯುಮೆಂಟ್ ಕೊಡಿ. ಅವ್ರ ಮನೆ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ ಕೊಡಿ. ನೀವು ಕ್ರೈಮ್ 16 of 21 ನಿಮಗೆ ಕಾನೂನು ಸರಿ ಇದೆ ಮಾತ್ರ ಸರಿ. ನಾವು ಕಾನೂನು ಕೇಳಕ್ ಹೋದ್ರೆ ನಿಮ್ಗೆ ಯಾಕೆ ಕೊಡ್ಬೇಕು? ನೀವು ಯಾಕೆ ಕೊಡ್ಬೇಕು? ನೀವೊಂದು ಜಡ್ಜ? ನಾನಲ್ಲ, ನಾನು ಹೇಳಿಲ್ವಲ್ಲ. ನೀವು ನಮ್ಮ ಸೀನಿಯರ್ ಯಾರು ಸೀನಿಯರ್? ನೀವು ಕೋರ್ಟಲ್ಲಿ ಆರ್ಗ್ಯೂ ಮಾಡ್ಕೊಂಡ್ರೆ ಇಲ್ಲ ಅಂತ ಹೇಳಿ ಯಾರಪ್ಪ ನಿಮ್ ಸೀನಿಯರ್? ಹೌದಾ? ದಿನೇಶ್ ಕುಮಾರ್ ಅವ್ರಿಗೆ ಏನಂತ ಹೇಳಿದ್ರೆ, ದಿನೇಶ್ ಕುಮಾರ್ ಅವರು ಮಗನೇ ನೋಡಿ. ಹೌದಾ? ಬಂದ್ರೆ ದೇವ್ರ ಹತ್ರ ಬಂದ್ರೆ ಪ್ರಮಾಣ ಮಾಡ್ಬಿಡೋಣ. ಅಡ್ವೊಕೇಟ್ ನೋಡಿಲ್ಲ, ಸೀನಿಯರ್ ನೋಡಿ, ದೇವ್ರ ಹತ್ರ ಪ್ರಮಾಣ ಮಾಡಿ ನಡೀರಿ. ಇವೆಲ್ಲ ಕರ್ಕೊಂಡು ನಡೀರಿ. ಅಲ್ಲಿ ಮಾತಾಡೋದಲ್ಲ. ಅಡ್ವೊಕೇಟ್ ಬಂದ್ರೆ ಅವ್ರಿಗೆ ಹಂಗ್ ಮಾತಾಡ್ತಾರೆ. ಅಡ್ವೊಕೇಟ್ ಬಂದ್ರೆ ಕುಂಡ್ರಿಸಿ ಮರ್ಯಾದೆ ಕೊಟ್ಟು ಕಾಪಿ ಕೊಟ್ಟು ಕಳಿಸ್ತೀವಿ. ಅದು ನಮ್ ಕಲ್ಚರ್. ಏನೆಲ್ಲ ಮಾತಾಡೋದು ಅಂತ ಮಾತಾಡ್ಬಾರ್ದು. ಬಂದಿದ್ದೇನಪ್ಪ ಸೀನಿಯರ್ ಬಂದಿದ್ದೇನಪ್ಪ. ಸಾಕು. ಕ್ರೈಮ್ ನಂಬರ್ 16 ಯಾರು ಕಂಪ್ಲೇಂಟ್ ಹೇಳಿ. ಕ್ರೈಮ್ ನಂಬರ್ 16 of 21 ಯಾಕೆ ಮಾಡಿದ್ರಿ ನೀವು? ಇವನ್ ಮೇಲೆ ಯಾಕೆ ಮಾಡಿದ್ರಿ ನೀವು? ಚಾರ್ಜ್ ಶೀಟ್ ಇದೆಯಲ್ಲ, ಚಾರ್ಜ್ ಶೀಟ್ ಅದಕ್ಕೆ ಮಾಡ್ತೀನಿ ಬಿಡಿ. ಅದನ್ನ ಅದಕ್ಕೇನೆ ನಿಜ ಇದ್ರೆ ಏನ್ ಮಾಡ್ತೀವಿ, ಸುಳ್ಳು ಇದ್ರೆ ಬಿ ರಿಪೋರ್ಟ್ ಹಾಕ್ತೀವಿ. ಉದ್ದೇಶ ಇಟ್ಕೊಂಡು ಅವ್ನ ಅರೆಸ್ಟ್ ಮಾಡಿ ಮಾಡ್ಬಿಟ್ಟು ನೋಡ್ಬಿಟ್ಟಿದ್ದು ಅರೆಸ್ಟ್ ಮಾಡಿದ್ರೆ ಜೈಲಿಗೆ ಕಳ್ಸಾನೆ. ಯಾಕೆ ಇಲ್ಲ ಯಾಕೆ ಇಟ್ಕೊಳ್ಳಿ? ಅರೆಸ್ಟ್ ಮಾಡಿದ್ರೆ ಜೈಲಿಗೆ ಕಳಿಸ್ತಾ ಇದೆ. ಬುದ್ಧಿ ಬೇಡವಾ? ಏನ್ ಮಾತಾಡ್ತೀರಿ? ಕಂಪ್ಲೇಂಟ್ ಇದೆ ಇದ್ರ ಮೇಲೆ. ಬೇಸಿಕ್ ಡಾಕ್ಯುಮೆಂಟ್ ಕೊಡ್ರಿ ಅವ್ರದ್ದು. ಕೊಡ್ರಿ ಬೇಸಿಕ್ ಡಾಕ್ಯುಮೆಂಟ್. ಅದೇನ್ ಮಾತಾಡ್ತೀರಿ ನೀವು? ಡಾಕ್ಯುಮೆಂಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಮಾತಾಡೋದಲ್ಲ. ಎಷ್ಟು ವರ್ಷದಿಂದ ಐವ ಇಲ್ಲಿ
ಎಷ್ಟು ವರ್ಷದ ದೈವ ನೀವು ಹೇಳಿ. ಯಾಕೆ ಹೌದು ಹೌದು ನೋಡಿ, 2012 ಕೇಸು, 2012ರಿಂದ ಇದು ಡಿಕ್ಲರೇಷನ್ ಇದೆ. ನೀವು ಯಾರು 1 ವರ್ಷದ ಕೆಳಗೆ ಸಬ್ಸ್ಟಿಟ್ಯೂಟ್ ಅಲ್ಲ, ಮಿಸ್ಗೈಡ್ ಅಲ್ಲ, ನೀವು ದುರುಪಯೋಗ ಮಾಡ್ತಾ ಇರೋದು. ಅಧಿಕಾರಿಗಳೆಲ್ಲ ದುರುಪಯೋಗ ಮಾಡಿ ಅದಕ್ಕೆ ಇಂಜೆಕ್ಷನ್ ಮಾಡಿರೋದು ಸರ್. ಅದಕ್ಕೆ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡು ಬಂದು 3 ದಿವಸ ಕೂರಿಸಿದಿರಿ. ಯೋಗೀಶ್ ಅಂತ ಹೇಳ್ಬಿಟ್ಟು ನಿಮ್ ಶರಣ ಬಸಪ್ಪ ಅವರು ರೋಲ್ ಅಂಡ್ ಸೋನ್ಸ್ ಅಂತ ಸರ್, ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ನಿಮ್ಗೆ ಕಾಲ್ ಮಾಡಿದ್ದೆ ನಾನು. ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ಇಂದ ರೋಲ್ ಅಂಡ್ ಅಂತ ಹೇಳಿ ನಿಮ್ಗೆ ಕಾಲ್ ಮಾಡಿದ್ದೆ ಸರ್. ಯೋಗೀಶ್ ಅನ್ನೋ ವ್ಯಕ್ತಿನ ಕರ್ಕೊಂಡ್ಬಂದು 3 ದಿವಸದಿಂದ ಕೂರಿಸಿದ್ದಾರೆ ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ ಅಂತ ನೀವು ಇದೇ ಮಾತು ಹೇಳಿದ್ರಿ. ನಿಮ್ ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಮಾತಾಡಿದ ನಿಮ್ಮ ಹತ್ರ ಮಾತಾಡಿದ್ರೆ ನೀವು ಇರ್ಲಿಲ್ಲ ಸ್ಟೇಷನ್ ಅಲ್ಲಿ, ಆಯ್ತಾ? ನಿಮ್ ಶರಣ ಬಸಪ್ಪ ಅವರು ಅಲ್ಲ, ಸಬ್ ಇನ್ಸ್ಪೆಕ್ಟರ್ ಹತ್ರ ಕೊಡೋದ್ರೆ ನೀವು ಫೋನ್ ಕಟ್ ಮಾಡಿದ್ರಿ ಸರ್. ಅಲ್ಲ, ನೀವು ಫೋನ್ ಕಟ್ ಮಾಡಿದ್ರಿ. ನಾವು ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ ಮಾತಾಡಿ ಅಂದ ತಕ್ಷಣ ನೀವು ಫೋನ್ ಕಟ್ ಮಾಡಿದ್ರಿ. ಯೋಗೀಶ್ ಅನ್ನೋ ವ್ಯಕ್ತಿನ 8ನೇ ತಾರೀಕು 11 ಗಂಟೆಗೆ ಯಾವ್ದು FIR ಆಗಿಲ್ಲ, NCR ಆಗಿಲ್ಲ. ನಿಮ್ ಒಂದ್ ಸೆಕೆಂಡ್ ಫಿನಿಶ್ ಮಾಡ್ಬಿಡ್ತೀನಿ ಸರ್. ರೋಲ್ಯಾಂಡ್ ಅಂತ ಸರ್, ನಾನು ಫಿನಿಶ್ ಮಾಡ್ಬಿಡ್ತೀನಿ. ಒಂದ್ ಸೆಕೆಂಡ್ ಸರ್, ನನ್ನ ಮಾತು ಕೇಳಿ ಸರ್. 11 ಗಂಟೆಗೆ ಕುಣಿಗಲ್ಗೆ ನಿಮ್ಮ ಸ್ಟೇಷನ್ ಇಂದ 5 ಜನ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿನ ಕರ್ಕೊ ಬಂದಿದ್ದಾರೆ. ಸೊ ಅದು ಡಿಟೆನ್ಷನ್ ಆಯಿತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಒಂದು FIR ಲಾಡ್ಜ್ ಆಗಿಲ್ಲ, NCR ಲಾಡ್ಜ್ ಆಗಿಲ್ಲ, ಬೇಸ್ ಒಂದು ಸಿಂಪಲ್ ಪಿಟಿಷನ್ ಮಾಡಿದಾರಂತೆ. ನಿಮ್ಮ ಶರಣಬಸಪ್ಪ ಅವ್ರು ಕೇಳಿದ್ದಕ್ಕೆ DCP ಅವರು ನೇರವಾಗಿ ನಮ್ಗೆ ಹೇಳಿದ್ದಾರೆ, ಅದಕ್ಕೆ ಮಾಡಿದ್ದೀವಿ ಅಂತ ಹೇಳಿದ್ರು. ಆ ಸಮಯದಲ್ಲಿ ನಿಮ್ಗೆ ನಾನು ಫೋನ್ ಮಾಡಿದಾಗ ನೀವು ನಮ್ಗೆ ಗೊತ್ತೇ ಇಲ್ಲಪ್ಪ, ಯಾರನ್ನ ಕರ್ಕೊಬಂದು ಕೂರಿಸಿಲ್ಲ ಅಂತ ಹೇಳಿದ್ರೆ, ಸರ್ ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಇಲ್ಲಿದ್ದಾರೆ ಅಂತ ಕೊಡ್ತೀನಿ ಅಂತ ಹೇಳಿದೆ. ನೀವು ಟಕ್ ಅಂತ ಫೋನ್ ಕಟ್ ಮಾಡಿದ್ರಿ. ಬೇರೆ ಕಡೆ ಕಟ್ ಮಾಡಿರ್ತೀನಿ ಇರ್ಬೋದೇನೋ. ಇದು ನಿಮ್ ಗಮನಕ್ಕೆ ತಗೊಬಂದಿದ್ದೀನಿ ಸರ್ ನಾನು. ಅದಾದ್ಮೇಲೆ ನಾವು ಸರಿಯಪ್ಪ ನೀನ್ ಇಲ್ಲ ಕೂತ್ಕೊ ಅಂತ ಹೇಳ್ಬಿಟ್ಟು ಆ ಹುಡುಗನ ವ್ಯಕ್ತಿನ 2 ಸಲ ಅಡ್ವೊಕೇಟ್ಸ್ ಬಂದಾಗ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ, ಅಡ್ವೊಕೇಟ್ಸ್ನೇ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ. ನಾವು ಬಂದು ಆಮೇಲೆ ನೀವು CRPC ಪ್ರೊಸೀಜರ್ಸ್ ಪ್ರಾಪರ್ ಆಗಿ ಫಾಲೋ ಮಾಡಿಲ್ಲ ಅಂತ ಹೇಳಿದಾಗ ನಿಮ್ ಶರಣಬಸಪ್ಪ ಅವ್ರು ನನ್ನ ಒಳಗೆ ಬಿಟ್ರು. ಆ ಹುಡುಗನ್ ಏನ್ ಮಾಡಿದ್ರೆ ನಾವು ನೋಡ್ಬೇಕು ಅಂತ ಹೇಳಿದಾಗ ಒಳಗೆ ಬಿಟ್ರು. ಆ ಹುಡುಗನ ಒಳಗೆ ಕೂರಿಸ್ಕೊಂಡಿದ್ರು. ಸರ್ ನೋಡಿ, ನಿಮ್ ಸ್ಟೇಷನ್ ಅಲ್ಲಿ ಆ ಹುಡುಗನ ಅವತ್ತು 10ನೇ ತಾರೀಕು 4:15 ಬಿಟ್ಟು ಕಳ್ಸಿರೋದು. ಬಟ್ ಇನ್ ಬಿಟ್ವೀನ್ ಅಲ್ಲಿ ಒಂದು ಸೆಟಲ್ಮೆಂಟ್ ನಡೆದಿದೆ ನಿಮ್ ಸ್ಟೇಷನ್ ಒಳಗಡೆ ನಡೆದಿರೋದು. ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿದ್ರೆ ಇವ್ರ ಕಂಪ್ಲೇಂಟ್ DCP ಕಳಿಸಿದ್ದೀವಿ ನೋಡಿ. ಆ ಡಾಕ್ಯುಮೆಂಟ್ಸ್ ಪರ್ಚೇಸ್ ಆಗಿರೋದು ಡಾಕ್ಯುಮೆಂಟ್ 10ನೇ ತಾರೀಕು 2:45 ಪರ್ಚೇಸ್ ಆಗಿರೋದು, ಆಯ್ತಾ? ಸೊ ಇದನ್ನ 40 ಲಕ್ಷದ್ದು ನಂಗೆ ದುಡ್ಡು ವಾಪಸ್ ಕೊಡಬೇಕು, ಇಲ್ಲಾಂದ್ರೆ ನೀನು ಆಸ್ತಿ ಬರ್ಕೊಡ್ಬೇಕು ಅಂತ ಹೇಳಿ ಒಂದು ಸೆಟಲ್ಮೆಂಟ್ ಮಾಡಿಸಿದ್ದಾರೆ. ಒಳಗಡೆ ಬನ್ನಿ. ಇರ್ಲಿ ಸರ್, ನಮ್ಗೆ ಸ್ವಲ್ಪ ಸಾಬೀತು ಇರಬೇಕು. ಈಗ ಅದಕ್ಕೆ ಅವರು ಬಿಡಿಸ್ಕೊಂಡು ಹೋಗಿದ್ದು ನಮ್ಮನ್ನ ಅರೆಸ್ಟ್ ಮಾಡಿದ್ರು ಬಿಡಿಸ್ಕೊಂಡು ಹೋಗಿದ್ರ ಬಗ್ಗೆ ಈಗ ಅವ್ರು ಹೇಳೋದು ನಾವು ಅವಶ್ಯಕ ಅವ್ರ ಆಯಾಮನ ಬಂದು 3 ಲಕ್ಷ ದುಡ್ಡು ತಗೊಂಡೋಗಿ ಅವ್ರ ಹತ್ರ ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಅವ್ರವ್ರು ಕುತ್ಕೊಂಡು ಬಗೆಹರಿಸ್ಕೊಂಡಿದ್ದಾರೆ. ಮುರಳಿ ಅಂತ ಅಡ್ವೊಕೇಟು, ಇನ್ನೊಬ್ರು ಗೋಪಾಲ್ ಅಂತ ಅಡ್ವೊಕೇಟ್, ಇಬ್ಬರು ಅಡ್ವೊಕೇಟೆ ಮತ್ತು ಅವ್ರ ಆಪೋಸಿಟ್ ಮಾತಾಡ್ತಾ ಸಾಲ್ವ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮ್ಗೆ ಸಾಲ ಮಾಡಲಿಲ್ಲ, ಅನ್ಯಾಯ ಮಾಡಿದ್ರು ಪೊಲೀಸರು, ಸೆಟಲ್ಮೆಂಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ರವಿಕೃಷ್ಣ ಅವ್ರು ಕರ್ಕೊಂಡ್ಬಂದು ಕೇಸ್ FIR ಆದಮೇಲೆ FIR ಆಗಿದೆ. ಆಮೇಲೆ ಅಡ್ವೊಕೇಟ್ ಸಾಹೇಬ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಸರ್ ನಾವು CP ಸಾಹೇಬ್ರಿಗೆಲ್ಲ ಇದು ಮಾಡಿದ್ದೀವಿ, ಅದಿನ್ನೂ ನಿಮ್ಮ ಗಮನಕ್ಕೆ ಬಂದಿಲ್ಲ, ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ PSR ಅದೆಲ್ಲ ಬಂದ್ಕೊಳಕ್ಕೆ ಕೋರ್ಟಿಂದ ಬೆಲೆ ಆಗಿದೆ. ನಾನು ಬಂದಿದ್ದೀನಿ ಅಂದರು. ನಾನು ಇವನಪ್ಪ ನನ್ನ ಮುಂದೆ ಬಂದರೆ ಅದು ಕೋರ್ಟಿಗೆ ಒಬ್ಬೆ ಮಾಡಬೇಕು. ಚಿಕ್ಕ ಹುಡುಗ ತಗೊಂಬಂದು ಒಬ್ಬೆ ಮಾಡಬೇಕು. ನಾವು ನೆಗ್ಲಿಜೆನ್ಸ್ ಮಾಡಲ್ಲ. ಈಗ ಹಿಂದೆ ಅವೆಲ್ಲ ಏನೇನಾಗಿದೆ ಗೊತ್ತು ಅಂತ ನಾವು ಕನ್ವಿನ್ಸ್ ಮಾಡ್ತಾಯಿದ್ದೀನಿ. ರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ದಾರೆ ಎಲ್ಲ ಬಿಡಿಸಿ, ಬಟ್ ಅವರು ಕೇಳ್ತಲ್ಲ, ಇಲ್ಲ ಸರ್ ಅದು ಹಂಗೆ ಹಿಂಗಿದೆ ಅಂತೇಳಿ. ಫೈನಲ್ ಏನಾಗಬೇಕು ಕೇಳ್ತಾ ಇದ್ದೀನಿ. ಇವರೇ ವಕೀಲರು ನಮ್ಮ ಸಾಹೇಬ್ರು ಇದ್ರ ಬಗ್ಗೆ ಕೇಳ್ತವ್ರೆ. ನಿನಗೆ ದಾಖಲೆ ಏನು, ನೀನು ಓನರ್ ಯಾರು ಅಂತ ಕೊಡು ಅಂತ ಹೇಳ್ತವ್ರೆ. ಸಾಹೇಬ್ರು ಹೇಳ್ತಾರೆ ನಾನು ಕೇಳೋ ಅಧಿಕಾರ ಇದೆ ಅಂತ. ಇದು ಸಬ್ಸಿಡೈಸು ಇಂಜೆಕ್ಷನ್ 2016 ಇದೆ. ಈಗ ಇಂಜೆಕ್ಷನ್ ಕೂಡ ವೈಲೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಹೇಬ್ರು ಕೋರ್ಟ್ಗೆ ಹೇಳಿದ ಮೇಲೆ ನ್ಯಾಯಾಲಯ ನಿರ್ದೇಶನ ಕೊಟ್ಟಿದೆ ಕಮಿಷನರ್ ಅವ್ರಿಗೆ ಪ್ರೊಟೆಕ್ಟ್ ಮಾಡಿ ಪ್ರಾಪರ್ಟಿನ, ಆಮೇಲೆ ಇವರು ಜೀವಕ್ಕೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ ಡೈರೆಕ್ಷನ್ ಇದೆ. ಒಂದು ನಿಮಿಷ ಈಗ ಒಂದು FIR ಆಗಿದೆ ಅಲ್ವಾ ಸರ್? ಅದು ಚಾರ್ಜ್ ಶೀಟ್ ಆಲ್ರೆಡಿ 12ರಿಂದ ಇದೆ. ಅಲ್ಲ ಒಂದು FIR ಆಗಿದೆ ಅಲ್ವಾ? 2 FIR ಆಯ್ತು. ಹಿಂದಿಂದ ಬಿಡಿ, ಹಿಂದಿಂದ ಚಾರ್ಜ್ ಶೀಟ್ ಆಗಿರೋದು. ಈಗ ಒಂದು ಸ್ಟಿಲ್ UI ಇದೆ. ಈಗ ಇನ್ನೊಂದು FIR ಮಾಡಿದ್ದು ಈಗ ಒಂದು FIR ಆಗಿದೆ. ಅಂಡರ್ ಇನ್ವೆಸ್ಟಿಗೇಷನ್ ಇಲ್ಲ ಇನ್ವೆಸ್ಟಿಗೇಷನ್ ಅಂತ ಅವ್ರು ಹೇಳ್ತಿರೋ, ಅದಕ್ಕೆ ಅದು ಇನ್ವೆಸ್ಟಿಗೇಷನ್ ಅಲ್ಲ ಅಂತ ನಾವು ಹೇಳ್ತಿದೀವಿ. ಯಾಕೆ ಅಂದ್ರೆ UI ಇದೆ. UI ಇದ್ಮೇಲೆ IOಗೆ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸು, ವಿಟ್ನೆಸ್ಸು, ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಎವ್ರಿಥಿಂಗ್ ರೈಟ್ಸ್ ಗೊತ್ತಾಯ್ತಲ್ಲ, ಅದನ್ನ ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ.
ನೀವು ಅದನ್ನ ಕೋರ್ಟಿಂದ ಆರ್ಡರ್ಸು ಅದೆಲ್ಲ ಈಗ ತಗೊಂಡು ಬರ್ತಾ ಸರ್ ಇದ್ದೀರಿ. ಈಗಲ್ಲ 5ನೇ ತಾರೀಕು ಕೇಳಿ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದ್ದಾಗ ನೀವು ಈ ಡಾಕ್ಯುಮೆಂಟ್ ಸಂಬಂಧಪಟ್ಟಂತೆ ಯಾವುದೇ ಡಾಕ್ಯುಮೆಂಟ್ ಇದ್ರೂ ಕೂಡ ತಂದು ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ ನೋಡ್ತಾರೆ, ವೆರಿಫೈ ಮಾಡ್ತಾರೆ. ಅದನ್ನೇ ಆ ದಾಖಲೆಗಳು ಸಬ್ಜೆಕ್ಟ್ ಇದೆ, ಇಂಜೆಕ್ಷನ್ ಇದೆ, ಅವರು ಇನ್ನೊಂದು ಕೇಸ್ ಹಾಕಿದ್ದಾರೆ, ನಾವು ಓನರ್ ಅಂತ ಹೇಳಿದ್ದಾರೆ. ಇವರು ನಮಗೆ ವಿಲ್ ಮುಖಾಂತರ ಬಂದಿದೆ ಅಂತ ಇವ್ರಿಗೆ ಹೇಳಿದ್ದಾರೆ. ಅದರ ಮೇಲೆ ಅದ್ರ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಎಲ್ಲ ಕೇಸೆಲ್ಲ OS ನಲ್ಲಿ ಹೇಳ್ಕೊಂಡಿದ್ದಾರೆ. 2011-12ರಿಂದನೂ ಕಂಟಿನ್ಯೂ ಇದೆ. ಇವರು OS ಹಾಕಿದ ಮೇಲೆ ಅವ್ರು ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರೆ. ಈ ಕಂಪ್ಲೇಂಟ್ ಕೊಟ್ಟಾಗ ಅದು FIR ಆಗಿ ರಿಜಿಸ್ಟರ್ ಆಗಿ ಚಾರ್ಜ್ ಶೀಟ್ ಆಗ್ತದೆ. ಇವ್ರ ಮೇಲೆ 467, 468, 506, 504 ಎಲ್ಲ ಆಗಿದ್ದಾರೆ. ಚಾರ್ಜ್ ಶೀಟ್ ಆಗಿ ನಡೀತಾ ಇದೆ. ಆ ಸೇಮ್ ಕಂಪ್ಲೇಂಟ್, ಸೇಮ್ ಸೆಟ್ ಆಫ್ ಫ್ಯಾಕ್ಟ್ಸ್, ಸೇಮ್ ಅಕ್ಯೂಸ್ಡ್. ಆದರೆ ಮೊನ್ನೆ 16ನೇ ತಾರೀಕು ಇನ್ನೊಂದು ಕ್ರೈಮ್ ಮಾಡಿದ್ದಾರೆ ಲಾಸ್ಟ್ ಮಂತಲ್ಲಿ, 16/21 ಅಂತ ಮಾಡಿದ್ದಾರೆ. ಸೇಮ್ ಕಂಪ್ಲೇಂಟ್, ಸೇಮ್ ಸೆಟ್ ಆಫ್ ಫ್ಯಾಕ್ಟ್ಸ್, ಸೇಮ್ ಅಕ್ಯೂಸ್. ಅಲ್ಲ ಕೇಳಿ, ಸೇಮ್ ಕಂಪ್ಲೇಂಟ್ ಆದ ಮೇಲೆ ಒನ್ಸ್ ದೇ ಸಬ್ಸಿಡೈಸ್ ಯು ಹ್ಯಾವ್ ಗಾಟ್ ಅಡಿಷನಲ್ ಚಾರ್ಜ್ ಶೀಟ್ ಆಲ್ಸೋ ಯು ಕ್ಯಾನ್ ಫೈಲ್ ಅಂಡರ್ 173(8). ಅದಿದೆ ವಕೀಲ್ರೆ. ಈಗ ಮಾಡಿದ್ದಾರೆ. ಒಂದ್ ನಿಮಿಷ, ಅದೇನೇ ಇದ್ರೂ ಕೂಡ ಯಾವುದೇ ಇದ್ರೂ ನೀವು ಕೋರ್ಟಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೇಮ್ ಒಂದ್ ನಿಮಿಷ ಒಂದು ಸೇಮ್ ಸಬ್ಜೆಕ್ಟು ಅದನ್ನೇ ಇನ್ವೆಸ್ಟಿಗೇಷನ್ ರೀಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಕೂಡ ನೀವು ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದಲ್ವಾ? ಸರ್ ಚಾಲೆಂಜ್ ಮಾಡೋದಕ್ಕೆ ನಾವು ಹೇಳಿದ್ದು ಕೇಳಿ, ಆಪ್ಷನ್ ಮಾಡೋದಕ್ಕೆ ಪ್ರತಿಯೊಂದನ್ನು ಕೂಡ ಅದನ್ನ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದಲ್ವಾ? ಮಾಡ್ಬೋದು. ಅದನ್ನ ಈಗ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ. ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದ್ದಾಗ ಸೇಮ್ ಫ್ಯಾಕ್ಟ್ ಇದೆ, ಪ್ರೀವಿಯಸ್ ಇದು ಕೂಡ ಇನ್ಸಿಡೆಂಟ್ ಆಗಿದೆ, ಚಾರ್ಜ್ ಶೀಟ್ ಸೇಮ್ ಸಬ್ಜೆಕ್ಟ್ ಆಗಿದೆ ಅನ್ನೋದನ್ನ ನೀವು ಸಬ್ಜೆಕ್ಟ್ ಫೈಲ್ ಮಾಡಿದ್ರೆ ಕೋರ್ಟಿಂದ ಡೈರೆಕ್ಷನ್ ಕೊಡಿಸಬಹುದು. ಹಾಗಾಗಿ ಡೈರೆಕ್ಷನ್ ಕೊಟ್ಟಿದೆ. ಇಂಟರ್ಫಿಯರ್ ಆಗ್ಬಿಟ್ಟು ಪ್ರೊಟೆಕ್ಷನ್ ಫಸ್ಟ್ ಪ್ರಾಪರ್ಟಿಗೆ ಲೈಫ್ಗೆ ಕೊಡಿ ಅಂತ. ಪ್ರಾಪರ್ಟಿನ ಏನ್ ಮಾಡಿದ್ದಾರೆ ವೈಲೆನ್ಸ್ ನಾನು ಹೇಳಿದ ಮೇಲೆ ಸಾಹೇಬ್ರಿಗೆ ಮಿಸ್ಲೈಡ್ ಮಾಡೋದು ಬೇಡ. BCP ಅವ್ರಿಗೆ ಅದೇ ಆಗಿದೆ. ಸಾಹೇಬ್ರಿಗೆ ಅದಕ್ಕೆ ಹೇಳಿದೆ ನೆನ್ನೆ ಕಮಿಷನರ್ ಸಾಹೇಬರು ಕ್ಲೋಸ್ಡ್ ಎನ್ವೆಲೋಪ್ ಹಾಕಿ ನನಗೆ ಕೊಟ್ಟು ನೀವು ಪರ್ಸನಲ್ ಗೋ ಅಂಡ್ ಎಕ್ಸ್ಪ್ಲೈನ್ ಆಲ್ ದಿಸ್ ಥಿಂಗ್ಸ್. ಈ ಮೈಟ್ ನಾಟ್ ಬಿ ಅವೇರ್ ಆಫ್ ಆಲ್ ದಿಸ್ ಅಂತ ಹೇಳಿದೆ ಸಾಹೇಬ್ರು. ಇಲ್ಲಿ ಕೇಳಿ ಈಗ ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ನಾನು ಸಬ್ಜೆಕ್ಟ್ ಒಂದ್ ನಿಮಿಷ, ನಾನು ಕಂಪ್ಲೇಂಟ್ ಪ್ರೀವಿಯಸ್ ಕಂಪ್ಲೇಂಟ್ ನೋಡ್ತೀನಿ, ಕೋರ್ಟ್ ಆರ್ಡರ್ ನೋಡ್ತೀನಿ, ಈಗಿನ ಕಂಪ್ಲೇಂಟ್ ನೋಡ್ತೀನಿ. ಬಂದು ಒಳಗಡೆ ಕುತ್ಕೊಂಡು ಮಾತಾಡೋಣ. ರೋಡ್ ಅಲ್ಲಿ ನಿಂತ್ಕೊಂಡು ಈಗೆಲ್ಲ ಇಲ್ಲೊಂದೆರಡು ವಿಚಾರ ಇದೆ ಸರ್. ಇಲ್ಲೊಂದೆರಡು ವಿಚಾರ ಇದೆ. ನಮಗೂ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಬರುತ್ತೆ. ಇವತ್ತು ಪೊಲೀಸ್ ಸ್ಟೇಷನ್ಗಳು ಬಹುತೇಕವಾಗಿ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟು ಅದು ಇದು, ಆ ಬಿಲ್ಡಿಂಗು ಈ ಬಿಲ್ಡಿಂಗ್ದು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಬಲ್ಲ, ನಾನು ಡಿಫೆಂಡ್ ಮಾಡ್ಕೊಳ್ಬಲ್ಲ. ನೀವ್ ಯಾಕ್ರಿ ಬೇಕು ನನಗೆ? ಎಲ್ಲಿ ರಿಯಲ್ ಎಸ್ಟೇಟ್ ಸರ್ ಇಲ್ಲ ಸರ್, ಇದೇ ನಡೀತಾ ಇರೋದು. ಪೊಲೀಸ್ ಕೇಸ್ ಸ್ಟೇಷನ್ಗಳು ಇವತ್ತು ಜನ ನಂಬಿರೋದು ಹಾಗೇನೆ. ಅಲ್ಲಿ ಬರೀ ಡೀಲ್ ಆಗುತ್ತೆ ಅಥವಾ ಏನೋ ಕಾಂಪ್ರಮೈಸ್ ಆಗುತ್ತೆ, ಕರ್ಕೊಂಡು ಬರ್ತಾರೆ ಮಾಡ್ತಾರೆ ಅಂತ. ಆ ವ್ಯಕ್ತಿ ನಮಗ್ ಬಂದು ಇವ್ರು ಹೇಳಿರೋದೇನು, ಅವ್ರದ್ದೊಂದು ಕೇಸ್ ಇದೆ. ಆ ಕೇಸ್ ಮೆರಿಟ್ಸ್ ಡಿಮೆರಿಟ್ಸ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಇವರೇ ತಪ್ಪಿತಸ್ಥರಿದಾರೋ ಇನ್ನೊಂದು ಹೇಳಕ್ ಆಗೋದಿಲ್ಲ ನಾನು. ಯಾಕಂದ್ರೆ ಅದು ಅಂತಿಮವಾಗಿ ತೀರ್ಮಾನ ಮಾಡೋದು ಕೋರ್ಟ್, ಏನು ಏನಂತಾರೆ ಕೋರ್ಟ್ ಆಫ್ ಲಾ. ಆದ್ರೆ ಈ ವ್ಯಕ್ತಿನ ಕರ್ಕೊಂಡು ಬಂದು ಅವ್ರೇನೋ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಾಗ ನಾನು ಮುಗಿಸ್ಬಿಡ್ತೀನಿ. ಕಂಪ್ಲೇಂಟ್ ಕೊಡೋಕೆ ಬಂದಾಗ 48 ಅವರ್ಸ್ ಇಲ್ಲಿ ಡಿಟೈನ್ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಯವ್ರನ್ನೆಲ್ಲ ಇಲ್ಲಿ ಕರೆಸಿ 24 ಅವರ್ಸ್ ಆದ್ಮೇಲೆ ಬಿಡಬೇಕು ಅನ್ನೋ ಕಾರಣಕ್ಕೆ ಅವ್ರ ಮನೆಯವ್ರ ಕೈಲೆಲ್ಲ ಏನೇನೋ ಬರ್ಸ್ಕೊಂಡಿದ್ದಾರೆ. ಇವರು ಏನ್ ಬಿಟ್ಟಿದೀವಿ ಅಥವಾ ಏನೇನೋ ಆ ತರಕ್ಕೆ. ಅವರು ಜೊತೆಗೆ ಇವರ ವಕೀಲರು ಎದುರಿಸಿ ಬೆದರಿಸಿ ಇವ್ರ ಕಡೆನೂ ವಕೀಲರ ಕರೆಸಿ, ಯಾರಿಗ ಅದು ಆಸ್ತಿ ನನ್ನದು ಅಂತ ಇದನ್ನು ಅವ್ರ ಕಡೆಯಿಂದನೂ ವಕೀಲರು ಕರೆಸಿ ಇದೇ ಬಿಲ್ಡಿಂಗ್ ಅಲ್ಲಿ ಇದೇ ಸ್ಟೇಷನ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ 5-6 ಜನನ ಕುಳ್ಳಿಸಿ ಇವರು ಕಾಂಪ್ರಮೈಸ್ ಮಾಡಿದ್ದಾರೆ ಎಷ್ಟೆಷ್ಟೋ ಡೀಲ್ಗೆ. ಆಮೇಲೆ ಇವ್ರಿಗೆ ಏನ್ ಹೇಳಿದ್ದಾರೆ, ನೀನೀಗ ಮನೆ ಖಾಲಿ ಮಾಡಬೇಕು, ನಿನಗೆ ಸಾಮಾನು ಸಾಗಿಸೋದಿಕ್ಕೆ ನಾನು ಲಾರಿ ಕೊಡಿಸ್ತೀನಿ, ನಿನಗೇನು ಮನೆ ಇಲ್ವಾ, ಲಾಡ್ಜ್ ಬುಕ್ ಮಾಡ್ತೀನಿ ಅಥವಾ ಚೌಟ್ರಿಲ್ ಬುಕ್ ಮಾಡ್ತೀನಿ ಅಂತೆಲ್ಲ ಹೇಳಿ ಇದೇ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಈಗ ನಮಗ್ ಬಂದಿರೋದಷ್ಟೇ, ಇದು ಇನ್ಸ್ಪೆಕ್ಟರ್ಗಳ ಪೊಲೀಸರ ವ್ಯಾಪ್ತಿಗೆ ಬರುತ್ತಾ? ಇವ್ರು ಈ ತರಕ್ಕೆ ಇಲ್ಲಿಗೆಲ್ಲ ಡಿಟೈನ್ ಮಾಡಬಹುದಾ? ಹಾಗಾಗಿ ನಾವು ಅವ್ರು ಏನ್ ತಪ್ಪು ಮಾಡಿದ್ದಾರೆ ಇವ್ರೆಲ್ಲ ಮಾಡಿದಂತಲ್ಲ, ಬೇಸಿಕ್ ನಾವು ಕೇಳ್ತಾ ಇರುವಂತದ್ದು 48 ಅವರ್ಸ್ ನೀವು ಕೋರ್ಟ್ ಪ್ರೊಡ್ಯೂಸ್ ಮಾಡಿದಿರಾ, ಹೇಗೆ ಇಟ್ಕೊಳ್ತೀರಾ? ಜೊತೆಗೆ ನಿಮ್ಮ ಸ್ಟೇಷನ್ ಅನ್ನ ಹೇಗೆ ಈ ಲೇವಾದೇವಿ ಅರಳಿಕಟ್ಟೆ ಮಾಡ್ಕೊಳ್ತೀರಾ ನೀವು ಕಾಂಪ್ರಮೈಸ್ ಮಾಡೋದಿಕ್ಕೆ? ನೀವ್ ಎಷ್ಟು ಮಾಡಬೇಕು ಅಷ್ಟು. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಒಂದ್ ನಿಮಿಷ ಒಂದು ಮಾತು ಹೇಳ್ತೇನೆ. ಚಾರ್ಜ್ ಶೀಟ್ ಇರೋದ್ರ ಬಗ್ಗೆ ಮಾತ್ರ ನಮ್ ಗಮನ ಇತ್ತು. ಕ್ರೈಮ್ ನಂಬರ್ 16/21 ಗೊತ್ತೇ ಇರಲಿಲ್ಲ. ಇವನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಡಾಕ್ಯುಮೆಂಟ್ ಸೈನ್ ಮಾಡ್ಕೊಂಡು ಅವರೇ ಅಂತ ಹೇಳಿದ ಮೇಲೆ, ನಮ್ಮ ಸೀನಿಯರ್ ಹೇಳಿದ ಮೇಲೆ ನಮ್ಮ ಸೀನಿಯರ್ ಬಂದು ಭೇಟಿ ಆಗಿದ್ದಾರೆ. ಆ ವಿಷಯವಾಗಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೆಲವು ದಾಖಲೆಗಳು ಕೂಡ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲೇ ಸ್ಟೇಷನಲ್ಲಿ 3 ಡೇಸ್ ಕೂಡ ಇಟ್ಕೊಂಡು ಮಾತಾಡಿದ್ದಾರೆ. ಸೊ ಹಾಗಾಗಿ ಅದೇ ಅಲಿಗೇಷನ್ಸ್ ಮೇಲೆ DG ಅವರಿಗೆ ಕೊಟ್ಟಿದ್ದು, ಕಮಿಷನರ್ಗೂ ಕೊಟ್ಟಿದ್ದೀವಿ, ಸಿವಿಲ್ ಕೋರ್ಟ್ಗೂ ಆಮೇಲೆ ಹೇಳಿದ್ದೀವಿ. ಇವರು ನನಗೆ ಮನೆಯೆಲ್ಲ ಡೆಮಾಲಿಷ್ ಮಾಡ್ತಿರ್ತಾರೆ. ವಿಡಿಯೋಸ್ ನೋಡಿ, ಫೋಟೋಸ್ ಎಲ್ಲ ಇದ್ದಾವೆ. ಈಗ ಮನೆ ಮೇಲೆ ಮನೆ ಎಲ್ಲ ಡೆಮಾಲಿಷ್ ಕೂಡ
ಮಾಡಿದೆ. ನಿನ್ನೆ ಕೂಡ ಮತ್ತೆ ಸಾಹೇಬರಿಗೆ ಹೇಳಿ, ಕಮಿಷನರ್ ಸಾಹೇಬರಿಗೆ, ಈಗ ಡೆಮಾಲಿಷನ್ ಆಗ್ತಾ ಇದೆ, ವೈರ್ಲೆಸ್ ಮೆಸೇಜ್ ಕೊಟ್ಟರೆ ಇವು ಹೊಯ್ಸಳದವ್ರು ಬಂದವ್ರೆ ನೋಡಿ, ಮೆಸೇಜ್ ಇದೆ, ಇವ್ರದ್ದು ರೆಕಾರ್ಡ್ಸ್ ಇದ್ದಾವೆ ನೋಡಿ. ಇವು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಸಂಬಂಧಪಟ್ಟು ನಮ್ಮ ಸಂಬಂಧಪಟ್ಟಿಲ್ಲ ಅಂತ ಹೊಂಟೋಗಿದ್ದಾರೆ. ಟ್ರ್ಯಾಕ್ಟರ್ನು ಯಾವುದು ಹಿಡಿದಿಲ್ಲ, ಟ್ರ್ಯಾಕ್ಟರ್ ಇದೆ, ಡೀಟೇಲ್ಸ್ ಇದೆ, ಯಾರೋ ಮೇಲ್ಗಡೆ ಡೆಬ್ರಿ ಹೊಡೆದು ಮೇಲ್ಗಡೆ ಕೆಳಗಡೆ ಟ್ರ್ಯಾಕ್ಟರ್ ಹಾಕ್ತಿದ್ರೆ ಎಲ್ಲ ಡೀಟೇಲ್ಸ್ ಇದ್ದಾವೆ ಅಂತ ಹೇಳಿದ ತಕ್ಷಣ 12 ಡೆವಲಪ್ಸಲ್ಲಿ ಹಾಕಿ go and explain all these aspects, you might not be aware ಅಂತ ಹೇಳಿ DCP ಆಗ್ಬೋದು. DCP ಸಾಹೇಬ್ಗೆ ಇವತ್ತು ಭೇಟಿ ಆಗಲಿಕ್ಕೆ ಆಗಿಲ್ಲ, ಬರೀ ಮೆಸೇಜಲ್ಲಿ ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ ನಿಮ್ಮ ವ್ಯಾಪ್ತಿಗೆ ನಾವು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ. ನೀವು ಕ್ರೈಮ್ ಯಾರು ಬೇಕಿದ್ರೆ ರಿಜಿಸ್ಟರ್ ಮಾಡ್ಬೋದು. ನಮ್ಮ ಒಂದು ಪ್ರಶ್ನೆ ನೀವು ಕೇಳಿ, ಒಂದೇ ಕಂಪ್ಲೇಂಟು, ಒಂದೇ ಸೆಟ್ ಆಫ್ ಫ್ಯಾಕ್ಟ್ಸು, ಒಂದೇ ಅಕ್ಯೂಸ್ಡು, ಸೇಮ್ ಸೆಟ್ ಆಫ್ ಫ್ಯಾಕ್ಟ್ಸ್ ಮೇಲೆ ನೀವು ಸೆಕೆಂಡ್ FIR ಮಾಡಲಿಕ್ಕೆ ಬರ್ತದ ನಿಮಗೆ? ಅದು ನಿಮ್ಮ ವಿವೇಚನಾಧಿಕಾರಕ್ಕೆ ಅದು ಅಲ್ಲ, ವಕೀಲನಾಗಿ ಫೋರ್ ಮಾಡೋದು ಅದು ಬೇರೆ. ಅದು ದುರುದ್ದೇಶದಿಂದ ಕೂಡಿದೆಯಾ ಇಲ್ಲ ಆ ಹಿನ್ನೆಲೆ ಇಟ್ಕೊಂಡೆ ಇವರೇ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಇವ್ರನ್ನ ಒಳಗಡೆ ಹಾಕೊಂಡು 3 ದಿವಸ ಕೂಡ ಹಾಕಿದ್ದಾರೆ ಅಂತ ಅಲಿಗೇಷನ್ ಕಂಪ್ಲೇಂಟು ಕಮಿಷನರ್ಗೆ, CRC DGP ಅವರಿಗೆ ಎಲ್ಲ ಕೊಟ್ಟಿರೋದು. ಈ ಅಲಿಗೇಷನ್ ಮೇಲೆ ನೀವು ಸಬ್ಜುಡೈಸ್ ಇದ್ದಾಗ ಇಂಜಂಕ್ಷನ್ ಇದೆ, ಡೈರೆಕ್ಷನ್ ಇದೆ, ಆದರೆ FIR ಮೊದಲು ಯಾಕೆ ಮಾಡಿ ಇವ್ನು ಥ್ರೆಟನ್ ಮಾಡಿದ್ರಿ? ನೀವು ಅಲ್ಲಿ ಸಿವಿಲ್ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದೀರಿ, ಸೆಟ್ಲ್ಮೆಂಟ್ ಅನ್ನೋ ವಿಷಯ ಎಲ್ಲಿ ಬರ್ತದೆ ಸರ್? ಯಾವ ವಕೀಲ ಮಾಡೋಕ್ಕಾಗುತ್ತೆ ಸರ್? OS ಅಲ್ಲಿ ಇದೆ, ಇಂಜಂಕ್ಷನ್ ಇದೆ ಅಂದಮೇಲೆ ಪೊಲೀಸ್ ಸ್ಟೇಷನ್ ಸೆಟ್ಲ್ಮೆಂಟ್ ಮಾಡೋಕ್ಕಾಗುತ್ತಾ? ಆರ್ಡರ್ 23 ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಆದರೆ ಎಲ್ಲಿ ಮಾಡಬೇಕು? ಪೊಲೀಸ್ ಸ್ಟೇಷನ್ ಕೋರ್ಟ್ನಲ್ಲಿ ಇಡಬೇಕಾ? ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಬ್ಯಾಕ್ಗ್ರೌಂಡ್ ಅಲ್ಲಿ 2 ಸಲ ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ದಾರೆ. ಮನೆ ಮೇಲೆ 10 ಫೀಟ್ ಶೀಟ್ಸ್ ಎಲ್ಲ ಹೊಡೆದಾಗ್ತಾ ಇರಬೇಕಾದ್ರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟ್ ವೀಕು. ಯಾರು ರಿಪ್ಲೈ ಬಂದಿದೆ ಹೊಯ್ಸಳದವರು, ಈ ಅಮ್ಮ ಕೆಲಸದಿಂದ ಮಾಡೋರು ಅಲ್ಲಿಂದ 100ಗೆ ಬಂದ್ಬಿಟ್ಟು ನಮಗೆ ಸಂಬಂಧ ಇಲ್ಲ, ಇನ್ಸ್ಪೆಕ್ಟರ್ ಸಂಬಂಧಪಟ್ಟಿದ್ದಂತಾರೆ. ಇನ್ನೊಂದು ಮತ್ತೆ ನಿನ್ನೆ ಕೂಡ ಬಂದಿದ್ದಾರೆ. ನಾನು ವೈಯಕ್ತಿಕವಾಗಿ ಹೋದ್ರೆ ಡೆಮಾಲಿಷ್ ಆಗ್ತಿದ್ದೇನಪ್ಪ ನೋಡಿ ಸರ್, ಮಾಡ್ತಾ ಇದ್ದಾರೆ, ನಮ್ಮವ್ರು ಟೆನೆಂಟು ಶೂಟಿಂಗ್ ಮಾಡಿಕೊಟ್ಟಿದ್ರು ನೋಡಿ ಸರ್ ಅಂತ ಕಮಿಷನರ್ ಸಾಹೇಬ್ರಿಗೆ ಕೇಳಿದೆ. ಈ ಥರ ಆಗ್ತಿದೆ. ನಿಮಗೆ ಡೈರೆಕ್ಷನ್ ಇದೆ ಸಾಹೇಬ್ರೆ, ಸಬ್ಜುಡೈಸ್ ಇದ್ದಾಗ ನಮಗೆ ಸಂಬಂಧ ಪಡೋದಿಲ್ಲ. ಸಬ್ಜುಡೈಸ್ ಇದ್ದಾಗ ನಾವು ಇಂಜೆಕ್ಷನ್ ಎನ್ಫೋರ್ಸ್ ಮಾಡಬೇಕು, ನೀನು ಯಾವ ಸಿನಿಮಾ ವಕೀಲಲ್ಲಿ ಅಂತ ನಮಗೆ ಕೇಳ್ತಾರೆ. ಹಾಗೆ ನಿಮಗೆ ಗಮನಕ್ಕೆ ತಂದಿದ್ದೀವಿ ನೋಡಿ ಅಂದೆ. ಹಾಗಾಗಿ ಇದ್ರ ಮೇಲೆ ಹೇಳಿದ್ವಿ ನೀವು, ನಾವು ಇವ್ರ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ನಿಮ್ಮ ಹತ್ರ ರೆಕಾರ್ಡ್ಸ್ ಏನಿದೆ ಅಂತ ನಾವು ಕೊಡ್ತೇವೆ. ಇವ್ರು ಯಾರ ಹತ್ರ ಇವ್ರು ಬಾಮೈದೆ ಸೆಟ್ಲ್ಮೆಂಟ್ ಮಾಡೋದು ಹೇಳಿಲ್ಲ ಅಂತ ಹೇಳಿ ಇವ್ರದ್ದು ವಾಯ್ಸ್ ಅಲ್ಲ ಅಂತ ಹೇಳಿ ನನಗೂ ಬಂದಿದೆ. ಇವರೇ ಬಂದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಇವೆಲ್ಲ ರೆಕಾರ್ಡ್ಸ್ ಇದ್ದಾವೆ, ಎಲ್ಲ ಅವ್ರು ಕೊಟ್ಟಿದೆ. DCP ಮೇಡಮ್, ಇಶಾ ಪಂತ್ ಮೇಡಮ್ ಎಲ್ಲ ಎನ್ಕ್ವೈರಿ ಮಾಡಿ ಅವರೇ ಕೇಳಿಸ್ಕೊಂಡಿದ್ದಾರೆ. DCP ಅಂತ ಹೇಳಿದ್ದಾರೆ. DCP ಸಾಹೇಬ್ ನಾವು ಏನು ಮಾಡೋಕ್ಕಾಗಿಲ್ಲ. ಇವ್ರು ಹಾಗಾಗಿ ಇವರು ಪ್ರೊಟೆಕ್ಷನ್ ಆರ್ಡರ್ ಇದ್ರು, ಪ್ರೊಟೆಕ್ಷನ್ ಅಷ್ಟೇ. ನೀವು FIR ಅಲ್ಲ, ನೀವು ಚಾರ್ಜ್ ಶೀಟ್ 100 ಹಾಕಿ. Question that the reason behind registering the new FIR under 16/21 for the same offence, same complaint, same set of facts, please look into that. With regard to the forgery will only, you cannot invoke twice the same offence and you cannot subject any person to about it. That's all. ಒಂದು ನಿಮಿಷ, ನಾನು ಒಂದೆರಡು ವಿಚಾರ ಸರ್, ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಸರ್. ನಾನು ಹೇಳಿ, ಈಗ ಸೇಮ್ ಇದ್ದು ಅದನ್ನ ಇನ್ವೆಸ್ಟಿಗೇಷನ್ ನಡೀತದೆ, ABCD ಫೈನಲ್ ರಿಪೋರ್ಟ್ ಯಾವುದು ಗೊತ್ತಾಯ್ತಾ? ಅದನ್ನ ನೀವು ನೆಕ್ಸ್ಟ್ ಕ್ವಶನ್ ಮಾಡೋ ಅಧಿಕಾರ ಕೂಡ ನಿಮಗಿದೆ. ಅಲ್ಲ ಕೋರ್ಟ್ ಅಲ್ಲಿ ಇವನ್ ಚಾರ್ಜ್ ಶೀಟ್ ಆದ್ರೂ ಕೂಡ ಕ್ವಶನ್ ಮಾಡೋಕೆ ಅಧಿಕಾರ ಇದೆ, ಬಿ ರಿಪೋರ್ಟ್ ಆದ್ರೂ ಚಾಲೆಂಜ್ ಮಾಡೋಕೆ ಅಧಿಕಾರ ಇದೆ ಅಲ್ವಾ? ಇದೆ ತಾನೆ, ಯಾರು ಬೋತ್ ಪಾರ್ಟೀಸ್ ಅಲ್ವಾ? ಈಗ ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಪೂರ್ವಕವಾಗಿ ನಾನು ಮಧ್ಯದಲ್ಲಿ ಅವ್ರು ನಾನು ಮಾತಾಡ್ತಿರೋವಾಗ ಒಂದ್ ನಿಮಿಷ ಈಗ ಅದಕ್ಕೋಸ್ಕರ ಈಗ ಸೇಮ್ ಫ್ಯಾಕ್ಟ್ ಏನೇ ಇರ್ಬೋದು, ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ನಡೀತದೆ. ಈಗ ಸಪೋಸ್ ಇವರು IO ಮೇಲೆ ನಿಮಗೆ ಫೈಟ್ ಇಲ್ಲ ಅಂತಂದ್ರೆ IOನು ಕೂಡ ನಾವು ಚೇಂಜ್ ಮಾಡ್ತೀವಿ, ಗೊತ್ತಾಯ್ತಾ? ಈ IO ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತಂದ್ರೆ ನಾವು IOನೇ ಚೇಂಜ್ ಮಾಡ್ತೀವಿ. ನಾವು ಪ್ರಾಪರ್ಟಿ ನೀವು ಚೇಂಜ್ ಮಾಡ್ತೀವಿ, ನಮ್ಮ ಪ್ರಾಪರ್ಟಿ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಪ್ರಾಪರ್ಟಿ ಡೆಮಾಲಿಷ್ ಆಗೋಗಿದೆಯಲ್ಲ, ಈಗ ಯಾರು ಕಟ್ಕೊಡ್ತಾರೆ? ಡೆಮಾಲಿಷ್ ಆಗೋಗಿದೆ ನೋಡಿ, ವಿಡಿಯೋಸ್ ನೋಡಿ, ಸಾಹೇಬ್ರಿಗೆ ತೋರಿಸ್ತೀವಿ. ಡೈರೆಕ್ಷನ್ ಪ್ರೊಟೆಕ್ಷನ್ ಕೊಡ್ತಿಲ್ಲ ಅಂದ್ರೆ ನಿಮ್ಗೆ 5ನೇ ತಾರೀಕು ಒಂದ್ ನಿಮಿಷ ಇರಿ, ನಾನು ಎಲ್ಲ ವಿಚಾರ ಕೇಳ್ಬೇಕು ಸರ್. ಒಂದ್ ನಿಮಿಷ ಇರೋಣ, ಇರೋಣ, ಒಂದ್ ನಿಮಿಷ ಕೋಪ ಮಾಡ್ಕೊಬೇಡಿ, ಇರೋಣ. ನಿಮ್ ನೋವಾಗಿದೆ, ಇರೋಣ. ಒಂದ್ ನಿಮಿಷ ಇರಪ್ಪ, ನಾನೇನೋ ಒಂದ್ 2-3 ಪಾಯಿಂಟ್ ಹೇಳ್ತಾರೆ. ಇಂಥ ಕೆಲಸ ಮಾಡಲ್ಲ ಅನ್ನೋದ್ರ ಬಗ್ಗೆ ಸಮಾಜಕ್ಕೆ ನಂಬಿಕೆ ಇಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಹತ್ರ ಬಂದಾಗ ಖಂಡಿತ ಹೀಗೆ ಆಗಿರುತ್ತೆ ಅನ್ನುವಂತ ಒಂದು ಅಭಿಪ್ರಾಯ ಸಮಾಜದಲ್ಲಿದೆ. ಅದನ್ನ ನೀವು ಬದಲಾಯಿಸಬೇಕು ಅನ್ನೋ ಹಾಗಿದ್ರೆ ಉತ್ತಮವಾದ ಕೆಲಸ ಮಾಡಬೇಕು, ಪಾರದರ್ಶಕವಾಗಿ ಮಾಡಬೇಕು. ಎರಡನೇದಾಗಿ, ಈಗ ಅವ್ರನ್ನ ಮನೆ ಖಾಲಿ ಮಾಡಿಸೋದಕ್ಕೆ ಪೊಲೀಸರಿಗೆ ಯಾವ ಜುರಿಸ್ಡಿಕ್ಷನ್ ಇದೆ? ಅವ್ರಿಗೆ ಲಾರಿ ಬುಕ್ ಮಾಡ್ತೀವಿ, ನಿಮ್ಗೆಲ್ಲ ಚೌಟ್ರಿಲ್ ವ್ಯವಸ್ಥೆ ಮಾಡ್ತೀವಿ ಇವ್ರು ಹೇಳಿದ್ದಾರೆ. ಆಮೇಲೆ ಆಗ್ಲೇ ಹೇಳಿದಂಗೆ 48 hours ಡಿಟೈನ್ ಮಾಡ್ಕೊಂಡಿದ್ದಾರೆ. ಈಗ ತಾನೆ ನನಗೆ ಇನ್ನು ಇಲ್ಲಿಗೆ ಬಂದಾಗ ವಿಚಾರ ಗೊತ್ತಿರೋದು, ಯಾರೋ ರೋಲ್ ಹ್ಯಾಂಡಿಂಗ್ ಯಾವುದೋ ಒಂದು ವಿಚಾರ ತಂದಿದ್ದಾರೆ. ತಂದಾಗ ಇವ್ರು ಏನು ಫೋನ್ ಮಾಡಿ ಈಗ ತಾನೆ ಈಗ ಮಾತಾಡ್ತಿರೋ ಅದೆಲ್ಲ ರೆಕಾರ್ಡ್ ಆಗಿದೆ.
ಯಾರೋ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಯಾರೋ 1.5 ಕೋಟಿ ವಿಚಾರಕ್ಕೆ ಕಂಪ್ಲೇಂಟ್ ಕೊಟ್ಟಿರೋರು ಎಲ್ಲರನ್ನೂ ಕರ್ಕೊ ಬಂದ್ಬಿಡಿ, ಆ ಮುದ್ಕಪ್ಪನ್ನು ಕರ್ಕೊ ಬಂದ್ಬಿಡಿ, ಅವ್ರು ಇವ್ರ ಮುಂದೆನೆ ಹೇಳಿ ಅಂತ. ನಮಗೂ ಆ ಕೇಸ್ಗೂ ಏನ್ ಸಂಬಂಧ? ನಾವು ಕೇಳ್ತಾ ಇರೋದು ನೀವು ಇಲ್ಲಿಗಲ್ ಆಗಿ ಡೀಟೈನ್ ಮಾಡಿದಿರ ಅನ್ನೋಂತ ಕೇಸು. ಆ ಕೇಸಲ್ಲಿ ಒಂದ್ ನಿಮಿಷ, ಅದ್ರಲ್ಲಿ ಕ್ರೈಮ್ ಇದೆಯೋ ಕ್ರೈಮ್ ಇಲ್ವೋ ಅಂತ ನಾವು ಕೇಳ್ತಾ ಇಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ? ಎತ್ತು ಕಟ್ತಾ ಇದಾರೆ. ಯಾರ್ಯಾರನೋ ಕರ್ಕೊಂಡ್ ಬಂದು ಮಾತಾಡಕ್ ಹೋಗಲ್ಲ ಬಿಡಿ. ಅಣ್ಣ ಈಗ ರೆಕಾರ್ಡ್ ಆಗಿ ನೀವ್ಯಾರ್ರಿ ಸರ್? ಯಾರು ಸರ್ ಅವರು? ಅವ್ರ್ಯಾರು ಸರ್ ಅವರು? ಅವ್ರ್ಯಾರು ಸರ್? ಪಬ್ಲಿಕ್ ಮಾತಾಡಕ್ಕೆ ನಾವು ಮಾತಾಡ್ತಿರೋದು ಆಫೀಸರ್ ಹತ್ರ ನೀವಲ್ಲ. ನೀವು ಅವ್ರ ಏಜೆಂಟ್ ಏನಪ್ಪ ನೀನು ಅವ್ರದ್ದು? ನೀನು ಅವ್ರ ವಕೀಲ್ರ? ಅವ್ರ ವಕೀಲ್ರ? ನಿಮ್ಗೇನ್ ಸಂಬಂಧ? ನಿಮ್ಗೇನ್ರಿ ಸಂಬಂಧ? ನಾವು ಮಾತಾಡ್ತಾ ಇರೋದು ACP ಹತ್ರ ಸರ್. ಅವ್ರು ಯಾರು ಸರ್? ಇದು ಸರಿ ಹೋಗ್ತಾ ಇಲ್ಲ. ನೀವು ಇರೋವಾಗ ಅವ್ರು ಯಾರು ಮಾತಾಡೋದು ನಮ್ ಜೊತೆಗೆ? ಯಾರು ಅವರು? ಇವ್ರ ಏಜೆಂಟ್? ಇವ್ರೇನ್ ದಲ್ಲಾಳಿಗಳು ಇಟ್ಕೊಂಡಿದಾರ? ಹೌ ಕ್ಯಾನ್ ಯು ಡಿಫೆಂಡ್ an inspector? ಹೌ ಕ್ಯಾನ್ ಯು? ಊದ ಹೇಳಿಸಿ ಮತ್ತೆ ನೋಡಿ ಅವ್ರು ಬರೋದಾಗ ಜೋರಾಗಿ ಮಾತಾಡ್ಬೇಕು. ನನ್ನ ರೈಟ್ ಮಾಡ್ಕೋಬೇಕು. ಹಾಗಾಗಿ ಸಾರಿ ಅವ್ರಿಗೆ ನೀವು ಒಂದು ಮಾತಾಡಿಲ್ಲ ಅವ್ರಿಗೆ. ಇರಪ್ಪ ಅಂತ ಹೇಳಕ್ ಬರ್ಬಾರ್ದು. ಅವ್ರಿದ್ದಾರೆ. ನಾನು ಹೇಳ್ತಿರೋದು ಪಾಯಿಂಟ್, ಲೀಗಲ್ ಪಾಯಿಂಟ್. ಅದಕ್ಕೆ ಗೌರವ ಕೊಡಬೇಕು. ಏನ್ ನಿಧಾನ ಮಾತಾಡೋದು? ನನ್ನ ರೈಟ್ಸ್ ನ ವೈಲೇಟ್ ಮಾಡ್ತಾ ಇದ್ದಾಗ ನೀವು ಕಾಕಿ ಬಟ್ಟೆ ಹಾಕೊಂಡಿರೋದು ಏನ್ ಮಾತಾಡ್ಬೇಕು? ನೀವು ಮಾಡಿರೋ ತಪ್ಪುಗಳಿಗೆ ನಾವು ಹೇಳ್ತಾ ಇದ್ರೆ ಅದು ಸರಿಪಡಿಸಬೇಕು ಅನ್ನೋದು ಬಿಟ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತೀರಾ? ಯಾರು ಕರ್ಕೊಂಡು ಬರ್ತೀರಿ ನೀವು? ಅವ್ರು ಯಾರು ನಿಮ್ಗೆ? ಅವ್ರೇನ್ ನಿಮ್ ಚೇಲನ ಊರೇ ಬರ್ತದೆ. ನಮ್ಗೆ ಗೊತ್ತಿದೆ. ಅದೇ ಗೂಂಡಗಳ ರಸ್ತೆಯಲ್ಲಿದ್ದೀರಾ ನೀವು. ನೋಡಿ ಯಾವ ತರ ಮಾತಾಡ್ತಾರೆ. ಇವ್ರು ಗುಂಡ ಅಲ್ವಾಗಾದ್ರೆ ಎಲ್ಲ ಮಾತಾಡ್ಬೇಡಿ ನೀವು. ನೋಡಿ ಕ್ವಿಕ್ ಸ್ಯಾಂಡ್ ಉಸ್ಕು ಅಂತಿದೆಯಲ್ಲ, ಸುಮ್ಮನೆ ನೀವು ಒತ್ತಾಡ್ಬೇಕು, ಒಳಗಡೆ ಸಿಕ್ಕಾಕೋಬೇಡಿ. ಗೊತ್ತಿದ್ದೀರಾ? ಪದೇ ಪದೇ ನೀವು ತಪ್ಪು ಮಾಡ್ತಾ ಇದ್ದೀರಾ. ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಮಾತಾಡುವಾಗ ಅವ್ರು ಯಾರು ಸರ್ ಮಾತಾಡೋದು? ಅಷ್ಟೇ ನಾ ಕೇಳಿರೋದು, ಅಷ್ಟೇ ಮಾತಾಡ್ತಿರೋದು. ಪೊಲೀಸ್ ಮೇಲೆ ಯಾರಾದ್ರೂ ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣಕ್ಕೆ ಬೀದಿ ಜನ ಬಂದ್ಬಿಟ್ಟು ನಮ್ಮನ್ನ ಅಟ್ಯಾಕ್ ಮಾಡ್ಬಿಡ್ತಾರ. ತಪ್ಪು ನೀವು ಯಾಕೆ ತಿಳ್ಕೊತೀರಿ? ನಾವು ವೆರಿಫೈ ಮಾಡ್ತೀವಿ. ಸಾಹೇಬ್ರು ಕಮಿಷನರ್ ಸಾಹೇಬ್ರು ಟೈಮ್ 16/21 ಯಾಕೆ ಮಾಡಿದ್ರು? ಅದಾದ್ಮೇಲೆ ನಿಮಗೆ ತೋರಿಸಿದ ಮೇಲೆ ನಾವು ಡೌನ್ಲೋಡ್ ಮಾಡಿ ಸಿಸ್ಟಮಲ್ಲಿ ನೋಡಿದಾಗ ಗೊತ್ತಾಗಿತ್ತು ಟೈಮ್ 16 ಇದೆ ಅಂತ. ಯಾಕಂದ್ರೆ ಇದು 3 ದಿವಸ ಕೂಡಾಕೊಂಡಿದ್ರು. ಸಾಹೇಬ್ರಿದ್ದಾರೆ ಸರ್ ನಿಮಗೆ ಪ್ರೊಟೆಕ್ಟ್. ಆಮೇಲೆ 16 ಆದ್ಮೇಲೆ ಅರೆಸ್ಟ್ ಮಾಡಿದ ಮೇಲೆ ಡೀಟೇಲ್ ಮಾಡಿದ್ರು ಅಂತ ಹೇಳಿದ್ರು. ನಮ್ಗೆ ಗೊತ್ತಾಗಿದ್ದು. ಆಗ ಒಂದು ಕೆಲಸ ಮಾಡೋಣ. ಈ ಕ್ರೈಮು ಆ ಕ್ರೈಮು ಎಲ್ಲ ಫೈಲ್ ಡಾಕ್ಯುಮೆಂಟ್ ನೋಡ್ತೀನಿ. ಸಾಹೇಬ್ರಿಗೆ ಆಲ್ರೆಡಿ ಕೊಟ್ಟಿದೆ. ಅಲ್ಲ ನಾನ್ ನೋಡ್ತೀನಿ ಒಂದ್ಸರಿ. ಈಗ ಏನು ಒಳಗಡೆ ಹೋಗೋದಾ? ಅವರೆಲ್ಲ ಸರ್ ನೀವು ಗೌರವದಿಂದ ನಡ್ಕೊಳ್ಬೇಕು ಅಷ್ಟೇ ನಾವು ಕೇಳೋದು. ಯಾರನ್ನಾಗ್ಲಿ ಗೌರವದಿಂದ ನಡ್ಕೊಳ್ಬೇಕು. ನನ್ನ ಬಗ್ಗೆ ಗೌರವ ಇದೆ. ಯಾಕಂದ್ರೆ ನನ್ನ ಅರ್ಹತೆ ಇದೆ. ನನಗೆ ಸಂಪಾದನೆ ಮಾಡಿದ್ದೀನಿ ನನ್ನ ಗೌರವನ. ಗೌರವ ಕೊಡದೆ ಇರೋದು ತಪ್ಪು ಮಾಡಿರ್ಬೋದು. ನಾನು ಸಂಪಾದನೆ ಮಾಡಿದ್ದೀನಿ ರೀ. ನಾನು 10 ವರ್ಷ ಅಮೇರಿಕದಲ್ಲಿದ್ದು ಅಲ್ಲೆಲ್ಲ ಬಿಟ್ಟು ಬಂದು ನ್ಯಾಯಕ್ಕಾಗಿ ಓಡಾಡ್ತಾ ಇದ್ದೀನಿ. ಸಂಪಾದನೆ ಮಾಡ್ಕೊಂಡಿದ್ದೀನಿ ನನ್ನ ಗೌರವನ. ಯಾರು ಕೊಡ್ಬೇಕಾಗಿಲ್ಲ ನನಗೆ. ನೀವು ನಿಮ್ ಕೆಲಸ ನೀವು ಮಾಡಿ ಅಷ್ಟೇ ಕೇಳೋದು. ಎಲ್ಲ ಮನೆ ಮಠ ಬಿಟ್ಟು ಹಣ ನಿಮ್ಗೂ ಇದಕ್ಕೆ ಸಂಬಂಧ ಇಲ್ಲ. ಇವರ ಥರ್ಡ್ ಪಾರ್ಟಿ ನೆವರ್ ಎವರ್ ಎಂಟರ್. This doesn't concern you. This doesn't concern you. It doesn't concern you. You have no right to come in between me and the officer. ನಿಮಗೂ ಇನ್ಸ್ಪೆಕ್ಟರ್ ಏನಾದ್ರು ಸಂಬಂಧ ಇದ್ರೆ ಆಚೆ ಇಟ್ಕೋಬೇಕು. ಯಾರ ಕಂಪ್ಲೇಂಟ್ ಯಾರಿದ್ದಾರೆ ಬಂದ್ರಮ್ಮ. ಅವ್ರು ಯಾರು? ಅವರು ಇಲ್ಲ ಮಾಸ್ಕ್ ಹಾಕೊಳ್ಳಿ. ರಮೇಶ್ ಅಲ್ಲಪ್ಪ, ರಮೇಶ್ ಬಾಪ ಇಲ್ಲಿ ಮಾಸ್ಕ್ ಹಾಕೊಳ್ಳಿ. ಅಲ್ಲ ನೀವು ಮಾತಾಡ್ಕೊಳ್ಳಿ. ನಮ್ಗೇನು ಅದು ವಿಚಾರ ನಿಮ್ಗೆ ಗೊತ್ತಿದೆ. ನಾನು ಕೇಳ್ತಿರೋದು ಏನೋ ಇಲ್ಲಿಗಾಲಿಟಿ ಆಗಿದೆ, ಅದ್ರ ಬಗ್ಗೆ ಮಾತ್ರ ನಾನೇನು ಬರ್ಬೇಕು? ಯಾರು ಈಗ ಸರ್? ರಮೇಶ್ ನಿಮ್ಮ ಮನೆಯವರು ಕರೆಯಪ್ಪ. ನಿಮ್ಮ ಮನೆಯವ್ರು ಬರ್ತಾರೆ. ನೀವು ಹೋಗಿ. ಇಲ್ಲ ಪರ ಏನಾಗಲ್ಲ. ಅವ್ರೇನು ಮಾತಾಡಲ್ಲ ಬಿಡಿ. ರಮೇಶ್ ಮನೆಯವರಲ್ಲಿ ಅಲ್ಲಿ ಏನಲ್ಲ ಮಾತಾಡ್ತಾರೆ. ಹೋಗಿ ಮಾತಾಡೋದು ಒಳಗಡೆ. ಅದೇನಿದೆ ಕೇಸ್ ಹೇಳು, ಧೈರ್ಯವಾಗಿ ಹೇಳು. ಕಳಿಸ್ತೀವಿ ನೀವು ಏನಾಯ್ತು ಮಾಡಿ.
ಬೇರೆಯವ್ರನ್ನ ಟ್ರೀಟ್ ಮಾಡೋದು ನಮ್ಮ ಮಾಡಬೇಡ್ರಿ ನೀವು ಶಿವಶಂಕರ್. ಸ್ವಲ್ಪ ಇದಿರ್ಲಿ, ನಾವು ಅರ್ಹತೆ ಪಡ್ಕೊಂಡಿದ್ದೀವಿ, ಸಂಪಾದನೆ ಮಾಡ್ಕೊಂಡಿದ್ದೀವಿ ಕಷ್ಟಪಟ್ಟು ಕ್ರಿಮಿನಲ್ಗಳು ಕೇಳ್ಕೊಂಡು ನಾವು ಪೊಲೀಸ್ ಸ್ಟೇಷನ್ ಬರೋದಿಲ್ಲ, ಅವ್ರು ಸಪೋರ್ಟ್ ಮಾಡ್ಕೊಂಡು ಯಾವತ್ತೂ ಬಂದಿಲ್ಲ. ಸರ್ ಲೈವ್ ಒಳಗೆ ಮಾಡೋಣ ಸರ್, ಲೈವ್ ಏನ ಪರವಾಗಿಲ್ಲ, ಅದು ಅವ್ರು ಮಾತಾಡ್ಕೋತಾರೆ ಬಿಡಿ, ಲಾಯರ್ ಇದಾರಲ್ವಾ ಅವ್ರಿದ್ದಾರೆ, ನಾವು ಒಳಗಡೆ ಹೋಗಿ ಅವ್ರು ಪ್ರೊಟೆಕ್ಟ್ ಮಾಡ್ಕೊತಾರೆ, ರೈಟ್ ಗೊತ್ತಿದ್ದಾರೆ. ಪೊಲೀಸರು ಕಾನೂನು ಬಾಹಿರವಾಗಿ ಕೆಲಸಗಳು ಮಾಡುವಾಗ ಅವರು ಯಾವುದೇ ರೀತಿಯ ಸಾಕ್ಷಿ ಇಲ್ಲದೇನೆ ಮಾಡ್ತಾರೆ. ಅವರಿಗೆಲ್ಲ ಕಾನೂನು ಗೊತ್ತಿರೋದ್ರಿಂದ ಸಾಕ್ಷಿ ಇಲ್ಲದೇನೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ನನಗೆ ಇವತ್ತೇ ಗೊತ್ತಾಗಿರೋ ಡಾಕ್ಯುಮೆಂಟು ಎಲ್ಲ ಕಡೆ ಸುತ್ತಿ ಬಂದಿದ್ದಾರೆ. ಪಾಪ ಅವರು ಎಲ್ಲ ಕಡೆ ಡಾಕ್ಯುಮೆಂಟ್ ತೋರಿಸಿದ್ದಾರೆ. ಆದರೆ ಇವತ್ತೇ ಗೊತ್ತಾಗಿರೋದು, ಇದು ನೋಡಿಲ್ಲ ಅಂತೆಲ್ಲ ಹೇಳ್ತಾರೆ. ಇದು ಇವರ ಮೋಡಸ್ ಆಪರೆಂಡಿ. ಹಲವಾರು ಕಡೆ ಎಕ್ಸ್ಪೀರಿಯನ್ಸ್ ಆಗಿ ಇವರೆಲ್ಲ ಇದನ್ನೆಲ್ಲ ಡಿಸೈನ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಪಕ್ಷದ ಕಾನೂನು ಘಟಕದ ಅಧ್ಯಕ್ಷರಾದ ಶ್ರೀ CR ಭಾಸ್ಕರ್ ಅವರು ಯಾರ ಮೇಲೆ ದೌರ್ಜನ್ಯ ಆಗಿದೆ ಅವ್ರ ಪರವಾಗಿ ವಕೀಲರಾಗಿದ್ದಾರೆ. ಅವರು ಹೋಗಿದ್ದಾರೆ ಒಳಗೆ. ACP ಅವರು ಬಂದಿದ್ದಾರೆ. ACP ಅವರು ಮತ್ತೆ ACP ಇನ್ಸ್ಪೆಕ್ಟ್ರು, CR ಭಾಸ್ಕರ್ ಲಾಯರ್ ಅವರು, ಹಾಗೂ ದೌರ್ಜನ್ಯಕ್ಕೆ ಒಳಗಾಗಿರೋರು ರಮೇಶ್ ಮತ್ತು ಅವ್ರ ಫ್ಯಾಮಿಲಿ ಒಳಗಡೆ ಹೋಗಿದ್ದಾರೆ. ಅವರು ಅಲ್ಲಿ ಎಲ್ಲ ಅಂಶಗಳನ್ನು ACP ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಇಲ್ಲಿ ಕಾನೂನು ಬಾಹಿರವಾಗಿ ಕೆಲಸಗಳಾಗ್ತಾ ಇದ್ದೀವಿ ಅಂತ ಒಂದು ಮನವರಿಕೆ ಮಾಡೋದಕ್ಕೆ ಹೋಗಿದ್ದಾರೆ. ನಾವು ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ, ಒಳಗಡೆ ಏನು ನಡೀತಾ ಇದೆ ಅಂತ ಹೇಳ್ಕೊಂಡು. ಎಲ್ರಿಗೂ ಈ ಲೈವ್ ನೋಡಿರೋದಕ್ಕೆ ಧನ್ಯವಾದಗಳು. ಏನೇ ಅಪ್ಡೇಟ್ ಇದ್ರೂ ಕೊನೆಯದಾಗಿ ಒಂದು ನಾವು ಲೈವ್ ಮಾಡ್ತೀವಿ. ಅವ್ರ ಒಳಗಡೆ ಹೋಗಿ ಎಲ್ಲ ಮಾತುಕತೆ ಆಗಿ ಬಂದ ಮೇಲೆ ನಮ್ಮದು ಒಂದೇ ಒಂದು ಬೇಡಿಕೆ, ಪೊಲೀಸರು ನ್ಯಾಯಪರವಾಗಿರಬೇಕು, ನ್ಯಾಯವಾದ ರೀತಿಯಲ್ಲಿ ವರ್ತಿಸಬೇಕು, ಸಾರ್ವಜನಿಕರ ಜೊತೆ ಸೌಜನ್ಯವಾಗಿ ವರ್ತಿಸಬೇಕು, ರೂಲ್ಸ್ ಫಾಲೋ ಮಾಡಬೇಕು, ನಿಯಮಾನುಸಾರ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತಲೇ ನಮ್ದಿರೋದು. ಸೊ ಆ ನಿಯಮಗಳು ಪಾಲನೆ ಆಗದೇ ಇದ್ದಲ್ಲಿ, ಸಾರ್ವಜನಿಕರಿಗೆ ದೌರ್ಜನ್ಯ ಆಗ್ತಾ ಇದ್ದಲ್ಲಿ, ಅಥವಾ ಪೊಲೀಸರೇ ಇಂಥ ವಿಚಾರಗಳಲ್ಲಿ ಶಾಮೀಲಾಗಿದ್ದಲ್ಲಿ ನಾವು ಎಲ್ಲರೂ ಪ್ರತಿ ಸಲನೂ ಅನ್ಯಾಯಕ್ಕೊಳಗಾದವ್ರ ಪರ ನಿಲ್ತೀವಿ. ಇದು ಕರ್ನಾಟಕದ ಜನತೆಗೆ ಗೊತ್ತಿರಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉದಯವಾಗಿರದೆ ಅದೇ ಕಾರಣಕ್ಕೆ ಇಂತಹ ದೌರ್ಜನ್ಯಗಳು, ಭ್ರಷ್ಟಾಚಾರ ಎಲ್ಲ ಕಡೆ ನಡೀತಾ ಇರೋದ್ರಿಂದನೇ ಇದನ್ನು ನಾವು ಮೆಟ್ಟಿ ನಿಲ್ಲಬೇಕು, ಒಂದು ಸಾರ್ವಜನಿಕರ ಧ್ವನಿ ಆಗಬೇಕು ಅಂತ ಹೇಳಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಸ್ಥಾಪಿಸಿರೋದು. ಆ ಉದ್ದೇಶ ಈಡೇರಿಸೋದಕ್ಕೆ ನಾವು ಯಾವ ಲೆವೆಲ್ಗೆ ಹೋಗ್ತೀವಿ, ಯಾವುದೇ ಜೈಲಿಗೆ ಹೋಗೋದಕ್ಕೆ ಹೆದರೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ, ಯಾವುದಕ್ಕೂ ಜಗೋದಿಲ್ಲ. ಇದು ನಮ್ಮ ಧ್ಯೇಯವಾಕ್ಯ. ಎಲ್ಲರೂ ಬೆಂಬಲಿಸಿ, ಇಂತಹ ಒಂದು ಒಳ್ಳೆಯ ಇನಿಷಿಯೇಟಿವ್ನ ಬೆಂಬಲಿಸಿ. ನಾವು ಹಿಂಗೆ ಮುಂದಿನ ಅಪ್ಡೇಟ್ನ ನಿಮ್ಗೆ ಕೊಡ್ತಾ ಇರ್ತೀವಿ ಲೈವ್ ಮೂಲಕ. ಈಗ ಈ ಲೈವ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಒಂದು ನಿಮಿಷ, ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿಗಳು ಪ್ರಸನ್ನ ಅವರು ಮಾತಾಡ್ತಾ ಇದ್ದಾರೆ. 10 ವರ್ಷ ಅಮೆರಿಕಾದಲ್ಲಿದ್ದವರು, ಅವ್ರಿಗೆ ಅವತ್ತಿನ ದಿನ ಲಕ್ಷಾಂತರ ಡಾಲರ್ ಸಂಬಳ ಬರ್ತಾ ಇತ್ತು. ಅದನ್ನೆಲ್ಲ ಬಿಟ್ಟು ಸಾರ್ವಜನಿಕರಿಗೆ, ಸಂತ್ರಸ್ತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷಾಂತರ ಡಾಲರ್ ಸಂಬಳ ಬಿಟ್ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸಾರ್ವಜನಿಕರು ನೀವೇನು ಮಾಡ್ತಾ ಇದ್ದೀರಾ? ದಯವಿಟ್ಟು ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೆಳೆಸ್ಕೊಂಡ್ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನೀವು ಕಮಿಷನರ್ಗೂ ಹೆದರ್ಬೇಕಾಗಿಲ್ಲ, ಯಾವುದೇ ರೀತಿಯ ಅಧಿಕಾರಕ್ಕೂ ಹೆದರ್ಬೇಕಾಗಿಲ್ಲ. ಇವ್ರು ದುರುಪಯೋಗ ಹೊಡಿತಾರೆ, ಒಂದೊಂದ್ಸಲಿ ಹೊಡಿತಾರೆ. ಯಾಕೆಂದರೆ ನಾವೇನು ಟಾರ್ಜಾನ್ಗಳಲ್ಲ ಅಥವಾ ಸಿನಿಮಾ ಹೀರೋಗಳಲ್ಲ. 100 ಜನ ಪೊಲೀಸ್ನವ್ರಿಗೆ ಡ್ರೆಸ್ಸಲ್ಲಿರುವಾಗಲೂ ಹೊಡೆದ್ಬಿಟ್ಟು ನಾವು ಹೀರೋಗಳ ಥರ ಮೆರೆಯೋಕ್ಕೆ ನಾವೇನು ಇದು ಯಾವುದು ಸಿನಿಮಾ ಹೀರೋಗಳಲ್ಲ, ಅಥವಾ ಸಿಲ್ವರ್ ಸ್ಟಾಲಿನ್ ಅಲ್ಲ, ಅಥವಾ ರಜನಿಕಾಂತ್ ಅಲ್ಲ, ಅಮಿತಾಬ್ ಬಚ್ಚನ್ ಅಲ್ಲ, ಅಥವಾ ನಮ್ಮ ಪುನೀತ್ ದರ್ಶನ್ ಥರ ಅಲ್ಲ. ಆದರೆ ನ್ಯಾಯದ ವಿರುದ್ಧ ದನಿ ಎತ್ತುವಾಗ ನೀವು ಒಬ್ಬೊಬ್ಬರು ಹೀರೋ ಆಗ್ತಾಯಿರ. ಈ ಸಿನಿಮಾ ಹೀರೋಗಳಿಗಿಂತ ನಿಜವಾದ ಹೀರೋಗಳು ನಾವು. ನ್ಯಾಯದ ಪರ ಒಬ್ಬ ದನಿ ಎತ್ತಿದ್ರು ನೀವು ಹೀರೋ ಆಗ್ತೀರಾ. ದಯವಿಟ್ಟು ಆದ್ದರಿಂದ ಸಂತ್ರಸ್ತ ಆ ಕುಟುಂಬಕ್ಕೆ ಇವತ್ತಿನ ದಿನ ನ್ಯಾಯಕ್ಕೆ ನಮ್ಮ ಅಧ್ಯಕ್ಷರು ಒಳಗೋಗಿದ್ದಾರೆ. ದಯವಿಟ್ಟು ಈಗ ACP ಅವರು ಬಂದಿದ್ದಾರೆ. ACP ಅವ್ರ ಮೇಲಾದ್ರು ನಂಬಿಕೆ ಇಟ್ಟು ಚೇತನ್ ಕುಮಾರ್ ಅವರೇನಾದ್ರು
ತಮ್ಮ ಕಾನೂನು ಉಲ್ಲಂಘನೆ ಮಾಡಿದರೆ ಅವ್ರ ವಿರುದ್ಧ ತೀವ್ರವಾದ ಕಾನೂನು ಕ್ರಮ ಜರುಗಿಸಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತಂದ್ಬಿಟ್ಟು ನಾನು ನಮ್ಮ KRS ಪಕ್ಷ ಮತ್ತು ಸಾರ್ವಜನಿಕರ ಪರವಾಗಿ ಮತ್ತು ಕುಟುಂಬಸ್ಥರ ಪರವಾಗಿ ಆ ಸಂತ್ರಸ್ತ ಕುಟುಂಬದ ಪರವಾಗಿ ಕೇಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ KRS.